ನನ್ನ ಅನಂತಾನಂತ ಕೋಟಿ ವಂದನೆಗಳು. So, ತಮ್ಮೆಲ್ಲರಿಗೂ ಆ ಮಂಗಳವಾರದ ಸ್ಪೆಷಲ್ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮಾತಾಡಿ, ಕ್ಯಾಮ್ರಾ ಆನ್ ಮಾಡ್ಕೋಬಹುದು. ಎಸ್ ಮಾತಾಡಿ. ಸ್ವಲ್ಪ ಡಿಲೇ ಆಯ್ತು. ನೋ ಪ್ರಾಬ್ಲಮ್. ಎಸ್, ಮತ್ತೊಮ್ಮೆ ಎಲ್ಲ ವೈಷ್ಣವರಿಗೆ ನನ್ನ ಅನಂತಾನಂತ ಕೋಟಿ ದಂಡವತ್ ಪ್ರಣಾಮಗಳು. ಹಾಗೂ ಇಂದಿನ ಗೋಪಿಸೇನಾ ಕಾರ್ಯಕ್ರಮಕ್ಕೆ, ಮಂಗಳವಾರದ ಒಂದು ಸ್ಪೆಷಲ್ ಗೋಪಿಸೇನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಸ್ಪೆಷಲ್ ಇದು ಅಲ್ಲ, ನಮ್ಗೆಲ್ಲರಿಗೂ ಸ್ಪೆಷಲ್ ಆಗಿರೋ ಅಂತ ಕಾರ್ಯಕ್ರಮ. ಮಂಗಳವಾರ ಯಾವಾಗ ಬರುತ್ತೆ ಅಂತ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ಸೊ ಇಂದು ನಾವು ಆ ಕಾರ್ಯಕ್ರಮವನ್ನ ಒಂದು ಭಗವಂತನ ಒಂದು ಸ್ಮರಣೆ ಮಾಡೋದ್ರ ಮೂಲಕ ಇವತ್ತಿನ ಕಾರ್ಯಕ್ರಮದ ಒಂದು ಉದ್ಘಾಟನೆನ ಮಾಡೋಣ. ಜಯ. ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೂನ್ ಶ್ರೀಯುತಾಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣಾ ರಘುನಾಥಾನ್ವಿತಾಂ ತಾಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣಾ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರೂನ್ ದೀನತಾರಿಣೀಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಃ. ಹರೇ ಕೃಷ್ಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಇಂದಿನ ಗೋಪಿಸೇನಾ ಮಂಗಳವಾರದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಗೋಪಿಸೇನಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆದರದ ಸುಸ್ವಾಗತ. ಸೊ ಪ್ರಥಮವಾಗಿ ನಾವು ಮಂಗಳಾಚರಣೆಯಿಂದ ನಾವು ಇವತ್ತಿನ ಒಂದು ಸೆಷನ್ ಅನ್ನ ಉದ್ಘಾಟನೆ ಮಾಡಿದ್ದೇವೆ. ಈಗ ಮುಂದಿನ ಕಾರ್ಯಕ್ರಮ ವೈಷ್ಣವ ಭಜನೆ ಇದೆ. ಸೊ ವೈಷ್ಣವ ಭಜನೆ ನಮ್ಮೆಲ್ಲರಿಗೂ ಪ್ರಿಯವಾದಂತ ಒಂದು ಕಾರ್ಯಕ್ರಮ. ಸೊ ಈ ಕಾರ್ಯಕ್ರಮವನ್ನ ನಡೆಸಿಕೊಡೋದಕ್ಕೆ ನಮಗೋಸ್ಕರ ಭಕ್ತಿನ ಆಶಾ ಮಾತಾಜಿ, ಶ್ರೀಮತಿ ಆಶಾ ಮಾತಾಜಿ ಅವರು ಇದ್ದಾರೆ ನಮ್ಮ ಒಟ್ಟಿಗೆ. ಸೊ ಆಶಾ ಮಾತಾಜಿಯವರು ತುಂಬಾ ಹಸನ್ಮುಖಿ, ತುಂಬಾ ವೆರಿ ಹಂಬಲ್ ಡಿವೋಟಿ. ನಾವು ನೋಡಿರೋ ಹಾಗೆ ಮೈಸೂರಿನವರು, ಮೂಲತಃ ಮೈಸೂರಿನವರು. ಸೊ ಮಾತಾಜಿಯವರು ಈಗ ಆಲ್ರೆಡಿ ನಮ್ಮ ಇಸ್ಕಾನ್ ಸಂಸ್ಥೆಯಿಂದ ಭಕ್ತಿಶಾಸ್ತ್ರಿ ಒಂದು ಕೋರ್ಸ್ ಅನ್ನ ಅವರು ಮಾಡಿದ್ದಾರೆ. ಆಮೇಲೆ ನಂತರ ಈಗ ಭಕ್ತಿ ವೈಭವವನ್ನ ಅವರು ಕೈಗೊಂಡಿದ್ದಾರೆ, ಮಾಡ್ತಾ ಇದ್ದಾರೆ ಈಗ. ಹರಿಬೋಲ್. ಸೊ ಮಾತಾಜಿಯವರು ದಾಸರ ಪದಗಳು ಅಂದ್ರೆ ಅವ್ರಿಗೆ ತುಂಬಾ ಇಷ್ಟವಾದಂತ ಒಂದು ದಾಸರ ಪದಗಳನ್ನ ಹಾಡೋದು ತುಂಬಾ ಇಷ್ಟ ಅವರಿಗೆ, ಮಾತಾಜಿ ಅವರಿಗೆ. ಸೊ ನಾವು ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಮಾತಾಜಿ ಅವ್ರ ಬಗ್ಗೆ ತುಂಬಾ ಹೇಳೋದಿದೆ.
ಬಟ್ ಆದಷ್ಟು ನಾವು ಕಾರ್ಯಕ್ರಮದ ಒಂದು ಸೀಮಿತ ಅವಧಿಗೋಸ್ಕರ ಮಾತಾಜಿಯವ್ರಿಗೆ ವೆಲ್ಕಮ್ ಮಾಡೋಣ. ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಮಾತಾಜಿಯವರು ತುಂಬಾ ಸೊಗಸಾಗಿ ಒಂದು ವೈಷ್ಣವ ಭಜನೆಯನ್ನ ಇವಾಗ ಹಾಡ್ತಾ ಇದ್ದಾರೆ ಅವರ ಸಿರಿಕಂಠದಿಂದ. ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ನೆರೆದಿರುವ ಎಲ್ಲ ವೈಷ್ಣವಿಯರಿಗೆ ನನ್ನ ದಂಡವತ್ ಪ್ರಣಾಮಗಳು. ಈ ಒಂದು ಶುಭ ಸಂದರ್ಭದಲ್ಲಿ, ಶುಭ ದಿನದಂದು ನನಗೆ ಈ ಒಂದು ದಾಸರ ಪದವನ್ನ ಹಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಂತಹ ಗೋಪಿಸೇನಾ ತಂಡದ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳು. ಮಾತಾಜಿ, ನನ್ನ ವಾಯ್ಸ್ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಸ್ಪಷ್ಟವಾಗಿದೆ ಮಾತಾಜಿ. ಎಸ್ ಮಾತಾಜಿ, ನನಗೆ ಏನು ಅರ್ಹತೆ ಇಲ್ಲದೆ ಇದ್ರೂ, ಯೋಗ್ಯತೆ ಇಲ್ಲದೆ ಇದ್ರೂ ನನ್ನ ಬಗ್ಗೆ ಒಂದೆರಡು ಒಳ್ಳೆ ಮಾತನ್ನ ಹೇಳಿ ನನಗೆ ಒಂಥರ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನೀವು. ಅದಕ್ಕೆ ನಿಮಗೆ ಧನ್ಯವಾದಗಳು ಮಾತಾಜಿ. ಒಮ್ಮನದಿಂದಲಿ ತಮ್ಮನು ಭಜಿ ಪರ ಸಮ್ಮತದಿಂದ ಕಾಯ್ವನರ ಹರಿ ಸಿಂಹ ರೂಪನಾದ ಶ್ರೀಹರಿ. ಒಮ್ಮನದಿಂದಲಿ ತಮ್ಮನು ಭಜಿ ಪರ ಸಮ್ಮತದಿಂದ ಕಾಯ್ವನರ ಹರಿ ಸಿಂಹ ರೂಪನಾದ ಶ್ರೀಹರಿ. ನಾಮಗಿರೀಶನೆ ನರಸಿಂಹ ರೂಪನಾದ ಶ್ರೀಹರಿ. ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬು ಉಗ್ರವನು ತೋರಿದನು. ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬು ಉಗ್ರವನು ತೋರಿದನು. ಕರುಳನು ಬಗೆದು ಕೊರಳೊಳಗಿಟ್ಟು ತರಳನ ಸಲಹಿದ ಶ್ರೀ ನರಸಿಂಹನೇ ಸಿಂಹರೂಪನಾದ ಶ್ರೀಹರಿ. ತರಳನು ಕರೆಯೇ ಸ್ತಂಭವು ಬಿರಿಯೇ ತುಂಬು ಉಗ್ರವನು ತೋರಿದನು. ಕರುಳನು ಬಗೆದು ಕೊರಳೊಳಗಿಟ್ಟು ತರಳನ ಸಲಹಿದ ಶ್ರೀ ನರಸಿಂಹನೇ ಸಿಂಹರೂಪನಾದ ಶ್ರೀಹರಿ. ನಾಮಗಿರೀಶನೆ ನರಸಿಂಹ ರೂಪನಾದ ಶ್ರೀಹರಿ. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು. ಕರೆ ತಂದು ಸಿರಿಯ ತೊಡೆಯ ಮೇಲಿರಿಸಿ ಪರಮ ಹರುಷವನು ಹೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ಭಕ್ತರೆಲ್ಲ ಕೂಡಿ ಬಹುದೂರ ಓಡಿ ಪರಮ ಶಾಂತವನು ಬೇಡಿದರು. ಕರೆ ತಂದು ಸಿರಿಯ ತೊಡೆಯ ಮೇಲಿರಿಸಿ ಪರಮ ಹರುಷವನು ಹೊಂದಿದ ಶ್ರೀಹರಿ ಸಿಂಹರೂಪನಾದ ಶ್ರೀಹರಿ. ನಾಮಗಿರೀಶನೆ ನರಸಿಂಹ ರೂಪನಾದ ಶ್ರೀಹರಿ. ಜಯ ಜಯ ಜಯವೆಂದು ಹೂವನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ. ಜಯ ಜಯ ಜಯವೆಂದು ಹೂವನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ. ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ. ಜಯ ಜಯ ಜಯವೆಂದು ಹೂವನು ತಂದು ಹರಿ 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 ಎಂದು ಸುರರೆಲ್ಲ ಸುರಿಸೆ. ಭಯ ನಿವಾರಣ ಭಾಗ್ಯ ಸ್ವರೂಪನೆ ಪರಮ ಪುರುಷ ಶ್ರೀ ಪುರಂದರ ವಿಠಲನೆ ಸಿಂಹರೂಪನಾದ ಶ್ರೀಹರಿ. ನಾಮಗಿರೀಶನೆ ನರಸಿಂಹ ರೂಪನಾದ ಶ್ರೀಹರಿ. ನಾಮಗಿರೀಶನೆ ನರಸಿಂಹ ರೂಪನಾದ ಶ್ರೀಹರಿ. ಭಕ್ತಿ ವಿಘ್ನ ವಿನಾಶಕ ನರಸಿಂಹ ಭಗವಾನಿಗೆ ಜೈ. ಮತ್ತೊಮ್ಮೆ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಜೈ ಹರಿ ಬೋಲ್.
ಮಾತಾಜಿ ಆ ಸಾಕ್ಷಾತ್ ಭಗವಾನ್ ನರಸಿಂಹದೇವರೇ ನಮ್ ಮುಂದೆ ಸಾಕ್ಷಾತ್ ಪ್ರತ್ಯಕ್ಷ ಆದಂಗ ಆಯ್ತು ಮಾತಾಜಿ. ತುಂಬಾ ಸೊಗಸಾಗಿದೆ. ಪುರಂದರದಾಸರ ರಚನೆ ತಾವು ಎಷ್ಟು ಸೊಗಸಾಗಿ ಹಾಡಿದ್ರಿ ಅಂದ್ರೆ ನಮ್ಗೆ ಅದ್ ಏನ್ ಹೇಳಕ್ ಅದು ಮಾತುಗಳೇ ಬರ್ತಾ ಇಲ್ಲ ಮಾತಾಜಿ, ಅಷ್ಟು ಸೊಗಸಾಗಿತ್ತು ಅವನ ವರ್ಣನೆ. ಲೀಲಾ ಶ್ರವಣನು ಆಲ್ಮೋಸ್ಟ್ ಅದ್ರಲ್ಲಿ ಆ ಹಾಡ್ನಲ್ಲಿ ಕಂಪ್ಲೀಟ್ ಆಗಿ ಲೀಲಾ ಶ್ರವಣ ಕೂಡ ಇದೆ ಅದ್ರಲ್ಲಿ. ಸೊಗಸಾಗಿತ್ತು. ಹೌದು ಹೌದು ಮಾತಾಜಿ. ಇದೊಂದು ಪುರಂದರ ದಾಸರದು ಎಷ್ಟೊಂದು ಹಾಡುಗಳು ನಾನು ಅದೇ ಅನ್ಕೊಳ್ತೀನಿ. ಆ ಶ್ರೀಮದ್ ಭಾಗವತಮಲ್ಲಿ ಒಂದು ಅಧ್ಯಾಯದಲ್ಲಿ ಹೇಳಿರೋದನ್ನ 2 ಅಥವಾ 3 ಪ್ಯಾರಾಗಳಲ್ಲಿ ಎಷ್ಟು ಒಂಥರ ಆಡು ಮಾತಿನಲ್ಲಿ ಒಂದು ಸರಳವಾದ ಪದಗಳಲ್ಲಿ ಪುರಂದರದಾಸರು ಕಣ್ಣಲ್ಲಿ ಕಟ್ಟೋ ಹಾಗೆ ಅದನ್ನ ಪೂರ್ತಿ ಚಿತ್ರಣವನ್ನ ನಮಗೆ ಕೊಟ್ಟಿದ್ದಾರೆ. ಅದೊಂದು ನನಗೆ ಎಷ್ಟೊಂದು ಸಲ ಆ ಅನುಭವ ಕೂಡ ಆಗಿದೆ ಮಾತಾಜಿ. ಹೌದು, ನಮ್ಗೆ ಪ್ರಹ್ಲಾದ್ ಮಹಾರಾಜ್ ಮತ್ತೆ ನರಸಿಂಹದೇವರ ದೇವರನ್ನ ಒಂದು ಕತೆ ಅಂದ ತಕ್ಷಣ ನಮ್ಗೆ ಗೊತ್ತಿರೋದೇನು ಅಂದ್ರೆ ಕಂಬ ಹೊಡೆದ್ಕೊಂಡು ಭಗವಂತ ಬಂದಿದ್ದು, ಪ್ರತ್ಯಕ್ಷ ಆಗಿದ್ದು, ಮತ್ತೆ ಪ್ರಹ್ಲಾದ್ ಮಹಾರಾಜಂಗೆ ದರ್ಶನ ಕೊಟ್ಟು ಆ ದೈತ್ಯನನ್ನ ಸಂಹಾರ ಮಾಡಿದ್ದು ಹಿರಣ್ಯಕಶಿಪವನ್ನ. ಆದ್ರೆ ಈ ಒಂದು ಪದಗಳ ಒಂದು ನಿರೂಪಣೆ ಆಗ್ಲಿ ಅಥವಾ ಒಂದೊಂದು ಪದಗಳ ಒಂದು ಸಂಯೋಜನೆ ಒಂಥರ ಬೇರೆ ಬೇರೆ ತರ ಕತೆ ಅಷ್ಟೇ ಆಗಿದ್ರು ಆ ಒಂದು ಹೇಳೋ ಧಾಟಿ, ಆ ಪದವನ್ನು ಹೇಳೋ ಒಂದು ರೀತಿ ನಮ್ಗೆ ಒಂಥರ ಹೊಸತ ಅಂತ ಅನ್ಸುತ್ತೆ. ಅದೊಂಥರ ನಿಂತ ನೀರು ಅಂತ ಅನ್ಸೋದೇ ಇಲ್ಲ ನಮ್ಗೆ. ಎಷ್ಟು ನಾವು ಹುಟ್ಟದಾಗ್ಲಿಂದ ಕೇಳ್ಕೊಂಡು ಬಂದಿದೀವಿ, ಒಂಥರ ಬುದ್ಧಿ ಬಂದಾಗ್ಲಿಂದನೂ ನಾವು ಈ ಕಥೆಯನ್ನ ಕೇಳ್ಕೊಂಡು ಬರ್ತಾನೆ ಇದೀವಿ. ಬಟ್ ಆದ್ರೂ ನಮ್ಗೆ ಯಾವತ್ತೂ ಒಂಥರ ಬೇಜಾರ್ ಅಂತ ಅನ್ಸಿಲ್ಲ. ಹೌದಪ್ಪ, ಪ್ರತಿ ವರ್ಷ ನರಸಿಂಹ ಜಯಂತಿ ಬಂದಾಗ್ಲೂ ಒಂದೊಂದು ಹಾಡನ್ನ ಹೇಳ್ದಾಗ್ಲೂ ಏನೋ ಒಂದು ಹೊಸತನ, ಏನೋ ಒಂದು ಹೊಸತನ ಅನ್ಸುತ್ತೆ ಮಾತಾಜಿ. ಸೊ ಮತ್ತೊಮ್ಮೆ ಇದೊಂದು ಅವಕಾಶವನ್ನ ಕೊಟ್ಟಂತಹ, ಇದೊಂದು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ, ಈ ಒಂದು ಫೀಲಿಂಗ್ ಅನ್ನ ನನಗೆ ತಂದ್ಕೊಟ್ಟಿದ್ದಕ್ಕೆ ನಿಮ್ಗೆ ಅನಂತ ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ನಮ್ಗೆ ತುಂಬಾ ಕೃಷ್ಣ ಮಾತಾಜಿ, ಸೊಗಸಾಗಿ ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ. ಅಮಲಾಯಶದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಈ ಮಾತಾಜಿ. ಕೀರ್ತನೆ ಹೇಳಿದ್ರಲ್ಲ, ಆ ಕೀರ್ತನೆ ನಾನು ಸ್ವಲ್ಪ ಗ್ರೂಪಿಗೆ ಹಾಕ್ರಿ ಮಾತಾಜಿ, ಆಮೇಲೆ ಲಾಸ್ಟ್. ಓಕೆ ಸರ್. ಚೆನ್ನಾಗಿದೆ ಕೀರ್ತನೆ. ಹರೇ ಆಯ್ತು Thank you ಮಾತಾಜಿ, ಮಾತಾಜಿ. ಖಂಡಿತ ಹರೇ ಮಾತಾಜಿ. ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ವೆರಿ ನೈಸ್ ಮಾತಾಜಿ. ತುಂಬಾ ಸೊಗಸಾಗಿತ್ತು. ನಮ್ಗೆಲ್ಲರಿಗೂ ಒಂದು ನಮ್ಮ ಆತ್ಮದ ಒಂದು ಖುಷಿ ನಮ್ಗೆ ಅದು ಕೇಳಿದ ಕೂಡ್ಲೆ ಚೆನ್ನಾಗ್ ಅನ್ನಿಸ್ತು ಮಾತಾಜಿ. ಇಟ್ಸ್ ಅ ವೆರಿ ಗುಡ್ ರಿಲಿಶ್ಮೆಂಟ್ ಫಾರ್ ಅವರ್ ಸೋಲ್ ಆಕ್ಚುಲಿ. ಧನ್ಯವಾದ ಮಾತಾಜಿ. ಇದೆಲ್ಲ ಭಗವಂತನ ಕೃಪೆನೆ ಮಾತಾಜಿ. ಮುಂಚೆ ಒಂದ್ ಹಾಡು ಹೇಳಿದ್ರೆ ಏನೋ ಒಂದು ಯಾಂತ್ರಿಕವಾಗಿ ಹೇಳ್ಕೊಂಡು ಹೋಗ್ತಾ ಇದ್ದಂಗಿತ್ತು. ಬಟ್ ಇವಾಗ ಏನು ಅಂತಂದ್ರೆ ಏನೋ ಒಂದು ಅದರಲ್ಲಿ ಒಂಥರ ಮುಳುಗ್ಬಿಟ್ಟು ಅದ್ ಕಣ್ಮುಂದೆನೆ ಕಟ್ಟೋ ತರ ಕಣ್ಮುಂದೆ ಬರುತ್ತೆ ಮಾತಾಜಿ. ಅದೆಲ್ಲ ಭಗವಂತನ ಕೃಪೆ, ಮತ್ತೆ ನಿಮ್ಮಂತ ಹಿರಿಯ ಭಕ್ತರ ಒಂದು ಅಸೋಸಿಯೇಷನ್ ಕೂಡ ಮಾತಾಜಿ ಅದಕ್ಕೊಂದು ಕಾರಣ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ ಅವರಿಗೆ 3 ಬಾರಿ ಹರಿಬೋಲ್ ಹೇಳ್ಬಿಟ್ಟು ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ಅರ್ಪಿಸೋಣ. ಹರಿ ಬೋಲ್, ಹರಿ ಬೋಲ್, ಹರಿ ಹರಿ ಬೋಲ್. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಇದೇ ರೀತಿ ತಾವು ನಮ್ಗೆ ಮುಂದೇನು ಇದೇ ರೀತಿ ತಾವು ಭಜನೆಗಳನ್ನ ಹೇಳಿ ನಮ್ಗೆ ಒಂದು ಮಾರ್ಗದರ್ಶನ ಮಾಡ್ಬೇಕು ಮಾತಾಜಿ, ಭಗವಂತನ ಒಂದು ಪಾತಲ್ಲಿ. ಹರೇ ಕೃಷ್ಣ. ಜೈ. ನೀವ್ ನನ್ನನ್ನ ಕರೆದು ಭಗವಂತನ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಕೊಟ್ಟಿರೋದೇ ಜಾಸ್ತಿ ಮಾತಾಜಿ. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಡ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ವಿ ಆರ್ ವೆರಿ ಫಾರ್ಚುನೇಟ್. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಅವರ ಒಂದು ಸುಂದರವಾದ ಪುರಂದರದಾಸರ ಕೀರ್ತನೆಯೊಂದಿಗೆ ಇವತ್ತಿನ ಒಂದು ಶುಭಾರಂಭ ಆಗಿದೆ. ಸೊ ನಾವು ನಮ್ಮ ಮುಂದಿನ ಕಾರ್ಯಕ್ರಮಕ್ಕೆ ಪದಾರ್ಪಣೆ ಮಾಡೋಣ. ಸೊ ಮುಂದಿನ ಕಾರ್ಯಕ್ರಮ ನಾವೆಲ್ಲ ತುಂಬಾ ಹೊತ್ತಿನಿಂದ ಕಾತರದಿಂದ ಕಾಯ್ತಾ ಇರುವಂತ ಪ್ರವಚನದ ಕಾರ್ಯಕ್ರಮ. ಸೊ ಇವತ್ತಿನ ಪ್ರವಚನ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ಶ್ರೀ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ, ಮುಖ ಪದ್ಮ ಭೃಂಗ. ಭಕ್ತಿ ವಿಘ್ನ ವಿನಾಶಕ ನರಸಿಂಹದೇವ ಭಗವಾನ್ ಕಿ ಜೈ. ಸೊ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಮುಂದಿನ ಗುರುವಾರ ಅಂದ್ರೆ 30ನೇ ತಾರೀಕು, ಏಪ್ರಿಲ್ 30ನೇ ತಾರೀಕು ನರಸಿಂಹ ಚತುರ್ದಶಿ ಇದೆ. ಸೊ ನಾವೆಲ್ಲರೂ ಕಾತುರವಾಗಿ ಕಾಯ್ತಾ ಇದ್ದೀವಿ ಆ ಒಂದು ದಿವಸಕ್ಕೆ. ಸೊ ನರಸಿಂಹನನ್ನ ಒಂದು ಭಜಿಸ್ಬೇಕು ನಾವು, ನರಸಿಂಹನ ಒಂದು ಗುಣಗಾನವನ್ನ ಮಾಡ್ಬೇಕು ಅಂತ. ಸೊ ಈ ಸುಸಂದರ್ಭದಲ್ಲಿ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಹರ್ಗ್ರೇಸ್ ಲೀಲಾಮಯಿ ಜಾಹ್ನವಿ ಮಾತಾಜಿ ಅವ್ರ ಹೆಸರಲ್ಲೇ ಅಡಗಿರುವಂತೆ ಲೀಲಾಮಯಿ ಅವರು
ಅಂದ್ರೆ ಲೀಲೆಗಳನ್ನ ಸುಂದರವಾಗಿ ಅವರು ಹೇಳುವಂತ ಒಂದು ಕಲೆಯನ್ನ ಹೊಂದಿರತಕ್ಕಂಥವ್ರು ಮಾತಾಜಿಯವರು. ಸೊ ನಮ್ಮ ಶಿಕ್ಷಾ ಗುರುಗಳು ಮೂಲತಃ ಮೈಸೂರಿನವರು. ಸೊ ಮಾತಾಜಿಯವ್ರ ಬಗ್ಗೆ ಹೇಳೋದಕ್ಕೆ ತುಂಬಾ 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 ಇದೆ. ಬಟ್ ನನ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವ್ರ ಬಗ್ಗೆ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಹರ್ಗ್ರೇಸ್ ಲೀಲಾಮಯಿ ಜಾಹ್ನವಿ ಮಾತಾಜಿಯವರು 2013 ದುಬೈನಲ್ಲಿ ನಮ್ಮ ಪೂಜ್ಯ ಗುರುಗಳಾದ ಹಿಸ್ ಹೋಲಿನೆಸ್ ಜಯಪತಾಕ್ ಸ್ವಾಮಿ ಗುರು ಮಹಾರಾಜರಿಂದ ಹರಿನಾಮ್ ದೀಕ್ಷೆಯನ್ನ ಪಡೆದಿದ್ದಾರೆ. ನಂತರ ಅವರು ಮೈಸೂರಿಗೆ ಬಂದು ನಮ್ಮ ಒಂದು ಉದ್ಧಾರಕ್ಕಾಗಿ ಮೈಸೂರಿಗೆ ಬಂದಿದ್ದಾರೆ ಅವರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ತುಂಬಾ ಜನ ಇದೀವಿ, ನಾವು ಒಂದು ಬಿಗ್ ಲಿಸ್ಟ್. ಸೊ ಅವರು ನಮ್ಮನ್ನೆಲ್ಲ ದಟ್ಗಳ್ಳಿ, ಆಕ್ಚುಲಿ ಆಗಿ ಹೇಳ್ಬೇಕು ಅಂದ್ರೆ ನಾವು ಮೈಸೂರು ದಟ್ಗಳ್ಳಿ ಏನಿದೆ, ಸೊ ಆ ಒಂದು ಪ್ಲೇಸ್ ಇದು ಪ್ರವಚನಕ್ಕೆ ಅವರು ತುಂಬಾನೇ ನಮ್ಗೆ ಮಾರ್ಗದರ್ಶನ ಮಾಡಿದ್ದಾರೆ ಮಾತಾಜಿಯವರು. ಅವರ ಒಂದು ಕ್ಲಾಸ್ಗಳಿಂದ ಮತ್ತೆ ಅವರ ಒಂದು ಆಚಾರಗಳಿಂದ ಎಲ್ಲ ನಮ್ಗೆ ತುಂಬಾ ಮುಂದೆ ತಂದಿದ್ದಾರೆ ಅವರು. ಸೊ ಇವತ್ತು ಮಾತಾಜಿಯವರ ಒಂದು ಶ್ರೀಮುಖದಿಂದ ನಾವು ಭಗವಂತನ ಒಂದು ಗುಣಗಾನವನ್ನ, ಭಗವಾನ್ ಶ್ರೀ ನರಸಿಂಹದೇವರ ಒಂದು ಗುಣಗಾನವನ್ನ, ಅವನ ಒಂದು ಲೀಲೆಗಳನ್ನ ಶ್ರವಣ ಮಾಡೋದಕ್ಕೆ ಒಂದು ಸುವರ್ಣ ಅವಕಾಶ ಸಿಕ್ಕಿದೆ ನಮ್ಮೆಲ್ಲರಿಗೂ. ಸೊ ಮಾತಾಜಿಯವ್ರಿಗೆ ಹೇಳ್ಬೇಕಂದ್ರೆ ತುಂಬಾನೇ ವೆರಿ ಹಂಬಲ್ ಡಿವೋಟಿ, ಹಸನ್ಮುಖಿಯವರು. ಯಾವತ್ತು ಬೇಜಾರ್ ಮಾಡ್ಕೊಂಡಿರೋದ್ ನಾನು ನೋಡೇ ಇಲ್ಲ. ಏನಾದ್ರೂ ಕೇಳಿ ಏನಾದ್ರೂ ಹೇಳಿ ಅವ್ರು ತಮ್ಮ ಸಮಯವನ್ನ ತೆಗೆದು, ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಅವ್ರದ್ದು, ಅದ್ರಲ್ಲೂ ಅವ್ರ ಸಮಯವನ್ನ ತೆಗೆದು ನಮ್ಗೆ ಏನ್ ಹೇಳ್ಬೇಕೋ ನಮ್ಗೆ ಹೇಳ್ಕೊಟ್ಟು ಭಕ್ತಿನಲ್ಲಿ ಮುಂದುವರೆದಕ್ಕೆ ತುಂಬಾನೇ ನಮ್ಗೆ ಹೆಲ್ಪ್ ಮಾಡಿದ್ದಾರೆ ಮಾತಾಜಿಯವರು. ಸೊ ನಾವ್ ಇವತ್ತಿನ ದಿವಸ ನಾವ್ ಏನಿದೀವೋ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವಿರುವಂತದ್ದು. ಸೊ ಹೆಚ್ಚಿನ ಸಮಯವನ್ನ ನಾನು ತೆಗೆದುಕೊಳ್ಳೋದಿಲ್ಲ. ಸೊ ಲೀಲಾಶ್ರವಣವನ್ನ ಮಾಡೋಣ ಅವರ ಶ್ರೀಕಂಠದಿಂದ. ಮಾತಾಜಿಯವರಿಗೆ ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳಿ ನಾನು ಸ್ವಾಗತವನ್ನ ಕೋರ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ. Champa Mataji, I don't even deserve what you said. ಮಾತಾಜಿ ಹರೇ All glories to Prabhupada and Guru Maharaj. ಅವರ ಕೃಪೆ ನಾವ್ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ನಮ್ಮಿಂದ ಏನ್ ಸೇವೆಯನ್ನ ಅವ್ರು ಮಾಡಿಸ್ತಿದಾರೋ, ಸಮಾಜಕ್ಕೆ ಏನ್ ತಲುಪಿಸ್ತಾರೋ ಎಲ್ಲರಿಗೂ, ಅದು ಎಲ್ಲ ನಮ್ಮ ಗುರು ಮಹಾರಾಜರಿಗೆ ಆಶ್ರಯಿಸೋ ನಿಮಿತ್ತ ಮಾತ್ರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವರ್ಡ್ಸ್, ರಿಯಲಿ ಥ್ಯಾಂಕ್ ಯು ವೆರಿ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ. ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಇನ್ನೊಮ್ಮೆ ಸ್ವಾಗತವನ್ನ ಬಯಸ್ತೇನೆ. ಸೊ ಸ್ವಾಗತವನ್ನ ಬಯಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಗೆ ನರಸಿಂಹ ಎಲ್ಲರಿಗೂ ತುಂಬಾ ಪ್ರಿಯವಾದವರು. ಯಾಕೆಂದ್ರೆ ನರಸಿಂಹನ ಸ್ತುತಿ ಇಲ್ಲದೆ ನಾವು ಯಾವುದನ್ನು ಮನೆಯಿಂದ ನಾವು ಆಚೆ ಸಹ ನಾವು ಕಾಲಿಡೋದಿಲ್ಲ ಅಲ್ವಾ. ಸೊ ಹಾಗಾಗಿ ಇವತ್ತು ನರಸಿಂಹ ಚತುರ್ದಶಿ ಮಾತಾಜಿಯವರು ಹೇಳ್ದಂಗೆ ಈ ಥರ್ಸ್ಡೇ, ಈ ಗುರುವಾರ ಬರ್ತಾ ಇದೆ. ಹಾಗಾಗಿ ಇಂದಿನ ಕಾರ್ಯಕ್ರಮವನ್ನು ನಾವು ನರಸಿಂಹನ ಗುಣಗಾನ ಮಾಡ್ಲಿಕ್ಕೆ, ಅವರ ಬಗ್ಗೆ ಕೇಳಲಿಕ್ಕೆ ನಾವು ಬಳಸ್ತೀವಿ. ಜಯ ರಾಧಾ ಮಾಧವ, ಜಯ ಕುಂಜ ಬಿಹಾರಿ, ಜಯ ರಾಧಾ ಮಾಧವ, ಜಯ ಕುಂಜ ಬಿಹಾರಿ, ಜಯ ಗೋಪಿ ಜನ ವಲ್ಲಭ, ಜಯ ಗಿರಿವರಧಾರಿ, ಜಯ ಯಶೋದನಂದನ ವ್ರಜ ಜನರಂಜನ, ಯಮುನಾ ತೀರ ವನಚಾರಿ, ಜಯ ರಾಧ ಮಾಧವ, ಜಯ ಕುಂಜ ಬಿಹಾರಿ, ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ, ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ,
ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಶ್ರೀಲ ಪ್ರಭುಪಾದ ಕಿ ಜೈ, ಗುರು ಮಹಾರಾಜ್ ಕಿ ಜೈ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಇನ್ನೊಮ್ಮೆ ಇಂದಿನ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನೆರೆದಿರುವ ಎಲ್ಲಾ ವೈಷ್ಣವೆಯರ ಚರಣ ಕಮಲದಲ್ಲಿ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಂದಿನ ಒಂದು ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಇವತ್ತು ನಾವೆಲ್ಲರೂ ಕಾತುರರಾಗಿ ಕಾಯ್ತಾ ಇದ್ದೇವೆ, ನರಸಿಂಹ ಚತುರ್ದಶಿ ಯಾವಾಗ ಬರುತ್ತಪ್ಪ. ನರಸಿಂಹ ನಮ್ಮ ಎಲ್ಲರಿಗೂ ಇಷ್ಟ ದೇವರಲ್ವಾ. ಸೊ ಯಾಕಂದ್ರೆ ನರಸಿಂಹನ ಒಂದು ಸ್ತುತಿ ಇಲ್ಲದೆ ನಾವು ಏನನ್ನೂ ಮಾಡೋದಿಲ್ಲ. ನಮ್ಮ ಜೀವನದಲ್ಲಿ ವಿಘ್ನಗಳು ತುಂಬಾ ಬರುತ್ತೆ. ವಿಘ್ನ ವಿನಾಶಕ ನರಸಿಂಹ ಎಲ್ಲರಿಗೂ ಪ್ರಿಯವಾದವನು. ಹಾಗೆ ನನ್ನ ಇಷ್ಟ ದೈವ ನನ್ಗೆ ಪ್ರತಿ ನಿಮಿಷಕ್ಕೂ ನರಸಿಂಹನ ನಾನು ಜ್ಞಾಪಿಸ್ತಾ ಇರ್ತೀನಿ. ಎಲ್ಲದಕ್ಕೂ ಆಮೇಲೆ ಹರೇ ಕೃಷ್ಣ ಮಾಡ್ತಾ ಇರ್ತೀನಿ. ಸೊ ಐ ಕೀಪ್ ಆನ್ ಸೇಯಿಂಗ್ ಬ್ರಹ್ಮೀರಂ ಮಹಾವಿಷ್ಣು ಹೇಳ್ತಾನೆ ಇರ್ತೀನಿ. ಅದ್ ಯಾಕೋ ಗೊತ್ತಿಲ್ಲ, ನನ್ಗೆ ನರಸಿಂಹ ಅಂದ್ರೆ ತುಂಬಾನೇ ಪ್ರೀತಿ ಉಂಟು, ಭಕ್ತಿ ಆಮೇಲೆ ಪ್ರೀತಿ ಉಂಟು ನರಸಿಂಹ. ಸೊ ದಿಸ್ ಇಸ್ ಐ ಗಾಟ್ ದಿಸ್ ಅಪಾರ್ಚುನಿಟಿ. ನನ್ಗೆ ಇವತ್ತಿನ ಒಂದು ಅವಕಾಶ ಸಿಕ್ಕಿದ್ದು. ನಾನು ಅನ್ಕೊಂಡೆ ಇದನ್ನ ಇವತ್ತು ಬಿಡ್ಬಾರ್ದು, ನನ್ನ ಇಷ್ಟ ದೈವದ ಮೇಲೆ ಇದೆ ಅಂತೇಳಿ ನಾನು ಇದನ್ನು ತಕೊಂಡೆ. ಸೊ ಎಲ್ಲರಿಗೂ ಗೊತ್ತಿರೋ ಹಾಗೆ ನರಸಿಂಹನ ಅವತಾರ ಏಕಾಗೆ ಆಯ್ತು ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಷಯ. ಆದ್ರೆ ಇವತ್ತು ಭಾಗವತಂದ ಕೆಲವೊಂದು ಶ್ಲೋಕಗಳನ್ನ ನಾನು ಆಯ್ದುಕೊಂಡಿದ್ದೇನೆ. ಸೊ ಯಾಕಾಗಿ ಭಗವಂತನ ನರಸಿಂಹ ಅವತಾರ ತಗೊಳ್ಬೇಕಂದ್ರೆ ಎಲ್ಲರಿಗೂ ಗೊತ್ತು, ಪ್ರಹ್ಲಾದ್ ಮಹಾರಾಜನ್ಗೆ ರಕ್ಷಣೆ ಮಾಡ್ಲಿಕ್ಕೆ ನರಸಿಂಹ ಬಂದಿದ್ದು ಅಂತೇಳಿ. ಸೊ ಸ್ಟಾರ್ಟ್ ಬ್ರಹ್ಮೀರಂ. ಬ್ರಹ್ಮೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮಮುಖ ಪದ್ಮಭೃಂಗ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮಮುಖ ಪದ್ಮಭೃಂಗ. ಶ್ರೀ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮಭೃಂಗ. ನರಸಿಂಹ ಭಗವಾನ್ ಕಿ ಜಯ. ಸೊ ನಾವೆಲ್ಲರೂ ಭಗವದ್ಗೀತೆಯ 4ನೇ ಅಧ್ಯಾಯದ 7ನೇ ಶ್ಲೋಕ ಎಲ್ಲರಿಗೂ ಒಂದು ಬಾಹ್ಯಾಟ ಆಗಿದೆ. ಸೊ ಅದು ಯಾವ ಶ್ಲೋಕ ಅಂತ ಎಲ್ಲರಿಗೂ ಗೊತ್ತಿರೋದು. ಯಾಕೆಂದ್ರೆ ಥ್ಯಾಂಕ್ಸ್ ಟು ದೂರದರ್ಶನ್ ಅವಾಗ ನಮ್ಗೆ ಮಹಾಭಾರತ ಸೀರಿಯಲ್ ಬರ್ತಾ ಇತ್ತು. ಸೊ ಅದರಲ್ಲಿ ಭಾನುವಾರ ನಾವು ಕಾಯ್ತಾ ಇದ್ವಿ ಅಲ್ವಾ. ಸೊ ಯದಾ ಅದ್ರಲ್ಲಿ ಕೇಳ್ತಾ ಇದ್ದ ತಕ್ಷಣ ನಮ್ಗೆ ಅವಾಗಿನ್ನು ಭಗವದ್ಗೀತೆ ಬಗ್ಗೆ ಅಷ್ಟು ನಾಲೆಡ್ಜ್ ಇರ್ಲಿಲ್ಲ, ಚಿಕ್ಕವರಿದ್ವಿ. ಆದ್ರೂ ಸಹ ಅದೊಂದು ಬಾಹ್ಯಾಟ ಆಗಿ ಹೋಗಿತ್ತು. ಅದರ ಅರ್ಥವೂ ಸಹ ಅವಾಗ ಗೊತ್ತಿರ್ಲಿಲ್ಲ ಅನ್ಕೋತೀನಿ ನನಗ್ ಗೊತ್ತಿರ್ಲಿಲ್ಲ. ಸೊ ಮೇ ಬಿ ಬೇರೆಯವ್ರಿಗೆ ಗೊತ್ತಿತ್ತ ಏನೋ. ಸೊ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮನಂ ಸೃಜಾಮ್ಯಹಂ.
ಸೊ ಕೃಷ್ಣ ಏನ್ ಹೇಳ್ತಿದಾರಂದ್ರೆ ಭರತ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲಿ ಅಧರ್ಮ ಎಲ್ಲೆಲ್ಲಿ ಧರ್ಮದ ಅವನತಿ ಅಂದ್ರೆ ಅಧರ್ಮ ಆಗುತ್ತೋ, ಅಧರ್ಮ ಹೆಚ್ಚುತ್ತದೋ, ಆಗ ನಾನು ಸ್ವಯಂ ಏನ್ ಮಾಡ್ತೇನೆ, ಅವತಾರ ಮಾಡ್ತೇನೆ. ಮತ್ತೆ ಅದೇ ಅಧ್ಯಾಯದ 8ನೇ ಶ್ಲೋಕದಲ್ಲಿ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ. ಸೊ ಕೃಷ್ಣ ಇಸ್ ಅಗೇನ್ ಸೇಯಿಂಗ್ ದಟ್ ಸಜ್ಜನರನ್ನು ರಕ್ಷಿಸುವುದಕ್ಕಾಗಿ ಮತ್ತು ದುಷ್ಟರನ್ನು ನಾಶ ಮಾಡುವುದಕ್ಕೆ ಮತ್ತು ಧರ್ಮದ ತತ್ವಗಳನ್ನ ಸ್ಥಾಪಿಸುವುದಕ್ಕಾಗಿ ನಾನು ಪ್ರತಿ ಯುಗದಲ್ಲಿಯೂ ಅವತರಿಸುತ್ತೇನೆ. ಸೊ ಕೃಷ್ಣ ಇಸ್ ಸೇಯಿಂಗ್ ದಿಸ್ ರಿಪೀಟೆಡ್ಲಿ. ಸೊ ನಾನು ಪ್ರತಿ ಯುಗದಲ್ಲೂ ಎಲ್ಲಿ ಅಧರ್ಮ ಆಗ್ತದೋ ನಾನು ಅಲ್ಲಿ ಏನ್ ಮಾಡ್ತೇನೆ, ನನ್ನ ಅವತಾರ ನಾನು ತಗೊಳ್ತೇನೆ. ಸೊ ನಮ್ಗೆ ದಶಾವತಾರದಲ್ಲಿ 4ನೇ ಅವತಾರ ಬಂದು ನರಸಿಂಹ ಅವತಾರ. ಸೊ ನರಸಿಂಹ ಅವತಾರ ಯಾಕಾಗಿ ಆಯ್ತು ಅನ್ನೋದನ್ನ ನಾವಿವತ್ತು ತಿಳ್ಕೊಳ್ಳೋಣ. ಸೊ ಭಾಗವತಂದ 7ನೇ ಸ್ಕಂದ ಅಧ್ಯಾಯ 8ರಲ್ಲಿ ತುಂಬಾ ವಿಸ್ತಾರವಾಗಿ ಎಷ್ಟು ಚೆನ್ನಾಗಿ ಅದರ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಧ್ಯಾಯ 8 ಮತ್ತು 9ರಲ್ಲಿ 8ರಲ್ಲೇನೆ ಅವರ ಆಗೋದನ್ನ ಅವರ ಅವತಾರವನ್ನು ತಗೊಳ್ಳೋದನ್ನು ಕಾರಣ ಮತ್ತು ಪ್ರಹ್ಲಾದ್ ಮಹಾರಾಜ್ ಏನ್ ಪ್ರೇಯರ್ ಮಾಡ್ತಿದ್ದಾರೆ, ಸೊ ಎಲ್ಲವೂ ಇದ್ರಲ್ಲೇ ಇದೆ. ಎಷ್ಟು ಚೆನ್ನಾಗಿ ಅದರ ವರ್ಣನೆ ಇದೆ ಅಂತ ಹೇಳಿದ್ರೆ ಭಾಗವತಂನ ಕೆಳಗಡೆ ಇಡ್ಲಿಕ್ಕೂ ಸಹ ಮನ್ಸಾಗಲ್ಲ ನಮ್ಗೆ. ಏನೋ ಯಾವಾಗ್ಲೂ ನಾನು ಹೇಳ್ತಾ ಇರ್ತೀನಿ, ಪ್ರೀಚಿಂಗ್ ಅಂತ ವಿಷಯ ಬಂತ ಹೇಳಿದಾಗ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ವಿ ಸ್ಟಾರ್ಟ್ ಸರ್ಚಿಂಗ್ ಅಂಡ್ ನಾವು ಓದ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಸೊ ನಾನು ಈ ಅಧ್ಯಾಯವನ್ನು ಓದ್ಬೇಕಾದ್ರೆ ನನ್ಗೆ ನಿಜವಾಗ್ಲೂ ಭಾಗವತಂನ ಬಿಡ್ಲಿಕ್ಕೂ ಮನ್ಸಿಲ್ಲ ಇವತ್ತು. ಸೊ ಬೆಳಿಗ್ಗೆ ಅರೌಂಡ್ 2 hours ಭಾಗವತಂ ಓದಿದ್ದೀನೋ ಏನೋ. ಸೊ ಐ ಜಸ್ಟ್ ಕುಡ್ ನಾಟ್ ಸ್ಟಾಪ್ ಮೈ ಸೆಲ್ಫ್. ನನ್ಗೆ ಇಡ್ಲಿಕ್ಕೂ ಮನ್ಸಿಲ್ಲ, ಅಷ್ಟು ತುಂಬಾ ಚೆನ್ನಾಗಿ ಪ್ರಭುಪಾದರ ವರ್ಣನೆ ಇದೆ ಅದರಲ್ಲಿ. ಭಾಗವತಂ ಗೊತ್ತಲ್ಲ, ಒಂದು ರಸಪೂರಿತ ಹಣ್ಣು, ಮಾವಿನ ಹಣ್ಣು, ಅದ್ರಲ್ಲೂ ಸಿಹಿಯಾಗಿದೆ, ರಸಭರಿತವಾಗಿದೆ. ಅದನ್ನ ನಾವು ಬಿಡ್ತೀವ? ಚೆನ್ನಾಗಿ ನಾವು ತಿಂತೀವಿ ಅಲ್ವಾ? ಸೊ ಅದೇ ರೀತಿಯೇ ಭಾಗವತಂ ಸಹ. ಸೊ ಭಾಗವತಂದಲ್ಲಿ 7ನೇ ಸ್ಕಂದದಲ್ಲಿ ಅಧ್ಯಾಯ 8ರಲ್ಲಿ 17ನೇ ಶ್ಲೋಕದಲ್ಲಿ ಸತ್ಯಂ ವಿಧಾತುಂ ನಿಜ ವೃತ್ತ ಭಾಷಿತಂ ವ್ಯಾಪ್ತಿಂ ಚ ಭೂತೇಷು ಅಖಿಲೇಷು ಚಾತ್ಮನಃ ಅದೃಶ್ಯತತ್ವಾದ್ಭುತ ರೂಪ ಮುಧಮನ್ ಸ್ತಂಭೆ ಸಭಾಯಾಂ ನ ಮೃಗಂ ನ ಮಾನುಷಂ. ಸೊ ಇದ್ರಲ್ಲಿ ಇದು ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಯಾಕೆಂದ್ರೆ ಈ ಶ್ಲೋಕದಲ್ಲಿ ನರಸಿಂಹ ಅವತಾರ ಹೇಗಾಯ್ತು, ಯಾಕಾಗಿ ಆಯ್ತು ಅಂತ ತುಂಬಾ ವಿಸ್ತಾರವಾಗಿ ಪ್ರಭುಪಾದರು ಇದನ್ನ ನಮಗೆ ಭಾವಾರ್ಥದಲ್ಲಿ ಅನುವಾದದಲ್ಲಿ ಹೇಳಿದ್ದಾರೆ. ಸೊ ಇದ್ರ ಮೊದ್ಲು ನಮ್ಗೆ ಎಲ್ಲರಿಗೂ ಗೊತ್ತಿದೆ ಹಿರಣ್ಯಕಶಿಪು ಯಾರು. ಹಿರಣ್ಯಕಶಿಪು ಆಕ್ಚುಲಿ ಹೇಳ್ಬೇಕಾದ್ರೆ ಅವರು ಎಲ್ಲಿದ್ರು, ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಇವರು ಅಣ್ಣ ತಮ್ಮಂದಿರು ಎಲ್ಲಿದ್ರು, ವೈಕುಂಠದಲ್ಲಿದ್ರು. ಮತ್ತೆ ಅವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ ಈ ನಮ್ಮ ಸನಕ ಸನಾತನ ಆಮೇಲೆ ಸನತ್ ಕುಮಾರ್, ಸನಂದನ, ಸನಕ ಇವರು ಬಂದಾಗ ಅವ್ರಿಗೆ ಒಳಗ್ ಬಿಡ್ಲಿಲ್ಲ ಅಲ್ವಾ? ಸೊ ಅದಕ್ಕೋಸ್ಕರ ವೈಕುಂಠದ ದ್ವಾರದಲ್ಲಿ ಅವರನ್ನ ನಿಲ್ಲಿಸ್ತಾರೆ. ಆಗ ಅವರಿಗೆ ಶಾಪ ಸಿಕ್ಕಿರುತ್ತೆ. ಏನ್ ಶಾಪ? ಈ ರೀತಿ ನೀವು ಏನಾಗ್ತೀರಾ, ಆಕ್ಚುಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು ಕಿಂಕರರು, ಅವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ ಶಾಪ ಸಿಕ್ಬಿಟ್ಟು ಅವ್ರೇನಾಗಿದ್ದಾರೆ ಅಂದ್ರೆ ಆ ಶಾಪದಿಂದ ಅವರು ಇವತ್ತು ಅಸುರರಾಗಿ ಜನ್ಮ ತಗೊಂಡಿದ್ದಾರೆ. ಅಸುರರ ಜನ್ಮ ತಗೊಂಡು ಭಗವಂತನಿಂದಾನೇ ಅವರ ಮೋಕ್ಷ ಆಗ್ತಾರೆ. ಸೊ ನಾವು ಹಿರಣ್ಯಾಕ್ಷ ಅಂದ್ರೆ ನಮ್ಮ ಕಣ್ಣಿನಲ್ಲಿ ಅವರೊಂದು ಪೂರ್ಣ ಪ್ರಮಾಣದ ಒಂದು ವಿಲನ್ ಅಲ್ವಾ? ಸೊ ಇವರು ಈ ಅಸುರರಲ್ವಾ, ಮಾಡಿದ್ದು ಅದೇ ಕೆಲ್ಸ. ಇವನ್ನ ನಾಗ ಸ್ತ್ರೀಯರನ್ನ ಅಪಹರಣ ಮಾಡಿದ್ದು, ಪ್ರಹ್ಲಾದನ್ಗೆ ಯಾವ್ಯಾವ ರೀತಿ ತೊಂದರೆ ಕೊಟ್ಟಿದ್ದು, ಆಮೇಲೆ ಇಡೀ ಜಗತ್ತಿಗೆ ಅವ್ರ ತೊಂದ್ರೆ, ಇಡೀ ಜಗತ್ತನ್ನ ಮುಟ್ಟಿಲಿ ಇಟ್ಕೊಳ್ಬೇಕು ನಾನು, ನನ್ನ ಮುಷ್ಟಿಲಿ ಇಟ್ಕೊಂಡು ನಾನು ಅವರನ್ನ ಆಟ ಆಡಿಸ್ಬೇಕಂತ ತುಂಬಾ ತೊಂದರೆ ಕೊಟ್ಟ. ಯಾರು? ಹಿರಣ್ಯಕಶಿಪು. ಸೊ ಹಿರಣ್ಯಕಶಿಪು ಇದೆಲ್ಲ ಮಾಡ್ಬೇಕಾದ್ರೆ ಅವರಿಗೊಂದು ಭಕ್ತ ಪ್ರಹ್ಲಾದನ ಜನ್ಮ ಅವರ ಮನೇಲಿ ಆಗುತ್ತೆ. ಆಮೇಲೆ ಅವರಿಗೆ ಅವರು ಗುರುಕುಲ ಕಳಿಸಿದಾಗ ಅಲ್ಲಿ ಅವರಿಗೆ ಗುರುಗಳು ಅಸುರರ ಬಗ್ಗೆ ಹೇಳ್ತಾ ಇದ್ದಾರೆ. ಅವರು ಆ ಜ್ಞಾನವನ್ನು ಕೊಡಕ್ ಹೋಗ್ತಾರೆ. ಬಟ್ ಅವ್ರೇನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯನ್ನ ಅವರ ಜೊತೆ ಇರೋ ಸಹಪಾಠಿಗಳಿಗೆ ಅವರು ಕಲಿಸ್ತಾ ಇದ್ದಾರೆ.
ಸೊ ಇದನ್ನ ನೋಡಿದಾಗ ನಮ್ಗೆ ಪ್ರಭುಪಾದ್ರು ಯಾಕೆ ನಮ್ಗೆ ಅಸೋಸಿಯೇಷನ್ ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ ಅಂತ ನಮ್ಗೆ ಇವಾಗ ಗೊತ್ತಾಗತ್ತೆ. ಯಾಕೆಂದ್ರೆ ಅಸೋಸಿಯೇಷನ್ ಇಟ್ ಮ್ಯಾಟರ್ಸ್ ಅ ಲಾಟ್. ನಮ್ಗೆ ನಮ್ಮ ಜೀವನದಲ್ಲಿ ಭಕ್ತರ ಸಂಘ ತುಂಬಾ ಬೇಕು ಅಂತ ಹೇಳಿ ನೋಡಿ, ಎಲ್ಲರ ಅಸುರರಲ್ಲಿ ಬಂದಿರೋರೆಲ್ಲ ಅಸುರರ ಮಕ್ಳೇ. ಆದ್ರೆ ಅವ್ರಿಗೆ ಏನ್ ಕಲಿಸ್ತಾ ಇದಾರೆ ಪ್ರಭುಪಾದ ಇವರು ಪ್ರಹ್ಲಾದ್ ಮಹಾರಾಜರು? ಅವ್ರಿಗೆ ಕೃಷ್ಣ ಪ್ರಜ್ಞೆಯನ್ನು ಕಲಿಸ್ತಿದ್ರು, ಹರೇ ಕೃಷ್ಣ ಮಹಾಮಂತ್ರವನ್ನು ಕಲಿಸ್ತಾ ಇದ್ರು. ಸೊ ಇದನ್ನು ಕಲಿಸಿದಾಗ ಅವರ ಗುರುಗಳಾದ ಅಮರಕ ಮತ್ತೆ ಚಂಡ ಇವರಿಬ್ರಿಗೂ ಏನಾಗತ್ತೆ ಅಂತ ಹೇಳಿದ್ರೆ, ಅವರು ಶುಕ್ರಾಚಾರ್ಯರ ಪುತ್ರರು ಅವರಿಬ್ರು. ಅವ್ರು ಕಲ್ಸೋದೇನು ಎಲ್ಲ ಅಸುರ ಬುದ್ಧಿಗಳನ್ನ. ಆದ್ರೆ ಪ್ರಹ್ಲಾದ್ ಮಹಾರಾಜ ಯಾರು? ಸೊ ಪ್ರಹ್ಲಾದ್ ಮಹಾರಾಜನ್ಗೆ ಇದ್ಯಾವುದೂ ಇಷ್ಟ ಆಗೋದಿಲ್ಲ. ಅವ್ರೇನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯಲ್ಲಿ ಇದ್ಕೊಂಡು ಕೃಷ್ಣ ಪ್ರಜ್ಞೆಯನ್ನ ಅವರು ಯಾರಿಗ್ ಕೊಡ್ತಾ ಇದ್ದಾರೆ? ತಮ್ಮ ಸಹಪಾಠಿಗಳಿಗೆ ಕೊಡ್ತಾ ಇದ್ದಾರೆ. ಇದನ್ನ ತಕೊಂಡು ಹೋಗಿ ಅವರು ರಿಪೋರ್ಟ್ ಮಾಡ್ತಾ ಇರ್ತಾರೆ, ಕೇಳ್ತಾ ಇರ್ತಾರಲ್ವಾ, ಹಿರಣ್ಯಕಶಿಪು ನನ್ ಮಗ ಏನ್ ಮಾಡ್ತಾನೆ, ನಾವು ಕೇಳ್ತೀವಲ್ಲ ಸ್ಕೂಲ್ಗೆ ಹೋದಾಗ ಮಕ್ಳೇ ಇದು ಟೀಚರ್ಗೆ ಕೇಳ್ತೀವಿ, ನಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಹೇಗಿದೆ, ನಮ್ಮ ಮಕ್ಕಳ ಪರ್ಫಾರ್ಮೆನ್ಸ್ ಹೇಗಿದೆ ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಸೊ ಕೇಳಿದಾಗ ನಮ್ಗೆ ಟೀಚರ್ ಒಳ್ಳೆಯ ಒಂದು ಒಪಿನಿಯನ್ ಕೊಟ್ಟಾಗ ತುಂಬಾ ಖುಷಿ ಆಗತ್ತೆ. ಓ ಪರವಾಗಿಲ್ಲ, ಇವತ್ತು ನಮ್ಮ ಮಗ ಒಳ್ಳೆ ಇಂಪ್ರೂವ್ ಆಗ್ತಾ ಇದ್ದಾರೆ ನಮ್ಮ ಮಕ್ಕಳು ಅಂತ ತುಂಬಾ ಸಂತೋಷದಲ್ಲಿ ಬರ್ತೀವಿ. ಸೊ ಇಲ್ಲಿ ಹಿರಣ್ಯಕಶಿಪಿಗೆ ಬೇಕಾಗಿರೋದು ಏನಂತ ಹೇಳಿದ್ರೆ, ಅವನು ನಾರಾಯಣನ ವಿಷ್ಣು ಭಕ್ತಿಯನ್ನ ಮಾಡ್ಬಾರ್ದು. ಅವನೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವನು ಅಸುರರ ಜಾತಿಯವನಾದ್ರಿಂದ ಅಸುರ ಕುಲದ ಏನು ಅವರ ಪದ್ಧತಿಗಳಿದ್ದಾವೋ ಅದನ್ನ ಮಾಡ್ಬೇಕು ಅಂತ ಅವನ ಇಚ್ಛೆ. ಆದ್ರೆ ಇಲ್ಲಿ ಪ್ರಹ್ಲಾದ್ ಮಹಾರಾಜ ಅದನ್ನ ಒಪ್ತಾ ಇಲ್ಲ. ಪ್ರಹ್ಲಾದ್ ಮಹಾರಾಜ ಉಲ್ಟಾ ಅವ್ರಿಗೆ ನಾವು ಈ 7ನೇ ಸ್ಕಂದದ ಅಧ್ಯಾಯ 8ರಲ್ಲಿ ನೋಡ್ತಾ ಇದ್ದೇವೆ, ತುಂಬಾ ಚೆನ್ನಾಗಿ ನರಸಿಂಹನ್ ಅಂದ್ರೆ ಕೃಷ್ಣನ ಗ್ಲೋರಿಫೈ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ ತಂದೆಗೆ, ನೀವು ಭಗವಂತನಿಗೆ ಸರೆಂಡರ್ ಆಗಿ, ಇದೆಲ್ಲ ಬೇಡ ನಿಮ್ಗೆ, ಮಾನವ ಜನ್ಮ ಇರೋದು ಪರ್ಪಸ್ ಏನು ಮನುಷ್ಯನ ಜೀವನದ್ದು, ನಾವೇನ್ ಮಾಡ್ಬೇಕು, ಇಲ್ಲಿ ಇಟ್ಕೊಂಡು ಆಧ್ಯಾತ್ಮದ ಸಂಪಾದನೆ ಮಾಡ್ಬೇಕು, 4 ವರ್ಣ 4 ಆಶ್ರಮಗಳನ್ನ ನಾವು ಫಾಲೋ ಮಾಡ್ಬಿಟ್ಟು, ಭಗವಂತ ಅದನ್ನೇ ಹೇಳಿರೋದಲ್ವಾ ನಮ್ಗೆ ಭಗವದ್ಗೀತೆಯಲ್ಲಿ, 4 ವರ್ಣ 4 ಆಶ್ರಮಗಳ ಆಧಾರದ ಮೇಲೆ ನಾವೇನ್ ಮಾಡ್ಬೇಕು, ಆಧ್ಯಾತ್ಮನ ಸಂಪಾದನೆ ಮಾಡ್ಬೇಕು. ಬರೀ ದುಡ್ಡು ಸಂಪಾದನೆ ಮಾಡಿ ಅದ್ರ ಹಿಂದೆ ಓಡೋದಲ್ಲ. ಎಸ್, ವಿ ನೀಡ್ ಮನಿ, ನೋ ಡೌಟ್. ಸೊ ದುಡ್ಡು ನಮ್ಮ ಜೀವನಕ್ಕೆ ತುಂಬಾ ಅಗತ್ಯ ಇದೆ. ಆದರೆ ನಾವು ಅದರ ಹಿಂದೆನೆ ಓಡ್ತಾ ಇದ್ರೆ ಎಲ್ಲಿ ಬಂತು ಆಧ್ಯಾತ್ಮ ನಾವು ಮರ್ತೇ ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಎಷ್ಟೇ ನಮ್ಗೆ ತೊಂದರೆ ಬಂದ್ರು ಸಹ, ಈಗ ಪ್ರಹ್ಲಾದ್ ಮಹಾರಾಜ್ಗೆ ಏನ್ ಕಡಿಮೆ ತೊಂದರೆ ಕೊಟ್ಟ ತಂದೆ, ತುಂಬಾ ತೊಂದರೆ ಕೊಡ್ತಾರೆ. ಸೊ ಯಾಕೆ? ವಿಷ್ಣು ಸ್ಮರಣೆ ಮಾಡ್ತಿದ್ದ, ಇನ್ನೂ ನರಸಿಂಹನ ಅವತಾರ ಆಗಿಲ್ಲ. ಸೊ ವಿಷ್ಣು ಸ್ಮರಣೆ ಮಾಡ್ತಿದ್ದ ಅಂದ್ಬಿಟ್ಟು ಅವ್ರಿಗೆ ಅಷ್ಟೊಂದು ತೊಂದರೆ ಕೊಡ್ತಾ ಇದ್ದಾರೆ. ಆದ್ರೆ ಈ ತೊಂದರೆಗಳಿಂದ ಇದ್ರು ಸಹ ಭಗವಂತ ನಾವು ಎನಿಸೋದನ್ನ ಬಿಟ್ಟಿಲ್ಲ. ನಾವು ಇದನ್ನ ನಮ್ಮ ಜೀವನ ಕಂಪೇರ್ ಮಾಡಿದಾಗ ನಮ್ ಜೀವನದಲ್ಲಿ ಎಷ್ಟೊಂದು ಆಬ್ಸ್ಟಿಕಲ್ಸ್ ಬರುತ್ತೆ ಭಕ್ತಿ ಮಾರ್ಗದಲ್ಲಿ. ಕೃಷ್ಣ ಪ್ರಜ್ಞೆಯಲ್ಲಿ ಹೋದಾಗಂತೂ ಕೇಳೋದ ಬೇಡ, ಬಂಪರ್ ಲಾಟ್ರಿ. ತುಂಬಾನೇ ಸಮಾಜದಲ್ಲಿನೂ ಮನೆಯಲ್ಲಿನೂ ರಿಲೇಟಿವ್ಸ್ ಅಲ್ಲಿ ಎಲ್ಲಾ ಕಡೆಯಿಂದಾನು ನಮ್ಗೆ ಒತ್ತಡಗಳು ತುಂಬಾ ಬರುತ್ತೆ. ಅಂದ್ರೆ ಕಲಿಯುಗದಲ್ಲಿ ಜನರು ಏನ್ ಅನ್ಕೋತಾರೆ ಅಂದ್ರೆ, ಇಟ್ ಇಸ್ ವೆರಿ ಹೆವಿ, ತುಂಬಾ ಗಹನವಾದ ವಿಚಾರ, ಇದನ್ನ ನಾವು ಫಾಲೋ ಮಾಡಕ್ ಹೋದ್ರೆ ನಮ್ ಜೀವನದ ಎಂಜಾಯ್ಮೆಂಟ್ ಅನ್ನ ಬಿಡ್ಬೇಕಾಗತ್ತೆ ಅಂತ. ಯಾರೋ ಪ್ರಭುಪಾದ್ರು ಕೇಳಿದ್ರಂತೆ, ಪ್ರಭುಪಾದ್ರೆ ನೀವು ರಿಕ್ರಿಯೇಷನ್ ಏನ್ ಮಾಡ್ತೀರಾ? ನೀವೆಲ್ಲ ಯಾವಾಗ್ಲೂ ಕೃಷ್ಣ ಕೃಷ್ಣ ಅಂತಿರ್ತೀರಾ, ನೀವು ರಿಕ್ರಿಯೇಷನ್ ಅಂದ್ರೆ ನೀವು ಎಂಜಾಯ್ ಮಾಡ್ಲಿಕ್ಕೆ, ನೀವು ಇದು ಜೀವನದಲ್ಲಿ ನಿಮ್ಮ ಖುಷಿ ಯಾವ್ದ್ರಲ್ಲಿದೆ, ನೀವ್ ಏನ್ ಮಾಡ್ತೀರಾ ರಿಕ್ರಿಯೇಷನ್? ನಾವೆಲ್ಲ ಹೋಗ್ತೀವಲ್ಲ, ಪಿಕ್ನಿಕ್ ಹೋಗ್ತೀವಿ ರಿಕ್ರಿಯೇಷನ್ಗೆ, ಆಮೇಲೆ ಮೂವೀಸ್ಗೆ ಹೋಗ್ತೀವಿ, ಶಾಪಿಂಗ್ ಹೋಗ್ತೀವಿ. ಸೊ ಕೃಷ್ಣ ಭಕ್ತರು ಏನ್ ಮಾಡ್ತೀರಾ ನೀವು? ಪ್ರಭುಪಾದರಿಗೆ ಕೇಳಿದ್ರಂತೆ, ನೀವೇನ್ ಮಾಡ್ತೀರಾ ಅಂತ. ಅವ್ರು ಹೇಳ್ತಾರಂತೆ, ರಿಕ್ರಿಯೇಷನ್ ಅನ್ನೋದು ನಮ್ಮ ಜೀವನದಲ್ಲಿ ಬೆಳಿಗ್ಗೆ ಪ್ರತಿದಿನ ಇದೆ ನಮ್ಗೆ. ಅದು ಬೆಳಿಗ್ಗೆ 4 ಗಂಟೆಗೆ ಶುರು ಆಗುತ್ತೆ. ಯಾರ ಮನೇಲಿ 4 ಗಂಟೆಗೆ ಎದ್ದು ಡಾನ್ಸ್ ಮಾಡ್ತಾರೆ ಹೇಳಿ? ನಮ್ಮ ಮನೇಲಿ ನಾವು ಬೆಳಿಗ್ಗೆ 4 ಗಂಟೆಗೆನೆ ನಾವು ಮಂಗಳಾರತಿ ಶುರು ಮಾಡ್ಕೊಂಡು ಅವಾಗ್ಲೇ ಡಾನ್ಸ್ ಮಾಡ್ತೀವಿ. ಯಾರು ಮನೇಲಿ ಮಾಡ್ತಾರೆ 4 ಗಂಟೆಗೆ? ಯಾರು ಮಾಡಲ್ಲ. ನಮ್ಮಷ್ಟು ರಿಕ್ರಿಯೇಷನ್ ಅನ್ನು ಮಾಡೋರೆ ಯಾರು ಇಲ್ಲ ಅಂತ ಪ್ರಭುಪಾದ್ರು ಹೇಳ್ತಾರೆ. ಸೊ ಇದು ಸತ್ಯ ಅಲ್ವಾ? ನಾವು ಭಗವಂತನ ಧ್ಯಾನದಲ್ಲಿ ಯಾವಾಗ್ಲೂ ಸಂತೋಷವಾಗಿರ್ತೀವಿ. ನಮ್ಗೆ ಬೇರೆ ಯಾವ್ದ್ರಲ್ಲೂ ಸಂತೋಷ ಸಿಗಲ್ಲ.
ಬೇರೆ ಎಲ್ಲಿ ಹುಡ್ಕೊಂಡು ಹೋದಾಗ್ಲೂ ನಮ್ಗೆ ಏನ್ ಅನ್ಸುತ್ತೆ, ಆ ಏನಪ್ಪ ಇದು, ಇಷ್ಟು ಟೆಂಪ್ರರಿ ಹ್ಯಾಪಿನೆಸ್ಗೆ ಇವ್ರು ಇಷ್ಟೊಂದು ಇದ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಕೆಲವೊಬ್ರು ಮಾಲ್ ಹೋಗ್ತಾರೆ, ಸಮ್ ಟೈಮ್ಸ್ ಏನೋ ರಿಲೇಟಿವ್ಸ್ ಮಕ್ಳೆಲ್ಲ ತುಂಬಾ ಬಲವಂತ ಮಾಡ್ದಾಗ ಹೋದ. ಸೊ ಎಷ್ಟು ಒಂದು ಏನೋ ಆರ್ಟಿಫಿಷಿಯಲ್ ಕೃತಕತೆ ಇದೆ ಅಲ್ಲಿ ಅಂತ ಅನ್ಸುತ್ತೆ. ಸೊ ಇದನ್ನ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ತೊಂದರೆಗಳು ಬಂದ್ರು ಸೊ ನಾನೇನ್ ಹೇಳೋದಂತ ಹೇಳಿದ್ರೆ, ಖಂಡಿತವಾಗಿ ವಿ ಹ್ಯಾವ್ ಟು ಬೇರ್ ದಟ್. ನಾವು ಅದನ್ನ ತಡೆಸ್ಕೊಳ್ಬೇಕು. ಭಗವಂತ ನಮ್ಗೆ ಆ ಶಕ್ತಿಯನ್ನ ಕೊಟ್ಟೇ ಕೊಡ್ತಾರೆ. ಯಾವಾಗ ಗೊತ್ತಾ, ನಾವು ಸಿನ್ಸಿಯರ್ ಆಗಿರ್ಬೇಕು. ಸಿನ್ಸಿಯರ್ ಆಗಿದ್ದು ಒಳಗೆ ನಮ್ಮ ಏನಿರ್ಬೇಕು ಅಂತ ಹೇಳಿದ್ರೆ, ಮಾನವ ಜೀವನದ ಮೂಲ ಉದ್ದೇಶ ಏನು ಅಂತ ನಾವು ತಿಳ್ಕೊಂಡಿರ್ಬೇಕು. ಬೇರೆ ಎಲ್ಲ ಟೆಂಪ್ರರಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ವಿ ಶುಡ್ ನೋ ದ ಪರ್ಪಸ್ ಆಫ್ ಅವರ್ ಲೈಫ್. ಸೊ ಇದನ್ನ ಪ್ರಹ್ಲಾದ್ ಮಹಾರಾಜ ತಂದೆ ಹಿರಣ್ಯಕಶಿಪಿಗೆ ತುಂಬಾ ಚೆನ್ನಾಗಿ ವರ್ಣಿಸ್ತಾ ಇದಾರೆ. ಇಲ್ಲಪ್ಪ, ನೀನ್ ಮಾಡ್ತಾ ಇರೋ ತಪ್ಪು, ನೀನು ಹಾಗ್ ಮಾಡ್ಬೇಡ, ನೀನು ಭಗವಂತನ ಜ್ಞಾಪಿಸು ಅಂತ ಎಲ್ಲಿಂದ 7ನೇ ಸ್ಕಂದದ ಅಧ್ಯಾಯ 8ರಲ್ಲಿ 1ನೇ ಶ್ಲೋಕದಿಂದ ಹಿಡ್ಕೊಂಡು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಆ ಕೊನೆಗೆ ಅವ್ನಿಗೆ ಎಷ್ಟು ಕೋಪ ಬರುತ್ತಂದ್ರೆ ಹಿರಣ್ಯಕಶಿಪಿಗೆ, ಅವನ ಸ್ವಭಾವದ ಕ್ರೂರಿ. ಅವನೇನ್ ಮಾಡ್ತಾನಂತ ಹೇಳಿದ್ರೆ, ನನಗೆ ಇನ್ನು ಅವಮಾನ ಮಾಡ್ತಿದ್ದಾನಲ್ಲ, ಇದು ಇವನು ವಿಷ್ಣು ಸ್ಮರಣೆ ಮಾಡು, ಭಗವಂತನ ಕೃಷ್ಣನ ಭಗವಂತ ಅಂತ ಒಪ್ಪು ಅಂತ ಹೇಳ್ಬೇಕಾದ್ರೆ ಇವನೆಂತ ಮಗ, ಇವನು ಮಂದಭಾಗ್ಯ ಅಂತ ಹೇಳ್ತಾನೆ ಅಂತ ಅವನ್ ತಿಳ್ಕೊತಾನೆ. ಸೊ ಮಂದಭಾಗ್ಯ ಇಲ್ಲಿ ಹಿರಣ್ಯಕಶಿಪುದಲ್ಲ, ಮಂದಭಾಗ್ಯ ಇರೋದು ಯಾರದ್ದು? ಹಿರಣ್ಯಕಶಿಪುದ ಮಂದಭಾಗ್ಯ, ಪ್ರಹ್ಲಾದ್ ಮಹಾರಾಜರ ಮಂದಭಾಗ್ಯ ಅಲ್ಲ. ಸೊ ಅವ್ನಿಗೆ ತುಂಬಾ ಕೋಪ ಬಂದು ಒಂದು ಕಾಳ ಸರ್ಪದಂತೆ ಬುಸ್ಕುಟ್ಲಿಕ್ಕೆ ಶುರು ಮಾಡ್ತಾನೆ. ಏನ್ ಇವನು ನನ್ಗೆ ಇದ್ ಮಾಡ್ತಿದ್ದಾನಲ್ಲ ಅಂತ ಎಷ್ಟು ವಿನಯದಿಂದ, ಎಷ್ಟು ಶಾಂತವಾಗಿ ಪ್ರಹ್ಲಾದ್ ಮಹಾರಾಜ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತಿದ್ದಾರೆ. ತಂದೆನ ಹೇಳ್ತಿದ್ದಾನೆ, ಬೋಧನೆ ಮಾಡ್ತಾ ಇದ್ದಾನೆ. ಕೃಷ್ಣ ಪ್ರಜ್ಞೆ ಮಾನವ ಜನ್ಮದ ಏಕೈಕ ಗುರಿ ಅಂತ ಅವನು ಹೇಳ್ತಿದ್ದಾನೆ. ಬುದ್ಧಿಂ ಏಕಾಂತ ಸಂಸ್ಥಿತಾಂ ಅಂತ ಈ ಮಾತುಗಳಿಂದ ಹೇಳ್ತೇನೆ. ಒಂದೇ ಒಂದು ಗುರಿ ನಮ್ಗೆ, ಅದೇನು? ಕೃಷ್ಣ ಪ್ರಜ್ಞೆ. ಬಟ್ ಅಸುರ ಬುದ್ಧಿ, ಅವನು ಕುರೂರಿನೂ ಸಹ ಅವನು ಅದನ್ನ ಯಾವ್ದನ್ನು ಕೇಳ್ಕೊಳಕ್ಕೆ ರೆಡಿ ಇಲ್ಲ. ಸೊ ಅವನಿಗೆ ತುಂಬಾ ಕ್ರೂರ ದೃಷ್ಟಿಯಿಂದ, ಕ್ರೂರ ವಾಕ್ಯಗಳಿಂದ ಅವ್ರಿಗೆ ಬೈತಾನೆ. ಯಾರು? ಹಿರಣ್ಯಕಶಿಪು ಪ್ರಹ್ಲಾದ್ ಮಹಾರಾಜನಿಗೆ. ಅವನು ಎಷ್ಟು ಹೇಳಿದ್ರು ಅವರು ಕೇಳದೇ ಇಲ್ಲ. ಮತ್ತೆ ಶ್ಲೋಕ 5ರಲ್ಲಿ ನಾವು ನೋಡ್ತೀವಿ, ಶ್ರೀ ಹಿರಣ್ಯಕಶಿಪು ಉವಾಚ. ಯಾಕೆ ಹಿರಣ್ಯಕಶಿಪು ಸಹ ಶ್ರೀ ಅನ್ನೋದನ್ನ ಯೂಸ್ ಮಾಡಿದ್ರು ಅನ್ನೋದು ತುಂಬಾ ಮುಖ್ಯವಾದ ಒಂದು ವಿಚಾರ. ಇಲ್ಲಿ ಹಿರಣ್ಯಕಶಿಪುಗೆ ಶ್ರೀ ಹೇಳಿದ್ದು ಯಾಕಂತ ಹೇಳಿದ್ರೆ, ಅವನ ಮನೆಯಲ್ಲಿ ಯಾರ ಒಂದು ಜನ್ಮ ಆಗಿದೆ? ಪ್ರಹ್ಲಾದ್ ಮಹಾರಾಜ್ ಭಕ್ತನ ಇದಾಗಿರೋದ್ರಿಂದ, ಅಲ್ಲಿ ಜನ್ಮ ಆಗಿರೋದ್ರಿಂದ ಅವನಿಗೆ ಶ್ರೀ ಅನ್ನೋ ಒಂದು ಭಕ್ತನ ತಂದೆ ಅನ್ನೋ ಒಂದು ರೆಸ್ಪೆಕ್ಟ್ ಸೊ ಕೊಡ್ತಾ ಇದ್ದಾರೆ. ಸೊ ಈ ಪ್ರಹ್ಲಾದ್ ಅವರ ಪುತ್ರ ಆದ್ರಿಂದ ಅವರಿಗೆ ಶ್ರೀ ಅನ್ನೋ ಒಂದು ಇದು ಉಪಾಧಿನ ಕೊಡ್ತಾ ಇದ್ದಾರೆ. ಅದರ್ವೈಸ್ ನಾವು ಕೇಳ್ತಾ ಇದ್ವಲ್ಲ, ರಾಮಾಯಣ ಬರ್ತಿರ್ಬೇಕ ಟಿವಿಯಲ್ಲಿ ಶ್ರೀರಾಮ ಅಂತ ಹೇಳ್ತಿರ್ತಾರೆ. ಅವಾಗ ರಾವಣನ್ ಕೋಪ ಬರ್ತಾ ಇರುತ್ತೆ. ಶ್ರೀಮತ್ ಬೋಲೋ ಅಂತ ಪದೇ ಪದೇ ಹೇಳ್ತಾ ಇದ್ದಾರೆ. ಡೈಲಾಗ್ ಇನ್ನು ನಮ್ಗೆ ಕಿವಿಯಲ್ಲಿ ಅದಿದೆ. ಅಂದ್ರೆ ಅವನ್ಗೂ ಶ್ರೀ ಅಂತ ಹೇಳ್ಬೇಡ, ಶ್ರೀ ಅಂದ್ರೆ ಅದಕ್ಕೊಂದು ಬೆಲೆ ಇದೆ ಅಂತೇಳಿ. ಆದ್ರೆ ಇಲ್ಲಿ ಭಾಗವತಮಲ್ಲೇ ಶ್ರೀ ಹಿರಣ್ಯಕಶಿಪು ವಾಚ ಅಂತ ಹೇಳ್ತಾರೆ. ಯಾಕಂದ್ರೆ ಭಕ್ತನ ಜನ್ಮ ಅವರ ಮನೆಯಲ್ಲಿ ಆಗಿದೆ, ಅದಕ್ಕೋಸ್ಕರ. ಸೊ ತುಂಬಾ ಅವನು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ, ಮಾಡ್ಬೇಡಿ ಅಂತ. ಅವಾಗ ಕೇಳೋದಿಲ್ಲ ಅವನು. ತುಂಬಾ ಹೇಳದನ್ನ ಪ್ರಹ್ಲಾದ್ ಮಹಾರಾಜ್ ಹೇಳ್ತಿರ್ತಾನೆ, ನನ್ನ ಪ್ರಿಯ ರಾಜ, ನೀನು ಕೇಳಿದ್ರ ಬಲದ ಮೂಲ, ನಿನ್ನ ಬಲದ ಮೂಲ ಆಗಿದೆ. ನಿಜವಾಗ್ಲೂ ಸಕಲ ಬಗೆಯ ಬಲದ ಮೂಲವು ಒಂದೇ. ನಮ್ಗೆಲ್ಲಾ ಗೊತ್ತಲ್ವಾ, ಬ್ರಹ್ಮ ಸಂಹಿತದಲ್ಲಿ ನಾವು ಏನ್ ನೋಡ್ತಾ ಇದೀವಿ? ಸರ್ವ ಕಾರಣ ಈಶ್ವರ ಪರಮ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ ಗೋವಿಂದ ಸರ್ವ ಕಾರಣಂ. ಸೊ ಎಲ್ಲರ ಬಲ, ಏಕೈಕ ಬಲ ಅವನೊಬ್ನೇ, ಅವನಿಲ್ದೆ ಯಾರಿಗೂ ಶಕ್ತಿ ಬಾರದು. ತುಂಬಾ ಚೆನ್ನಾಗಿ ಅವನು ಕೇಳ್ಕೊಳ್ತಾ ಇದ್ದಾನೆ. ಸೊ ಇದನ್ನ ನಾವು ತಿಳ್ಕೊಳ್ಳೋದು ತುಂಬಾ ಮುಖ್ಯ. ಅವನು ಯಾವ್ಯಾವ ತರ ಅವನ್ಗೆ ಕೇಳಿದಂತ. ಯಾಕಂದ್ರೆ ನೆಕ್ಸ್ಟ್ ವಿ ನೋ ದ ಸ್ಟೋರಿ ವೆರಿ ವೆಲ್. ಮುಂದೆ ಸ್ಟೋರಿ ನಮ್ಗೆ ಚೆನ್ನಾಗ್ ಗೊತ್ತಿದೆ.
ಹೇಗೆ ಕಂಬದಿಂದ ನರಸಿಂಹ ಯಾಕೆ ಬರ್ಬೇಕಾಯ್ತು ಅಂತ ಅದ್ರ ಮೊದ್ಲು ಅವನು ಕೃಷ್ಣ ಪ್ರಜ್ಞೆಯನ್ನ ಯಾವ ತರನಾಗಿ ಅವನು ಹೇಳ್ಕೊಳ್ತಿದ್ದಾನೆ, ಬೇಡ್ಕೊಳ್ತಾ ಇದ್ದಾನೆ. ಪ್ರತಿಯೊಬ್ಬರ ಏಕೈಕ ಬಲ ಅವನೊಬ್ಬನೇ, ಅವನಿಲ್ಲದೆ ಯಾರಿಗೂ ಶಕ್ತಿ ಇಲ್ಲ. ಚರಾಚರಾತ್ಮಕವಾದ ಎಲ್ಲಕ್ಕೂ ಬ್ರಹ್ಮನು ಸೇರಿದಂತೆ ಉಚ್ಚ ನೀಚರ ಎಲ್ಲ ಭಗವಂತನು ನಿಯಾಮಕ ಶಕ್ತಿ. ಸೊ ಭಗವಂತನು ನಿಯಾಮಕ ಶಕ್ತಿ. ನಾವು ಹಾಗಾಗಿ ಅವನ ಒಂದು ಸ್ವಾಮಿತ್ವವನ್ನ ನಾವು ಒಪ್ಕೊಂತೀವಿ. ಯಾರು ಅವನಿಂದ ಮೇಲೆ ಇಲ್ಲ. ಸೊ ನಾವು ಎಷ್ಟೊಂದ್ ಸಾರಿ ಹೇಳ್ತಾ ಇರ್ತೀವಿ ನಾನ್ ಮಾಡಿದ್ದು ಅಂತ. ನಾವು ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ನಮ್ಮಿಂದ ಒಂದು ಬ್ಲೇಡ್ ಆಫ್ ಅ ಗ್ರಾಸ್, ಒಂದು ಹುಲ್ಲು ಸಹ ನಮ್ಗೆ ಅಲ್ಗಾಡ್ಸ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಭಗವಂತನ ಒಂದು ಕೃಪೆ, ಭಗವಂತನ ಒಂದು ಇಚ್ಛೆ, ಅವರಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯವಿನ ನಾವು ಒಂದು ಕಾರಣ ಮಾತ್ರರು ಅಷ್ಟೇ. ಸೊ ನಾವು ಈ ಭಗವದ್ಗೀತೆಯಲ್ಲಿ ಸಹ 7ನೇ ಅಧ್ಯಾಯದಲ್ಲಿ ನೋಡ್ತಾ ಇದ್ದೇವೆ, ಕೃಷ್ಣ ಹೇಳ್ತಾರೆ ಬಹುನಾಮ್ ಜನ್ಮ ನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಸುದೇವ ಸರ್ವಮಿತಿ ಸ ಮಹಾತ್ಮ ಸ ದುರ್ಲಭ. ಹಲವಾರು ಜನ್ಮಗಳಾದ್ಮೇಲೆ ನಾವು ಎಲ್ಲಾ ಕಾರಣ ತಿಳಿದು ವಾಸ್ತವಿಕವಾಗಿ ತಿಳಿದು ಜ್ಞಾನಿಯಾದವನು ನನಗೆ ಶರಣಾಗುತ್ತಾನೆ ಅಂತ ಮಹಾತ್ಮರು ತುಂಬಾ ದುರ್ಲಭ. ಪ್ರಹ್ಲಾದ್ ಮಹಾರಾಜ್ ಇಲ್ಲಿ ಮಹಾತ್ಮರಾಗಿದ್ದಾರೆ. ಬಟ್ ತಂದೆಗೆ ಎಷ್ಟು ಅವನು ಎಕ್ಸ್ಪ್ಲೈನ್ ಮಾಡಿದ್ರು ಕೃಷ್ಣ ನಮ್ಮನ್ನ ಎಲ್ಲಾ ಪರಿಸ್ಥಿತಿಯಲ್ಲೂ ರಕ್ಷಿಸ್ತಾನೆ ಅಂತ ಅವ್ರಿಗೆ ಅಷ್ಟೊಂದು ಭರವಸೆ ಇತ್ತು. ಆದ್ರೆ ಅದು ಹಿರಣ್ಯಕಶಿಪು ಹೇಳೋದು, ನನ್ನ ಎಲ್ಲಾನು ನಾನು ಪಡ್ಕೊಂಡಿದ್ದೀನಿ, ಎಲ್ಲಾ ವರನ್ ನಾನು ಪಡ್ಕೊಂಡಿದ್ದೀನಿ, ಕೃಷ್ಣ ಏನ್ ಮಾಡ್ತಾನೆ ಹೋಗು, ನೀನ್ ನನ್ನ ಪುತ್ರನಾಗಿ ಹುಟ್ಬಿಟ್ಟು ನೀನು ಬೇರೆಯವ್ರನ್ನ ಹೊಗಳ್ತಾ ಇದೀಯಾ ಅಂತೇಳಿ ಅವನು ಒಪ್ತಾನೆ ಇಲ್ಲ. ಎಷ್ಟು ಅವನು ಎಕ್ಸ್ಪ್ಲೇನ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡ್ಕೊತಾನೆ, ತಂದೆನ ಇಲ್ಲ ನೀನು ಹಾಗ್ ಮಾಡ್ಬೇಡ ಅಂತ ಹೇಳಿ, ನಿನ್ನ ರಾಕ್ಷಸಿ ಬುದ್ಧಿಯನ್ನ ಬಿಡು, ನಿನ್ನ ಹೃದಯದಲ್ಲಿ ಏನಿದೆ ಶತ್ರು ಮಿತ್ರ ನಡುವೆ ಭೇದವೆಣಿಸಬೇಡ, ಎಲ್ಲರನ್ನು ಸಮಾನ ಭಾವದಿಂದ. ಇಷ್ಟೆಲ್ಲ ಎಷ್ಟು ವರ್ಷದ ಮಗು ಪ್ರಹ್ಲಾದ್ ಮಹಾರಾಜ್? 5 ವರ್ಷದ ಮಗು, 5 year old. ಈ ಜಗತ್ತಿನ ಲಂಗು ಲಗಾಮ್ ಇಲ್ಲದೆ ಮತ್ತು ಮಾರ್ಗಭ್ರಷ್ಟರಾದ ಮನಸ್ಸೊಂದೇ ಶತ್ರು. ಸೊ ನಮ್ಮ ಇಂದ್ರಿಯಗಳ ಸ್ವಾಮಿ ಋಷಿಕೇಶ, ನಾವು ಅದನ್ನ ಬಿಟ್ರೆ ನಮ್ಮ ಮನಸ್ಸಿದೆ ಎಲ್ಲ ಲಂಗು ಲಗಾಮ್ ಇಲ್ಲದೆ ಅದು ಏನು ಓಡ್ತಾನೆ ಇರತ್ತೆ. ಸೊ ಅದನ್ನ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ ತಂದೆಗೆ, ಅದನ್ನು ಬಿಟ್ರೆ ಬೇರಾವ ಶತ್ರು ಇಲ್ಲ, ಪ್ರತಿಯೊಬ್ಬನ ಸಮಾನತೆಯ ನೆಲೆಯಲ್ಲಿ ನೋಡಿದರೆ ವ್ಯಕ್ತಿಯು ಭಗವಂತನನ್ನು ಪರಿಪೂರ್ಣವಾಗಿ ಆರಾಧಿಸುವ ಹಂತಕ್ಕೆ ಬರುತ್ತಾನೆ. ಸೊ ಭಾಗವತಮಲ್ಲಿ ಸೊ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲರನ್ನು ಸಮಾನರಾಗಿ ಕಾಣ್ಬೇಕು. ಅದನ್ನ ನಾವು ಭಗವದ್ಗೀತೆಯಲ್ಲೂ ನೋಡ್ತಾ ಇದ್ದೇವೆ. ಸೊ ಎಲ್ಲರಿಗೂ ಸಮದರ್ಶಿನ, ವಿ ಶುಡ್ ನಾಟ್ ಡಿಸ್ಕ್ರಿಮಿನೇಟ್, ಭೇದ ಮಾಡಬಾರ್ದು. ಸೊ ಭೇದ ಭಾವ ಮಾಡದೆ ನಾವು ಮನಸ್ಸನ್ನ ನಮ್ಮ ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿದೆ. ಭಗವಂತನಿಗೆ ನಾವು ಪರಿಪೂರ್ಣವಾಗಿ ನಾವು ಆತ್ಮ ನಿವೇದನೆ ಮಾಡ್ಕೋಬೇಕು. ಅದನ್ನ ಮಾಡಿದವರು ಅಂಬರೀಷ್ ಮಹಾರಾಜ. ನಾವು ಇನ್ನು ಆ ಒಂದು ಮಾರ್ಗದಲ್ಲಿ ಇಲ್ಲ. ಬಟ್ ಪ್ರಭುಪಾದರ ಕೃಪೆಯಿಂದ ನಮ್ಮ ಕೈಯಲ್ಲಿ ಭಗವದ್ಗೀತೆ ಮತ್ತು ಭಾಗವತಂ ಇದೆ. ಇಲ್ಲೇ ನಮ್ಮ ಜೀವನ ಸಾರ್ಥಕ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಅದು ಭಗವಂತನ್ ಬಿಟ್ಟಿದ್ದು. ವಿ ಡೋಂಟ್ ನೋ ಅಬೌಟ್ ನೆಕ್ಸ್ಟ್ ಜನ್ಮನೋ ಗೋಲೋಕ ಎಲ್ಲ ಈಗ ಮಾತಾಡ್ಲಿಕ್ಕಿಲ್ಲ, ತುಂಬಾನೇ ದೂರ ಇದ್ದೀನಿ, ನಾನಂತೂ ದೂರ ಇದ್ದೇನೆ. ಸೊ ಆದ್ರೆ ವಿ ಆರ್ ಸೋ ಲಕ್ಕಿ. ಎಲ್ಲರೂ ಕಂಪೇರ್ ಮಾಡಿದಾಗ ನಾವು ತುಂಬಾ ಅದೃಷ್ಟವಂತರು. ನಮ್ಗೆ ಭಾಗವತಮನ್ನ ಕೇಳುವ, ಒಂದು ಶ್ರವಣ ಮಾಡುವ, ಒಂದು ಓದುವ, ಶಾಸ್ತ್ರಗಳನ್ನ ಅಧ್ಯಯನ ಮಾಡುವ ಒಂದು ನಮ್ಗೆ ಸುವರ್ಣಾವಕಾಶ ನಮ್ಮ ಜೀವನದಲ್ಲಿ ಸಿಕ್ತು. ಎಷ್ಟು ಹೇಳ್ತಿದ್ದ ನೋಡಿ ಪ್ರಹ್ಲಾದ್ ಮಹಾರಾಜ್, ತಂದೆಗೆ ಹೇಳ್ತಾನೆ. ಇಲ್ಲಿ ನೋಡಿ ಉಲ್ಟಾ, ಮಕ್ಕಳು ನಾವು ನಮ್ಮ ಮಕ್ಳಿಗೆ ಹೇಳಕ್ ಹೋಗ್ತೀವಿ, ಇಲ್ಲಿ ಮಗು ಏನ್ ಮಾಡ್ತಾ ಇದೆ, ತಂದೆಗೆ ಹೇಳ್ತಾ ಇದೆ. ಅವ್ರು ಹೇಳ್ತೇನೆ, ಚಂಚಲ ಹೀಮನ ಕೃಷ್ಣ ಪ್ರಮಾತಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ನೆ ವಾಯೋರಪಿ ಸುದುಷ್ಕುರಂ. ಸೊ ಕೃಷ್ಣ ಅರ್ಜುನ ಹೇಳ್ತಿದ್ದಾನೆ, ಕೃಷ್ಣ ನನ್ಗೆ ಮನಸ್ಸು ತುಂಬಾ ಚಂಚಲವಾಗಿದೆ, ನಾನು ತುಂಬಾ ಕಷ್ಟ, ಇದು ವಾಯುವ ಸ್ಪೀಡ್ ಅಲ್ಲಿ ಹೋಗ್ತಾ ಇರೋ ಈ ಮನಸ್ಸನ್ನ ನಾವು ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತಿದ್ದಾನೆ. ಸೊ ಅದಕ್ಕೆ ಒಂದೇ ಒಂದು ದಾರಿ ಇದೆ, ಅದು ಭಗವಂತನಿಗೆ ನಾವು ಶರಣ. ಇಷ್ಟೆಲ್ಲ ಪ್ರಹ್ಲಾದ್ ಮಹಾರಾಜ್ ಹೇಳ್ತಿದ್ದಾರೆ. ಸೊ ಈಸ್ ಗೋಯಿಂಗ್ ಆನ್ ಎಕ್ಸ್ಪ್ಲೇನಿಂಗ್ ಟು ಲಾರ್ಡ್, ಇವರು ತಂದೆಗೆ ಹೇಳ್ತಿದ್ದಾರೆ, ಲಾರ್ಡ್ ಬಗ್ಗೆ ತುಂಬಾ ಹೇಳ್ತಿದ್ದಾರೆ. ಆದ್ರೆ ಅವನು ಹೇಳಿಸ್ಕೊಳ್ತಿಲ್ಲ. ಅವ್ನಿಗೆ ಎಷ್ಟು ಕೋಪ ಬರ್ತಿದೆ ಅಂತ ಹೇಳಿದ್ರೆ,
ನೀನು ಎಂತ ಮೂರ್ಖ ಅಂತ ಹೇಳಿದ್ರೆ ಯಾರು ಹೇಳ್ತಿರೋದು? ಹಿರಣ್ಯಕಶಿಪು ಹೇಳ್ತಿರೋದು ಪ್ರಹ್ಲಾದ್ ಮಹಾರಾಜೆ. ನಿನ್ನಂತ ಮೂರ್ಖರೇ ಇಲ್ಲ. ನಿನಗ್ ನೀನೇ ದೊಡ್ಡವನಂತ ಅನ್ಕೊಂಡ್ಬಿಟ್ಟು ನೀನು ಅಯ್ಯೋ ನಾನು ಸರ್ವೆಂಟ್ ಅಂತ ನಿನ್ನ ನೀನೇ ಕೀಳಾಗಿ ನೋಡ್ತಿದ್ಯಾ, ನೀನಂತ ಪೆದ್ದನೇ ಯಾರಿಲ್ಲ ಅಂತ ಹೇಳ್ತಿದ್ದಾರೆ ಹಿರಣ್ಯಕಶಿಪು. ಇದು ಅತಿ ಬುದ್ಧಿವಂತಿಕೆ ಇಂದ ಜನ ಹಿಂಗೆ ಮಾಡೋದು, ಅತಿ ಬುದ್ಧಿವಂತಿಕೆಯಿಂದ. ಅಂದ್ರೆ ಮರಣಕಾಲ ಸನ್ನಿಹಿತವಾದಾಗ, ಯಾವಾಗ ನಮ್ಗೆ ಏನೋ ಡೆತ್ ಹತ್ರ ಬರ್ತಿದ್ಯೋ ಅವಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ ಈ ತರದ್ ಮಾತಾಡ್ತಿದೀವಿ, ಆದ್ರಿಂದ ನೀನು ಇವತ್ತು ನನ್ನ ಕೈಯಿಂದಾನೇ ಸಾಯ್ತೀಯ ಅಂತ ಹೇಳ್ತಿದ್ರೆ. ದಿಸ್ ಇಸ್ ಅ ಬ್ಯಾಕ್ ಗ್ರೌಂಡ್ ಫಾರ್ ನರಸಿಂಹನ ಅವತಾರಕ್ಕೆ. ಇದು ಹಿಂದೆ ನಡೆದ ಕಥೆ ನಮ್ಗೆ ಗೊತ್ತಿರಬೇಕು. ಯಾಕಾಗಿ ಅವನು ಸುಮ್ನೆ ಕಂಬದಲ್ಲಿ ಇದಾರ ಎಲ್ಲಿದ ತೋರ್ಸು ಅಂತ ಹೇಳಿದ್ದೆಲ್ಲ ಹಿಂದೆ ಇಷ್ಟೆಲ್ಲ ನಡೆದಿದೆ ಕತೆ. ಸೊ ಇಷ್ಟೆಲ್ಲ ಆದ್ಮೇಲೂ ಸಹ ಅವನ ಪ್ರಹ್ಲಾದನ್ಗೆ ಹೇಳ್ತಿದ್ದಾನೆ, ಮಂದ ಭಾಗ್ಯ ನಿನ್ನದು. ಮಂದ ಭಾಗ್ಯ ಈ ನಮ್ಮ ಇದ್ರಲ್ಲಿ ಕಲಿಯುಗದಲ್ಲಿ ಮಂದ ಸುಮಂದ ಮತ್ತೆ ಮಂದ ಭಾಗ್ಯ. ಸೊ ಮಂದ ಅಂತ ಹೇಳ್ತಿರ್ಬೇಕಂದ್ರೆ ಪ್ರಹ್ಲಾದನ್ಗೆ ಹೇಳ್ತಾ ಇದ್ದಾನೆ ಯಾರು? ಹಿರಣ್ಯಕಶಿಪು. ಮಂದ ಭಾಗ್ಯನಾದ ನನ್ನ ಮಗನೇ ಪ್ರಹ್ಲಾದನೇ, ನಿನಗೆ ಯಾವಾಗ್ಲೂ ನನಗಿಂತ ಬೇರೆ ಅದನ್ನು ಎಲ್ಲರಿಗೂ ಮಿಗಿಲಾದ ಪ್ರತಿಯೊಬ್ಬರ ಪ್ರಭು ಸರ್ವವ್ಯಾಪಿ ಜಗದೀಶ್ವರ ಉಂಟಂತ ಹೇಳ್ತೀಯಲ್ಲ, ಅವನು ಎಲ್ಲಿದ್ದಾನೆ ಹೇಳು? ನಿನ್ನಂತ ಮಂದ ಭಾಗ್ಯನೇ ಇಲ್ಲ ಅಂತ ಹೇಳ್ತಿದ್ದಾನು. ಸೊ ಕಲಿಯುಗದಲ್ಲಿ ಎಲ್ಲಾ ಇವತ್ತು ನಾವು ನೋಡ್ತಾ ಇದ್ವಿ ಅಂದ್ರೆ ತುಂಬಾ ಮಂದ ಭಾಗ್ಯ ಎಲ್ಲರೂ. ನಾವು ಎಷ್ಟು ಯೋನಿಗಳಿಂದ ಬಂದು ಇವತ್ತು ಮಾನವ ಜನ್ಮ ನಮ್ಗೆ ಸಿಕ್ಕಿದೆ. ಆ ಮಾನವ ಜನ್ಮನ ಭಗವಂತನ ಸೇವೆಗೆ ಬಳಸದೆ ನಾವು ಬೇರೆ ಎಲ್ಲಾ ಕೆಲ್ಸದಲ್ಲೂ ನಮ್ಗೆ ಇಂಟ್ರೆಸ್ಟ್. ಅದನ್ನ ನೋಡಿದಾಗ ತುಂಬಾ ಬೇಜಾರಾಗತ್ತೆ. ಎಷ್ಟೊಂದು ಕಳಕಳಿಯಿಂದ ನಾವು ಎಷ್ಟೊಂದ್ ಜನರಿಗೆ ಹೇಳ್ತೀವಿ ಕಾರ್ಯಕ್ರಮಕ್ಕೆ ಬನ್ನಿ, ಓದಿ ಮಾಡಿ. ಸೊ ತುಂಬಾ ಕಷ್ಟ. ಎಷ್ಟೊಂದ್ ಜನ ಬರ್ತಾರೆ, ಉಳ್ಕೊಳ್ಳೋದಿಲ್ಲ. ಬಟ್ ಸ್ಟಿಲ್ ನಮ್ಮ ಪ್ರಯತ್ನವನ್ನು ನಾವು ಮಾಡಲೇಬೇಕು. ಈ ಮಂದ ಭಾಗ್ಯ ಅನ್ನೋ ಶಬ್ದ ಇದೆಯಲ್ಲ, ತುಂಬಾ ನಮ್ಗೆ ದಯನೀಯ ಪರಿಸ್ಥಿತಿಯನ್ನ ನಮ್ಮ ದಯನೀಯ ಪರಿಸ್ಥಿತಿನ ಅದು ತೋರಿಸ್ತಾ ಇದೆ ನಮ್ಮ ಕಲಿಯುಗದಲ್ಲಿ. ಸೊ ಕಲಿಯುಗದಲ್ಲಿ ನಮ್ಗೆ ಎಲ್ಲದರಲ್ಲೂ ಟೇಸ್ಟ್ ಇದೆ, ಬಟ್ ಭಗವಂತನ ನಾಮದಲ್ಲಿ, ಭಗವಂತನ ಲೀಲೆಯನ್ನು ತಿಳ್ಕೊಳ್ಳೋದ್ರಲ್ಲಿ, ಶಾಸ್ತ್ರಗಳಲ್ಲಿ ನಮ್ಗೆ ಒಂಚೂರು ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಇವತ್ತಿದ್ದೇವೆ. ಸೊ ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೇವೆ. ಆದ್ರೆ ಇಲ್ಲಿ ಪ್ರಹ್ಲಾದನ್ಗೆ ಮಂದ ಭಾಗ್ಯ ಅಂತ ಕರೀತಿದ್ದಾನೆ ತಂದೆ. ಯಾಕೆಂದ್ರೆ ತಂದೆ ಅಜ್ಞಾನಿ, ಅವ್ನ್ ಏನೂ ಗೊತ್ತಿಲ್ಲ. ಹಿರಣ್ಯಕಶಿಪುಂಗೆ ಏನೂ ಗೊತ್ತಿಲ್ಲ. ಅವ್ನು ಎಷ್ಟು ಹೇಳ್ತೀನಿ ಮಂದ ಭಾಗ್ಯ ಅಂತ ನೀನು ನನಗ್ ಹೇಳ್ತಿದ್ಯಲ್ಲ, ನನ್ನ ಬಳಿ ಜಗತ್ತಿನ ಸಂಪತ್ತೇ ಇದೆ, ನಾನು ಭಾಗ್ಯವಂತ ಅಂತ ಹಿರಣ್ಯಕಶಿಪು ಅನ್ಕೊಂಡ್ಬಿಟ್ಟಿದ್ದಾನೆ. ಜಗತ್ತಿನ ಭಾಗ್ಯ ಎಲ್ಲ ಇದ್ದು, ಎಷ್ಟೇ ಶ್ರೀಮಂತರು ಇರ್ಲಿ, ಇವತ್ತು ಎಲ್ಲಾ ಜಗತ್ತಿನ ಭಾಗ್ಯಗಳಿದ್ದು ನಮ್ಗೆ ಮರಣ ಅನ್ನೋದು ನಾವು ಬಿಡ್ತಾ ಇದೀವಿ. ವಿ ಆಲ್ ಹ್ಯಾವ್ ಕಮ್ ವಿತ್ ಅ ರಿಟರ್ನ್ ಟಿಕೆಟ್. ಯಾವತ್ತು ನಮ್ಮ ಜನ್ಮ ಆಯ್ತು, ನಮ್ಮ ಮರಣ ಸಹ ಅದು ಬರೆದಿಟ್ಟಿದೆ. ಅದರ ಮಧ್ಯನ ಈ ಜನನ ಮತ್ತು ಮರಣದ ಮಧ್ಯೆ ಏನಿದೆ ಆಟ ಇದೆಯೋ, ಈ ಒಂದು ಪೀರಿಯಡ್ ಏನಿದೆಯೋ, ಇದನ್ನ ನಾವ್ ಏನ್ ಮಾಡ್ಬೇಕು ಅಂದ್ರೆ ಭಗವಂತನ ಸೇವೆಗೆ ನಾವು ಬಳಸ್ಕೋಬೇಕು. ಅದನ್ನ ನಾವು ಬಿಟ್ಟು ಬೇರೆ ಎಲ್ಲವೂ ನಾವು ಮಾಡಕ್ಕೆ ನಾವು ಇವತ್ತು ರೆಡಿ ಇದ್ದೇವೆ. ಸೊ ಭಗವಂತನ ರಕ್ಷಿಸ ಪ್ರಹ್ಲಾದ್ ಮಹಾರಾಜ 3 ಲೋಕದಲ್ಲಿಯೂ ಅವನ್ಗೆ ಜನ ಇವತ್ತು ಅವನನ್ನ ಗುರ್ತು ಹಿಡಿತಾರೆ. ಯಾಕೆಂದ್ರೆ ಅವನ್ಗೆ ಭಗವಂತನ ರಕ್ಷಣೆ ಇತ್ತು, ಭಗವಂತನ ಭಕ್ತನಾಗಿದ್ದ ಅವನು. ಸೊ ಹಿರಣ್ಯಕಶಿಪುಗೆ ಇದರ ಜ್ಞಾನವೇ ಇಲ್ಲ. ಸೊ ನನ್ನ ಮಗ ಇಷ್ಟು ದೊಡ್ಡ ಭಕ್ತ ಅನ್ನೋ ಬಗ್ಗೆ ಆ ವಿಚಾರವೇ ಅವನ್ಗೆ ತಿಳಿದಿಲ್ಲ. ಈ ಎಲ್ಲಾ ಸಂದರ್ಭ, ಎಂತ ಸಂದರ್ಭದಲ್ಲಾದ್ರೂ ಭಗವಂತ ನಮ್ಗೆ ಕಾಪಾಡ್ತಾನೆ ಅನ್ನೋ ಒಂದು ವಿಶ್ವಾಸ ನಮ್ಗೆ ಅಚ್ಚಲವಾಗಿರ್ಬೇಕು. ಆ ಒಂದು ಅಚ್ಚಲತೆಯನ್ನ ನಾವು ಯಾವಾಗ್ಲೂ ನಮ್ಮ ಇಟ್ ಶುಡ್ ನಾಟ್ ಬಿ ಶೇಕಿ. ನಾವು ಶೇಕಿ ಇರಬಾರ್ದು. ಇಲ್ಲ ಇದನ್ನ ಭಗವಂತ ಬರ್ತಾನ ಅನ್ನೋ ಡೌಟ್ ಇರಬಾರ್ದು ನಮ್ಮಲ್ಲಿ. ಸೊ ಆ ಡೌಟ್ ಇದ್ದಾಗ್ಲೇ ನಮ್ಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಸೊ ಎಷ್ಟವನು ಹೇಳಿದ್ರು ಅವನು ಕೇಳೋದಿಲ್ಲ. ಸೊ ಕೋಪದಿಂದ ಏನ್ ಮಾಡ್ತಾನೆ, ಪುತ್ರನನ್ನ ಏನ್ ಮಾಡ್ತಾನೆ, ಕೆಟ್ಟ ಮಾತುಗಳಿಂದ ಬೈದು ಹೇಳ್ತಾನೆ, ಖಡ್ಗನ ಕೈಯಲ್ಲಿ ಎತ್ಕೊಂಡ್ಬಿಟ್ಟು ಇನ್ನೇನ್ ಕೊಂದೇ ಬಿಡ್ತೀನಿ ಇವನನ್ನ, ನೀವ್ ಏನ್ ಮಾಡಿರೋ ಕೇಳ್ತೇನೆ, ಸಿಂಹಾಸನದಿಂದ ಎದ್ಬಿಟ್ಟು ಸ್ತಂಭನ ಜೋರಾಗಿ ಇದ್ ಮಾಡ್ತಾನೆ, ಗುದ್ದುದಾಗ ಪುತ್ರನ್ಗೆ ಕೇಳ್ತಾನೆ ಅವನು, ಕಂಬದೊಳಗಿಂದ ಒಂದು ಶಬ್ದ ಹೆಂಗ್ ಬರುತ್ತೆ ಅಂತ ಹೇಳಿದ್ರೆ
ಬ್ರಹ್ಮಾದಿ ದೇವತೆಗಳೆಲ್ಲ ಎಲ್ಲಾ ಲೋಕಗಳಿಗೆ ಕೇಳಿಸುತ್ತೆ, ಮತ್ತೆ ಎಲ್ಲರೂ ತುಂಬಾ ಭಯ ಪಡ್ತಾರೆ, ಎಂತ ಶಬ್ದ ಇದು, ನಮ್ಮ ಲೋಕಗಳೆಲ್ಲ ನಾಶವಾಗ್ತಿದಾವ ಅಂತೇಳಿ. ಆವಾಗ ಆ ಇವನಿಗೆ ಕೇಳ್ತಿದ್ದಾನೆ, ಇಷ್ಟೆಲ್ಲ ಹೇಳಿ ತಂದೆಗೆ ಅವನು ಎಕ್ಸ್ಪ್ಲೈನ್ ಮಾಡಿ, ಮಗ ತಂದೆಯಲ್ಲಿ ಸಂಭಾಷಣೆ ಆಗಿ ಅವನು ಒಪ್ಪದೇ ಇರ್ಬೇಕಾದ್ರೆ ಅವಾಗ ಅವನು ಹೇಳ್ತಾನೆ, ಎಲ್ಲಿ ನಿನ್ನ ಭಗವಂತ ಎಲ್ಲಿ, ತೋರ್ಸು ನನ್ಗೆ, ಈ ಕಂಬದಲ್ಲಿದ್ದಾನ ಅಂತ ಕೇಳಿದಾಗ ಇವಾಗ ನರಸಿಂಹ ಹೌದು ಅವನು ಹೇಳ್ತಾನೆ. ಯಾಕೆಂದ್ರೆ ಈಸ್ ಅ ಸರೆಂಡರ್ಡ್ ಸೋಲ್, ಅವನು ಆ ತರದ ಒಂದು ಆತ್ಮ ಆದ್ರಿಂದ ಅವನು ಪೂರ್ತಿ ರೀತಿ ತನ್ನನ್ನ ತಾನು ಆ ಭಗವಂತನಿಗೆ ಸಮರ್ಪಣೆ ಮಾಡ್ಕೊಂಡ್ರಿಂದ ಅವನಲ್ಲಿ ಅವನಿಗೆ ಅಚ್ಚಲವಾದ ವಿಶ್ವಾಸ. ಏನ್ ಮಾಡ್ತಿದ್ದಾರಂತೆ, ಭಗವಂತ ಎಲ್ಲೆಲ್ಲೂ ಇದ್ದಾನೆ ಅಂತ ಹೇಳ್ತೀಯಲ್ಲ, ಎಲ್ಲಿದ್ದಾನೆ ತೋರ್ಸು, ಈ ಕಂಬದಲ್ಲಿ ಇದ್ದಾನ? ಹಾ ಇದ್ದಾನೆ. ದಟ್ ಇಸ್ ಏನೋ ಈ ಒಂದು ಪಾಯಿಂಟ್ ಏನಿದೆಯೋ ಇದು ನಮ್ಗೆ ಸಹ ನಮ್ಮ ಜೀವನದಲ್ಲಿ ನಾವು ಇದನ್ನ ತುಂಬಾ ಕೇರ್ಫುಲ್ ಆಗಿ ಅಳವಡಿಸ್ಕೊಳ್ಬೇಕು. ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲದರಲ್ಲೂ ಭಗವಂತನ ನೋಡುವ ಒಂದು ಆ ದೂರ ದೃಷ್ಟಿ ಉಂಟಲ್ಲ, ಅದು ನಮ್ಗೆ ಬರ್ಬೇಕು. ಸೊ ಈಗ ಒಂದು ಮೆಟಲ್ ನೋಡ್ತೀವಿ ನಾವು, ಅದ್ರಲ್ಲೂ ಭಗವಂತ ಡೋರ್ ಹಿಂಜ್ ನಾವು ಹೇಳ್ದಾಗ ಒಂದು ಅದ್ರಲ್ಲೂ ಭಗವಂತನ ಡೋರ್ ಹಿಂಜ್ ಅಲ್ಲ, ಅದೇ ಮೆಟಲ್, ಅದನ್ನೆಲ್ಲ ನೋಡೋದಂತ ಮೆಟಲ್ ನಾವು ಮಾಡಕ್ಕಾಗತ್ತ? ಖಂಡಿತ ಮಾಡಕ್ಕಾಗಲ್ಲ ಅಲ್ವಾ? ಸೊ ಇಟ್ ಇಸ್ ಆ ಮೆಟಲ್ ನ ಭಗವಂತ ಮಾಡಿದ್ಮೇಲೆ ಅದಕ್ ನಾವು ಆಮೇಲೆ ಡೋರ್ ಹಿಂಜ್ ಮಾಡ್ಕೊಂಡಿದೀವಿ. ಸೊ ಪ್ರತಿ ಒಂದ್ರಲ್ಲೂ ಭಗವಂತನ ಕಾಣುವ ಒಂದು ನಮ್ಗೆ ಒಂದು ದೂರದೃಷ್ಟಿ ಬರ್ಬೇಕು. ಆ ದಿವ್ಯ ದೃಷ್ಟಿ ನಮ್ಮ ಗುರುಗಳಿಗಿರತ್ತೆ. ಗುರುಗಳು ನಮಗೆ ಆ ದಾರಿನ ಹಾಕೊಡ್ತಾರಲ್ಲ, ಆ ದಾರಿಲಿ ಹೋಗ್ಬೇಕು. ಆವಾಗ ನಮ್ಗೆ ಭಗವಂತ ಎಲ್ಲದರಲ್ಲೂ ಕಾಣ್ತಾನೆ. ಪ್ರಹ್ಲಾದ್ ಮಹಾರಾಜ್ ಹೇಳ್ದಂಗೆ, ಹಿರಣ್ಯಕಶಿಪು ಕೇಳ್ದ, ನಿನ್ನ ಭಗವಂತನಲ್ಲಿ ಈ ಕಂಬದಲ್ಲಿ ಇದ್ದಾನ ಅಂತ ಹೇಳಿದಾಗ ಪ್ರಹ್ಲಾದ್ ಮಹಾರಾಜ್ ಅಷ್ಟೇ ಶಾಂತ, ಅಷ್ಟೇ ವಿನಯವಾಗಿ ಏನ್ ಹೇಳ್ತಾರೆ ಅಂತ ಹೇಳಿ, ನಿರ್ಭೀತ, ಹೌದು ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲೆಲ್ಲೂ ಇದ್ದಾನೆ ಎಂದು ಉತ್ತರಿಸಿದಾಗ ಅದು ಸುಳ್ಳಲ್ಲ, ಅದು ನಿಜ. ಹಿರಣ್ಯಕಶಿಪುಗೆ ಕಂಬದಿಂದ ಈಗ ಇಟ್ ಇಸ್ ಹೈ ಟೈಮ್, ಇನ್ನು ಭಗವಂತ ಬರ್ಲೇಬೇಕು. ಯಾಕಂದ್ರೆ ಇಷ್ಟು ವಿಶ್ವಾಸದಲ್ಲಿ ಪ್ರಹ್ಲಾದ್ ಮಹಾರಾಜ್ ಹೇಳ್ದ ಅಂತ ಹೇಳಿದ್ರೆ, ಈ ಈಸ್ ದೇರ್. ಇಲ್ಲ, ಭಗವದ್ಗೀತೆ ಹೇಳ್ದಂಗೆ ಭಕ್ತನು ಯಾವತ್ತು ಸೋಲೋದಿಲ್ಲ ಅಂತ ಕೃಷ್ಣ ಹೇಳ್ತಾರೆ. ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತ ಪ್ರಣಶ್ಯತಿ, ನನ್ನ ಭಕ್ತರು ಯಾವಾಗ್ಲೂ ಸೋಲೋದಿಲ್ಲ ಅಂತ ಹೇಳಿ ಹೇಳಿದಕ್ಕೆ ಮತ್ತೆ ಮತ್ತೆ ಅವನು ಎಷ್ಟು ಹೆದರಿಸಿದ್ರು ಪ್ರಹ್ಲಾದ ಅಂಜೋದಿಲ್ಲ. ನಮ್ಗೆ ಗೊತ್ತೇ ಇದೆ ಪ್ರಹ್ಲಾದನ್ಗೆ ಯಾವ್ಯಾವ ರೀತಿಯ ತೊಂದರೆಗಳನ್ನ ಕೊಟ್ಟಿದ್ರು ಹಿರಣ್ಯಕಶಿಪು ಅಂತೇಳಿ. ಆಗ ಸಹ ಅವನು ಹೆದರದೆ, ಇಲ್ಲ ನಾನು ಇಲ್ಲೇ ಇದ್ದೇನೆ ಅಂತ ಆಶ್ವಾಸನೆ ಕೊಟ್ಬಿಟ್ಟು ನರಸಿಂಹ ದೇವನ ಪ್ರಕಟ ಆಯ್ತು. ಭಯಂಕರವಾದ ಒಂದು ಶಬ್ದ, ಆ ಶಬ್ದದ ಮಧ್ಯ ಕೋಪದಲ್ಲಿ ಬುಸ್ಕೊಡ್ತಾ ಇದಾರೆ ನರಸಿಂಹ, ನನ್ನ ಭಕ್ತನ ತೊಂದರೆ ಆಗ್ತಿದೀಯಾ? ಅವನ್ಗೆ ಬ್ರಹ್ಮನಿಂದ ವರ ಇದ್ದಿದ್ದು ನಮ್ಗೆಲ್ಲ ಗೊತ್ತಿದೆ. ಯಾವುದೇ ಮನುಷ್ಯನಿಂದ, ಯಾವುದೇ ಪ್ರಾಣಿಯಿಂದ, ಯಾವುದೇ ಆಕಾಶದಲ್ಲಿ, ನೆಲದಲ್ಲಿ, ಯಾವುದೇ ಆಯುಧದಿಂದ ನನಗೆ ನನ್ನ ವಿನಾಶ ಆಗ್ಬಾರ್ದು ಅಂತೇಳಿ ವರವನ್ನ ಬ್ರಹ್ಮನಿಂದ ಪಡ್ಕೊಂಡಿದ್ದ. ಯಾರೋ ಇಲ್ಲಿ ಹಿರಣ್ಯಕಶಿಪು. ಹಾಗಾದ್ರೆ ಇವನನ್ನ ಕೊಲ್ಲಿಕ್ಕೆ ಯಾವ ರೀತಿ ಬಂದಿದ್ದೀವಿ, ಇವನ ಸಂಹಾರ ಮಾಡಿ ಧರ್ಮದ ಸ್ಥಾಪನೆ ಮಾಡಿ ಆ ಒಂದು ಪುಟ್ಟ ಭಕ್ತನನ್ನ ಕಾಪಾಡೋದಕ್ಕೋಸ್ಕರ ಭಗವಂತ ಇವಾಗ ಯಾವ ರೀತಿ ಬಂದಿದ್ದಾನೆ, ನರಸಿಂಹನ ಅವತಾರದಲ್ಲಿ ಉಗ್ರನಾಗಿ ಬಂದಿದ್ದಾನೆ. ಅವನಿಗೆ ಅಷ್ಟು ಕೋಪ ಇದೆ, ನನ್ನ ಭಕ್ತನಿಗೆ ನೀನು ಇಷ್ಟು ತೊಂದರೆ ಕೊಡ್ತಿದೀಯಾ ಅಂತ ಕಂಬದಿಂದ ಅವನು ಪ್ರಕಟ. ಇಲ್ಲಿವರೆಗೂ ತುಂಬಾ ಅವನನ್ನ ಕೇಳ್ಕೊಂಡ, ತಂದೆಗೆ ಕೇಳಲಿಲ್ಲ. ಇವಾಗ ಪ್ರಕಟ ಆದ್ಮೇಲೆ ಅವನ್ಗೆ ಇತ್ತು, ನಾನು ಭಕ್ತನಿಗೆ ಅವನೇನ್ ಹೇಳ್ತಾನೆ ತೋರಿಸ್ಬಿಟ್ಟು, ಯು ಡೋಂಟ್ ವರಿ, ಐ ಆಮ್ ಹಿಯರ್ ಟು ಟೇಕ್ ಕೇರ್ ಆಫ್ ಯು. ನಾನು ನಿನ್ನ ನೋಡ್ಕೊಳ್ಳಕ್ಕೆ ನಾನು ಇಲ್ಲಿ ಬಂದಿದ್ದೇನೆ, ನೀನು ಏನು ಭಯ ಪಡ್ಬೇಡ ಅಂತ ಹೇಳ್ತಾನೆ. ಈಗ ಬ್ರಹ್ಮದೇವ ಇವರಿಗೆ ಹಿರಣ್ಯಕಶಿಪುಗೆ ಕೊಟ್ಟಿರೋದ್ರಿಂದ ವರ, ಇವರನ್ನೂ ಅದರದ್ದೂನು ಸಮ್ಮಾನ ಮಾಡ್ಬೇಕಾಗಿದೆ. ಸೊ ಹಾಗಾಗಿ ಅರ್ಧ ನರ ಸಿಂಹ ಅಂತ, ಸಿಂಹ ಇಸ್ ಲಯನ್, ನರ ಅಂದ್ರೆ ಮನುಷ್ಯ ಮತ್ತು ಸಿಂಹದ ಅವತಾರದಲ್ಲಿ ನರಸಿಂಹನ ಒಂದು ಅವತಾರ ಆಗಿ ಬಂದು ಅವನು ಹಿರಣ್ಯಕಶಿಪುನ ಸಂಹಾರ ಮಾಡ್ಲಿಕ್ಕೆ ಬಂದು ಈಗ ಅವನಿಗೆ ಹೊಸಿಲಲ್ಲಿ
ಆ ಸಭಾಂಗಣದ ಹೊಸಿಲಲ್ಲಿ ಕೂತ್ಕೊಂಡ್ಬಿಟ್ಟು ಅವನ ತೊಡೆ ಮೇಲೆ ತಗೊಂಡು ತನ್ನ ನೇಲ್ಸ್ ಇಂದ ತನ್ನ ಉಗುರಿನಿಂದ ಅವನ್ ಏನ್ ಮಾಡ್ತಾ ಹೇಳ್ತಾನೆ, ಅವ್ರಿಗೆ ಇಂಟೆಸ್ಟೈನ್ ಇದು ಹೊಟ್ಟೆಯನ್ನ ಸೀಳ್ಬಿಟ್ಟು ಅವರ ಕರಳನ್ನ ಮಾಲೆಯಾಗಿ ಧರಿಸ್ಕೊಳ್ತಾನೆ. ಅಷ್ಟು ಕೋಪ. ಸೊ ಭಗವಂತ ನಾವು ಯಾವಾಗ್ಲೂ ಸುಂದರವಾದ ಕೃಷ್ಣನ ರೂಪದಲ್ಲಿ ಆಲ್ ಅಟ್ರಾಕ್ಟಿವ್ ಅಂತ ಹೇಳ್ತೀವಲ್ಲ ಕೃಷ್ಣ ಅಂತ ಹೇಳಿದ್ರೆ, ಸೊ ಆ ರೂಪದಲ್ಲಿ ನೋಡಿ ಅಭ್ಯಾಸ ಇರೋ ನಮ್ಗೆ ಈ ರೀತಿ ಒಂದು ಇಮ್ಯಾಜಿನ್ ಮಾಡೋಕ್ಕೂ ಆಗೋದಿಲ್ಲ. ಅಷ್ಟು ಕೋಪ ಅಂದ್ರೆ he will not tolerate. ಭಕ್ತನಿಗೆ ತೊಂದರೆ ಆಗೋದನ್ನ ಭಗವಂತ ಯಾವಾಗ್ಲೂ ತಡೆಸ್ಕೊಳ್ಳೋದಿಲ್ಲ. he will come. he just showed that ಈ ಒಂದು ನರಸಿಂಹನ ಅವತಾರದಲ್ಲಿ ಬಂದು ನಮ್ಗೆ ತೋರಿಸಿದ್ದಾರೆ. ಒಂದೇ ಒಂದು ಭಕ್ತನ ಉದ್ಧಾರ ಮಾಡ್ಲಿಕ್ಕೋಸ್ಕರ, ರಕ್ಷಣೆ ಮಾಡ್ಲಿಕ್ಕೋಸ್ಕರ ಇವತ್ತು ಪ್ರಹ್ಲಾದ್ ಮಹಾರಾಜನ್ಗೆ ಈ ಹಿರಣ್ಯಕಶಿಪುವಿನ ಒಂದು ಹಿಂಸೆಯಿಂದ ರಕ್ಷಣೆ ಮಾಡುವುದಕ್ಕೋಸ್ಕರ ಅವರಿಗೆ ಅವತಾರ ತಗೊಳ್ಬೇಕಾಯ್ತು. ಒಂದೇ ಒಂದು ಭಕ್ತನಿಗೋಸ್ಕರ. ಇದನ್ನ ನಾವು ಧ್ರುವ ಮಹಾರಾಜ್ ಕಥೆಯಲ್ಲೂ ನೋಡಿದ್ದೇವೆ. ಇನ್ಯಾರ ಕಥೆಯಲ್ಲೂ ನನ್ಗೆ ಗೊತ್ತಿಲ್ಲ. ಧ್ರುವ ಮಹಾರಾಜ ಮತ್ತೆ ನಾಲ್ಕು ಬರ್ತಿಲ್ಲ ಅಂಡ್ ಪ್ರಹ್ಲಾದ್ ಮಹಾರಾಜ ಇಬ್ಬರ ಸ್ಟೋರಿಯಲ್ಲಿ ನಾವು ನೋಡ್ತಾ ಇದ್ದೇವೆ, ಇಬ್ಬರ ಒಂದು ಲೀಲೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಸೊ ಅವನಿನ್ನೂ ತಿಳ್ಕೊಂಡು ಇಲ್ಲ, ಏನು ಇಲ್ಲಿಂದ ಶಬ್ದ ಬಂತು, ಯಾವ ಈ ಸಿಂಹ ಏನಿದು, ಅರ್ಧ ಮನುಷ್ಯ ಅರ್ಧ ಸಿಂಹ, ಇದೇನು ಅಂತ ತಿಳ್ಕೊಳ್ಳೋದ್ರಲ್ಲಿ ಸ್ತಂಭದಿಂದ ಆಚೆ ಬಂದು ಅವನಿಗೆ he was doubtful. ಇದು ಯಾವ ತರಪ್ಪ ಮನುಷ್ಯ ಇದು ಅಂತ, ಮನುಷ್ಯನಲ್ಲ ಪ್ರಾಣಿನಲ್ಲ, ಇದು ಯಾವ ತರದ್ದು ಜೀವ ಅಂತ ಹೇಳಿ ಅವನು ಯೋಚಿಸ್ಬೇಕಾದ್ರೇನೆ ಹಿರಣ್ಯಕಶಿಪುವಿನ ಆಕಾರ, ಅದು ನರಸಿಂಹನ ಅವತಾರವನ್ನ ನೋಡ್ಬೇಕಾದ್ರೆ ಅತಿ ಭಯಂಕರವಾಗಿತ್ತದು. ಸೊ ಭಯಂಕರವಾದ್ರೂ ಸಹ ಒಂಥರ ಕಣ್ಣುಗಳೆಲ್ಲ ಕರಗಿದ ಚಿನ್ನದಂತೆ ಹೊಳಿತಾ ಇತ್ತಂತೆ. ಸೊ ಆಮೇಲೆ ಕೇಸರಗಳು ಭಯಂಕರ, ಮುಖದ ಉದ್ದಗಲನು ಹೆಚ್ಚಿತ್ತು, ಕೋರೆ ದಾಳಿಗಳು ಭಯಭಾವಾಗಿದ್ದವು. ಸೊ ಈಟೆಯಂತೆ ಮೊನೆಯಾಗಿರುವ ನಾಲಿಗೆ ಕಾಳಗದ ಖಡ್ಗದಂತೆ ಹತ್ತಿತ್ತಂದ್ರೆ ಭಾಗವತಮಲ್ಲಿದೆ. ಸೊ ಆ ರೀತಿಯ ಭಯಂಕರವಾದ ರೂಪವನ್ನು ತಟ್ಟಿದ್ದು ನರಸಿಂಹ ಯಾತಕ್ಕೋಸ್ಕರ? ಜಸ್ಟ್ ಟು ಪ್ರೊಟೆಕ್ಟ್ ಒನ್ ಸಿಂಗಲ್ ಡಿವೋಟಿ. ಸೊ ಈಗ ಬಂದು ಹಿರಣ್ಯಕಶಿಪು ಅನ್ಕೋತಾನೆ, ಏನ್ ದೊಡ್ಡ ವಿಷಯ, ನಾನು ಇವನನ್ನ ಸಂಹಾರ ಮಾಡ್ತೀನಿ ಅಂತ ಹೇಳಿ. ಆದ್ರೆ ಹಿರಣ್ಯಕಶಿಪು ಎರಗ್ದಾಗ ಭಗವಂತನ ಮೇಲೆ ಹಿರಣ್ಯಕಶಿಪು ಕಣ್ಣಿಗೆ ಕಾಣೋದಿಲ್ಲ. ಯಾಕೆಂದ್ರೆ ಅವನು ಒಂದು ಕಿಡಿ ಅಷ್ಟೆ. ನಾವೇನ್ ಅನ್ಕೋತೀವಿ ಅಂತ ಹೇಳಿದ್ರೆ, ಕೆಲವೊಬ್ರು ಕೇಳ್ತಾರಲ್ಲ, ಎಲ್ಲಿ ದೇವ್ರು ಏನ್ ಮಾಡ್ತಾರೆ? ಸೊ ದೇವ್ರ ಮುಂದೆ ನಾವು ಇಲ್ಲಾದ್ರೆ ಈ ಸೃಷ್ಟಿ ಹೇಗಾಗಿತ್ತು ತಿಳ್ಕೊಳಕ್ಕೂ ಪ್ರಯತ್ನ ಪಡಲ್ಲ. ಕೆಲವೊಬ್ರು ವಾದಿಸ್ತಾರೆ. ಸೊ ಅಂತವ್ರು ನಾವು ಎಕ್ಸ್ಪ್ಲೇನ್ ಮಾಡದಿರೋದು ಒಳ್ಳೇದು. ಕೃಷ್ಣ ಸೂರ್ಯ ಸಮ ಮಾಯಾ ಹಯ ಅಂಧಕಾರ ಅಂತ ಹೇಳ್ತಾರಲ್ಲ, ಕೃಷ್ಣ ತಾಹನ್ನಹಿ ಮಾಯಾರ ಅಧಿಕಾರ. ಸೊ ಎಲ್ಲಿ ಕೃಷ್ಣ ಇರ್ತಾನೋ ಮಾಯೆ ಅಧಿಕಾರವೇ ಇಲ್ಲ. ಸೊ ಇಲ್ಲಿ ಈಗ ಹಿರಣ್ಯಕಶಿಪುವಿನ ಸಂಹಾರ ಆಗುತ್ತೆ. ಸಂಹಾರ ಆದ್ಮೇಲೆ ಅವನು ತನ್ನ ನೇಲ್ಸ್, ಯಾಕಂದ್ರೆ ಯಾವ ಆಯುಧವನ್ನ ಬಳಸಬಾರ್ದಲ್ಲ, ತನ್ನ ಉಗುರಿನಿಂದ ಅವನು ಏನ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಿರಣ್ಯಕಶಿಪುವಿಗೆ ಇದು ಅವನ ಹೊಟ್ಟೆನ ಸೀಳ್ತಾನೆ. ಸೊ ಸೀಳಿ ಅದು ರಕ್ತಮಯ ಆಗತ್ತೆ. ಅವನ ಕೂದಲುಗಳು, ಮೈ, ಇದೆಲ್ಲ ಅಷ್ಟೊಂದು ಕೋಪದಲ್ಲಿ ಇರ್ತಾನೆ ಅಂತ ಹೇಳಿದ್ರೆ, ಆ ಕೋಪವನ್ನು ಶಾಂತ ಮಾಡ್ಲಿಕ್ಕೆ ಯಾರು ಟ್ರೈ ಮಾಡ್ತಾರೆ? ಲಕ್ಷ್ಮೀದೇವಿ ಟ್ರೈ ಮಾಡ್ತಾಳೆ. ಯಾರಿಂದಾನು ಅವ್ರಿಗೆ ಶಾಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ನಾವು ಇದ್ರಲ್ಲಿ ಏನ್ ತಿಳ್ಕೊತೀವಿ ಅಂತ ಹೇಳಿದ್ರೆ, ಅವರ ಡಿವೋಟೀಸ್ ಗಳನ್ನ, ಅಂದ್ರೆ ಕೃಷ್ಣನ ಭಕ್ತರನ್ನ ತೊಂದರೆ ಆದಾಗ ಅವನು ತಡ್ಕೊಳ್ಳೋದಿಲ್ಲ. ಸೊ ಆ ಹಿರಣ್ಯಕಶಿಪು ಹಿಡಿತನ ತಪ್ಪಿಸ್ಕೊಳ್ಳಕ್ಕೆ ತಪ್ಸಕ್ಕೆ ಅವನೇನ್ ಮಾಡ್ದ ಅಂತ ಹೇಳಿದ್ರೆ ಬಂದ. ಸೊ ಇದರಿಂದ ನಾವು ಕಲಿಬೇಕಾಗಿದ್ದು ತುಂಬಾ ಇದೆ. ನಮ್ಮಿಂದ ತುಂಬಾ ಹಿರಿಯ ಭಕ್ತರಿರ್ತಾರೆ, ಕಿರಿಯ ಭಕ್ತರಿರ್ತಾರೆ, ಹೊಸಬರಿರ್ತಾರೆ. ನಾವು ಕೆಲವೊಂದ್ಸರಿ ನೋವು ಉಂಟು ಮಾಡೋದು, ಅಥವಾ ಅವರಿಗೆ ತುಂಬಾ ಒಂದು ಕೆಳಮಟ್ಟದ ಒಂದು ಇದು ಕೊಡೋದು, ದರ್ಜೆ ಕೊಡೋದು, ದೋಸ್ ಥಿಂಗ್ಸ್ ವಿ ಶುಡ್ ನಾಟ್ ಡೂ. ಸೊ ನಾವು ತುಂಬಾ ಈ ವಿಷಯದಲ್ಲಿ ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ಹಿರಣ್ಯಕಶಿಪುವಿಗೆ ಹೇಗೆ ಒಂದು ಪ್ರಹ್ಲಾದ್ ಮಹಾರಾಜನ ವಿಷಯದಲ್ಲಿ ನಾವು ನೋಡಿದ್ದೇವೆ, ಅವ್ರಿಗೆ ಹೇಗೆ ಒಂಚೂರು ಇಷ್ಟ ಆಗ್ಲಿಲ್ವ, ಅವರನ್ನ
ಈ ತರ ಮಾಡಿದ್ದು, ಅವ್ರಿಗೆ ತೊಂದರೆ ಕೊಟ್ಟಿದ್ದು. ಸೊ ಹಾಗೆ ನಮ್ಮ ಮಾತುಗಳಿಂದ ಸಹ ನಾವು ಭಕ್ತರನ್ನ ನೋಯಿಸ್ಬಾರ್ದು. ಆದಷ್ಟು ನಾವು ಕೇರ್ಫುಲ್ ಆಗಿರ್ಬೇಕು. ನಮ್ಗೆ ಗೊತ್ತಿಲ್ಲ ಯಾರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತೇಳಿ. ನಾವ್ ಅನಿಸ್ತೀವಿ ನಾವು 60 ರೌಂಡ್ ಮಾಡ್ತೀವಿ ಇದಪ್ಪ, ನಾವು ಚಾಂಟಿಂಗ್ ಮಾಡ್ತಿದೀವಿ, ಮತ್ತೆ ನಾವು ದೀಕ್ಷೆ ಪಡ್ಕೊಂಡಿದೀವಿ, ನಾವು ಎಷ್ಟೋ ವರ್ಷದಿಂದ ಇದ್ದೀವಿ. ಬಟ್ ನಮ್ಗೆ ಗೊತ್ತಿಲ್ಲ, ಹೊಸದಾಗಿ ಬಂದವರು ಸಹ we just can't judge them, who are we to judge first of all. ನಾವು ಜಡ್ಜ್ ಮಾಡ್ಲೇಬಾರ್ದು. ಪ್ರತಿಯೊಬ್ಬನು ಕೃಷ್ಣ ಅಂತ ಹೆಸರು ಹೇಳೋನ್ ಪ್ರತಿಯೊಬ್ಬನು ಭಕ್ತ. ಸೊ ಹಾಗಾಗಿ ನಾವು ಅವರಿಗೆ ರೆಸ್ಪೆಕ್ಟ್ ಕೊಡ್ಬೇಕು. ಭಕ್ತರಿಗೆ ನಾವು ಯಾವಾಗ್ಲೂ ನೋಯಿಸ್ಲಿಕ್ಕಿಲ್ಲ. ಸೊ ಹಿರಣ್ಯಕಶಿಪು ಇಲ್ಲಿ ಹೇಗೆ ಅವನನ್ನ ವಧೆ ಮಾಡ್ತಾನಂದ್ರೆ, ಹೃದಯವನ್ನ ಕಿತ್ತು ಒಂದ್ ಕಡೆ ಬಿಸಾಡ್ತಾನೆ. ಸೊ ಪ್ರತಿಯೊಂದು ತೋಳು ಎಲ್ಲ ಒಂದೊಂದ್ ಪಾಠಗಳನ್ನ ಛೇದಿಸಿ ಬಾಯಿ, ಅವನಿದು ಕೂದಲುಗಳು ಎಲ್ಲ ರಕ್ತಮಯ ಆಗುತ್ತೆ. ಸೊ ರಕ್ತಮಯ, ಕೋಪನೇ ಕಂಟ್ರೋಲ್ ಬರ್ತಾ ಇಲ್ಲ ಅವ್ನಿಗೆ. ಎಷ್ಟು ಮಾಡಿದ್ರು ಅದ್ ಕೊನೆಗೂ ಅವನ್ಗೆ ಅವನ ಕೋಪವನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರ ಪ್ರಹ್ಲಾದ್ ಮಹಾರಾಜ್ನ ರಿಕ್ವೆಸ್ಟ್ ಮಾಡ್ತಾರೆ. ಸೊ ಯಾಕಂದ್ರೆ ಪ್ರಹ್ಲಾದ್ ಮಹಾರಾಜ್ಗೆ ಮಾತನ್ನೇ ಅವನ್ ಕೊನೆಗೆ ಪ್ರಹ್ಲಾದನ ಮೇಲೆ ಅಷ್ಟು ಪ್ರೀತಿ, ಯಾಕೆಂದ್ರೆ ಅವನು ಎಂತ ಕಷ್ಟದಲ್ಲೂ ಅವರನ್ನ ಬಿಡದೆ ಜ್ಞಾಪಿಸ್ಕೊಂಡ. ಸೊ ಹಾಗಾಗಿ ನಾವು ಇನ್ ಎನಿ ಸರ್ಕಮ್ಸ್ಟಾನ್ಸಸ್, ಎನಿ ಪ್ಲೇಸ್, ಯಾವ್ದೇ ಕಷ್ಟ, ಯಾವ್ದೇ ಜಾಗದಲ್ಲಿ ಎಲ್ಲೇ ಇದ್ರು ಸಹ ನಾವು ಭಗವಂತನ ಸ್ಮರಣೆ ಮಾಡೋದನ್ನ ಯಾವಾಗ್ಲೂ ನಿಲ್ಲಿಸ್ಬಾರ್ದು. ಸದಾ ನಮ್ಮ ಹೃದಯದಲ್ಲಿ ಭಗವಂತನ ಒಂದು ಧ್ಯಾನ ನಡೀತಾನೆ ಇರ್ಬೇಕು. ನಾವ್ ಏನೇ ಕೆಲಸ ಮಾಡ್ತೀವಿ, ಸೊ ಭಗವಂತನ ಒಂದು ನೆನೆಸೋದುಂಟಲ್ಲ. ನಾವು ಒಂದ್ 16 ರೌಂಡ್ ಜಪ ಮಾಡಿದ್ವಿ, ಮುಗಿದು ಇವತ್ತಿನ ಕೆಲ್ಸ ಮುಗೀತು, ಬೇರೆ ಎಲ್ಲ ಬೇರೆದಕ್ಕೆಲ್ಲ ಬಳಸ್ಕೊಳ್ತೀವಿ. ಸೊ ಇವತ್ತು ನಮ್ಮ ಶತ್ರುಗಳಾದ ಇವತ್ತಿನ ಗ್ಯಾಜೆಟ್ಸ್ಗಳು ತುಂಬಾ ಇದೆ, ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ಗಳು. ಸೊ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಟ್. ನಮ್ಮ ಮನಸ್ಸಿನೊಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇವೆಲ್ಲ ಏನಿದೆಯೋ ಇವೆಲ್ಲನೂ, ಈ ಎಲ್ಲ ಮಾಯೆಗಳಿಂದ ನಾವು ದೂರ ಹೋಗ್ಬೇಕು. ಇವೆಲ್ಲರೂ ಒಂದೊಂದು ಹಿರಣ್ಯಕಶಿಪು ತರ ನಮ್ಮ ಇದ್ರೊಳಗೆ ಇದ್ದಾರೆ, ಅಸುರರು. ಸೊ ಇವೆಲ್ಲದ್ರಿಂದ ನಾವು ದೂರ ಆಗ್ಬೇಕು. ಸೊ ನರಸಿಂಹನ ಒಂದು ಕೃಪೆ ನಮ್ಮ ಮೇಲೆ ಸದಾ ಇರ್ಬೇಕು. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ಬರುವ ವಿಘ್ನಗಳನ್ನ ನರಸಿಂಹ ತುಂಬಾ ಚೆನ್ನಾಗಿ ತಂದಿರ್ತಾರೆ. ಒಂದು ಚಿಕ್ಕ ಸ್ಟೋರಿ ಹೇಳ್ತೀನಿ ನಾನು, ಎಲ್ಲರಿಗೂ ಗೊತ್ತಿದೆ ಈ ಸ್ಟೋರಿ, ಬಟ್ ಯಾರಿಗ್ ಗೊತ್ತಿಲ್ಲ ಅವರ ಬೆನಿಫಿಟ್ಗೋಸ್ಕರ ನಾನು ಜಸ್ಟ್ ವಾಂಟ್ ಟು ರಿಪೀಟ್. ಸೊ ಒಂದು ಮಗು ಆಫ್ರಿಕಾದಲ್ಲಿ ಅದು ಆಡ್ತಾ ಇತ್ತು, ಬಾಲ್ ತಗೊಂಡು ಆಟ ಆಡ್ಬೇಕಾದ್ರೆ ಅವಳು ದೂರದಲ್ಲಿ ಬರುವ ಒಂದು ಲಾರಿನ ನೋಡೋದೇ ಇಲ್ಲ. ಆ ಲಾರಿ ಸ್ಪೀಡ್ ತುಂಬಾ ಇತ್ತು. ಸ್ಪೀಡ್ ಎಷ್ಟಿದೆ ಅಂತ ಹೇಳಿದ್ರೆ, ಅದು ಅವ್ರ ತಂದೆ ಬಾಲ್ಕನಿಯಿಂದ ನೋಡ್ತಾರೆ. ಅವ್ರು ಫಸ್ಟ್ ಫ್ಲೋರ್ ಅಲ್ಲಿ ಇದ್ದಾರೆ, ಆ ಮಗು ಕೆಳಗೆ ಆಡ್ತಾ ಇದೆ. ಮೇಲಿಂದ ಅದು ನೋಡಿದ್ರೆ ಅಷ್ಟು ಟ್ರಾಫಿಕ್ ಇರೋ ಜಾಗ ಅಲ್ಲ, ಏನೂ ಅಲ್ಲ. ಆ ಮಗು ಆಡ್ತಾ ಇತ್ತಲ್ವಾ, ಸೊ ಆಡ್ಲಿ ಅಂತ ಬಿಟ್ಟಿದ್ದು ಅದಕ್ಕೆ ಆಡ್ಲಿಕ್ಕೆ. ಬಟ್ ಅಲ್ಲಿ ಅವತ್ತು ಏನಾಯ್ತು ಅಂತ ಹೇಳಿದ್ರೆ, ಆ ಲಾರಿ ಬಂತು. ಲಾರಿ ಬಂದ್ಮೇಲೆ ಅದು ತುಂಬಾ ಸ್ಪೀಡ್ ಅಲ್ಲಿ ಇತ್ತು, ಅದರ ವೇಗ ತುಂಬಾ. ಆದ್ರಿಂದ ತಂದೆ ಅದನ್ನ ನೋಡಿ ಗೊತ್ತಾಗತ್ತೆ, ಓ ಇನ್ನ ನನ್ ಮಗು ಉಳಿಯಲ್ಲ ಅಂತ ಏನ್ ಮಾಡ್ತಾರ ಅವ್ರು ಮೇಲಿಂದಾನೇ ಮಗು ರಕ್ಷಣೆ ಮಾಡಕ್ಕೆ ಅವ್ರ ಮೇಲಿಂದಾನೆ ಜಂಪ್ ಮಾಡ್ಬಿಡ್ತಾರೆ. ಬಟ್ ಹಿ ಕುಡಂಟ್ ರೀಚ್ ದೇರ್, ಅವ್ರಿಗೆ ಪೆಟ್ಟಾಗತ್ತೆ, ಅವರು ರೀಚ್ ಆಗಕ್ ಆಗಲ್ಲ. ಮತ್ತೆ ಆ ಮಗು ಎಲ್ಲಿ ಆಡ್ತಿತ್ತೋ ಅದರ ಮೇಲಿಂದಾನೇ ಇದು ಆ ಮಗುದ ಆಕ್ಸಿಡೆಂಟ್ ಆಗತ್ತೆ. ಸೊ ಆ ಸ್ಪೀಡ್ ತುಂಬಾ ಇತ್ತಲ್ವಾ ಲಾರಿದು, ಬಂದ್ಬಿಟ್ಟು ಮಗುಗೆ ಹೊಡೆಯುತ್ತೆ. ಆಗ ಅಲ್ಲಿಂದ ಪೊಲೀಸರು ಹೋಗ್ತಿರ್ತಾರೆ. ಪೊಲೀಸರೆಲ್ಲ ಅದನ್ನ ನೋಡ್ಬಿಟ್ಟು ಅವಳಿಗೆ ಅಷ್ಟು ದೊಡ್ಡ ಲಾರಿ ಇದಾಗಿದೆ ಅಲ್ಲ ಅಂತ ಹೇಳಿ, ಹೊಡ್ತಿದ್ದೆ ಅಲ್ಲ ಅಂತ ಹೇಳಿ ಅವ್ಳಿಗೆಲ್ಲ ಇದಕ್ಕೆಲ್ಲ ಕರ್ಕೊಂಡು ಹೋಗ್ತಾರೆ. ಚಿಕ್ಕ ಹತ್ತಿರ ಇರೋ ಒಂದು ಹಾಸ್ಪಿಟಲ್ ಫೋನ್ ಮಾಡ್ತಾರಂತೆ. ಆ ಆಂಬ್ಯುಲೆನ್ಸ್ ಹೇಳುತ್ತೆ, ನಾನು ಓದಿದ್ದೆ ಹೀಗೆ ಗೊತ್ತಿಲ್ಲ, ಬಟ್ ಆಕ್ಚುಲಿ ಅವಳಿಗೆ ಪೆಟ್ಟಾಗತ್ತೆ. ಪೆಟ್ಟಾದ್ಮೇಲೆ ಬಟ್ ಅವಳಿಗೆ ಏನೋ ಒಂದು ಆಗ್ದಂಗೆ ನರಸಿಂಹ ರಕ್ಷಣೆ ಮಾಡ್ತಾನೆ. ಯಾಕೆಂದ್ರೆ ಅವರು ಒಂದು ತುಂಬಾ ಡಿವೋಟಿನೂ ಅಲ್ಲ, ಜಸ್ಟ್ ದೇ ಆರ್ ಒಂದು ಹಿಂದೂ ಫ್ಯಾಮಿಲಿ ಒಟ್ಟಿಗೆ ಅವರ ಒಂದು ಕಾಂಟ್ಯಾಕ್ಟ್ ಇತ್ತು, ಮತ್ತೆ ನರಸಿಂಹನ ಒಂದು ಪರಿಚಯವಿತ್ತು. ಆ ಹುಡುಗಿ ಏನ್ ಮಾಡುತ್ತೆ, ತನಗೆ ಲಾರಿ ಹತ್ರ ಬಂತ ಹೇಳಿದಾಗ ಅವಳು ನರಸಿಂಹನ ಜ್ಞಾಪಿಸ್ಕೊಳ್ತಾರೆ. ನರಸಿಂಹ ದೆನ್ ಹಿ ಜಸ್ಟ್ ಕಮ್ಸ್ ಅಂಡ್ ಪ್ರೊಟೆಕ್ಟ್ ಸರ್. ಸೊ ಆ ಚಿಕ್ಕ ಹಾಸ್ಪಿಟಲ್ ಅಲ್ಲಿ ಅಷ್ಟು ದೊಡ್ಡ ಲಾರಿ ಹೊಡ್ತಿದೆ, ನಾವೇನು ಅವ್ಳು ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗ ಅವಳನ್ನ ದೊಡ್ಡ ಆಸ್ಪತ್ರೆಗೆ ಕರ್ಕೊಂಡು, ಅವಳಿಗೆ ಏನೂ ಆಗಿಲ್ಲ. ಅವಳಿಗೆ ಭಗವಂತನ
ಒಂದು ಕೃಪೆಯಿಂದ ನರಸಿಂಹ ದೇವರು ಅವಳನ್ನ ಕಾಪಾಡ್ತಾರೆ. ಸೊ ಇದೇ ರೀತಿ ಎಷ್ಟೊಂದು ಪಾಸ್ಟ್ ಟೈಮ್ಸ್ ಇವತ್ತು ಇಂಥವೇ ನರಸಿಂಹಂದು. ಇದೇ ರೀತಿ ನಾವು ಅಹೋಬಿಲಂ ಅಲ್ಲೂ ನೋಡ್ತಾ ಇದ್ವಿ. ಅಹೋಬಿಲಂ ಅಲ್ಲಿ ನವನರಸಿಂಹ ಇದ್ದಾರೆ. ಸೊ ನವನರಸಿಂಹ ತುಂಬಾ ಜನ ವಿಸಿಟ್ ಮಾಡಿರ್ಬಹುದು, ಅಥವಾ ವಿಸಿಟ್ ಮಾಡದಿರೋರು ಖಂಡಿತ ಮಾಡ್ಬೇಕು. ನಾನು ಮಾಡಿಲ್ಲ ಇನ್ನು. ಸೊ ಅಹೋಬಿಲಂ ಅಲ್ಲಿ ಇರೋ ನವನರಸಿಂಹ ಅದು ನೋಡಿ, ಅದು ಫಾರೆಸ್ಟ್, ಅದು ಲಿಟ್ರಲಿ ಫಾರೆಸ್ಟ್. ಅದು ಲಾಸ್ಟ್ ನರಸಿಂಹ ಏನಿದೆಯೋ ನವನರಸಿಂಹದು, ಆ ನರಸಿಂಹನ ದೇವಸ್ಥಾನ ಅದು ಸ್ವಾತಿ ನಕ್ಷತ್ರ ಬಂದು ಇವ್ರದ್ದು ನರಸಿಂಹಂದು ಅವತ್ತು ಮಾತ್ರ, ಸ್ವಾತಿ ಅನ್ಕೋತೀನಿ. ಎಸ್. ಸೊ ಆ ನಕ್ಷತ್ರ ದಿವಸ ಮಾತ್ರ ಅದು ಓಪನ್ ಆಗೋದಂತೆ. ಅದರ ಆಲ್ ಡೇಸ್ ಅದಕ್ಕೆ ಚಂದನ್ ಹಚ್ಚಿ ಇಟ್ಟಿರ್ತಾರೆ. ಅವತ್ತು ಅಲ್ಲಿ ಪೂಜೆ ಇದೆಲ್ಲ ಆಗೋದು. ಅಂತ ಒಂದು ನರಸಿಂಹ ಒಂದು ಕಷ್ಟ ಅಂತ, ಅಲ್ಲಿ ಹೋಗೋದೇ ಕಷ್ಟ. ಅಲ್ಲಿ ಇರೋ ಪ್ರೀಸ್ಟ್ಗೆ ಕಷ್ಟ ಅಂತ ಹೋಗೋದು, ತುಂಬಾ ಕಷ್ಟಕರವಾದ ಇದಾದ್ರಿಂದ. ಆದ್ರೂ ಸಹ ಇಲ್ಲಿ ಒಬ್ರು ಡಿವೋಟಿ ರೀಚ್ ಆಗ್ತಾರೆ. ಒಬ್ಳು ಡಿವೋಟಿ, ಅದು ಅವಳು ಮಹಿಳೆ ಬಂದು ಯಾವ ದೇಶದವಳು ಅಂದ್ರೆ ಅಜರ್ಬೈಜಾನ್ ಅನ್ನೋ ಒಂದು ದೇಶದಿಂದ ಅವಳು ಬಂದಿರ್ತಾಳೆ. ಅವಳಿಗೆ ವೃಂದಾವನಕ್ಕೆ ಹೋಗು ಅಂತ ಹೇಳ್ತಾರೆ ಎಲ್ಲರೂ. ನಿಂಗೆ ಕೃಷ್ಣ ಬೇಕಲ್ವಾ? ಅವಳು ಕೃಷ್ಣ ಅಂತ ಅಷ್ಟೇ ಕೇಳಿರೋದು, ಬೇರೆ ಏನು ಕೇಳಿಲ್ಲ. ಆದ್ರೆ ಕೃಷ್ಣನ ಇದಕ್ಕೆ ಹೋಗ್ಬೇಕು, ವೃಂದಾವನಕ್ಕೆ ಹೋಗ್ಬೇಕಲ್ಲ. ಇಲ್ಲ, ನಾನು ಅಹೋಬಿಲಂ ಅಂತವಳು ಅಹೋಬಿಲಂ ಬರ್ತಾಳೆ. ಅಹೋಬಿಲಂ ಅಷ್ಟೊಂದು ಪಾಶ್ಚಾತ್ಯ ದೇಶದಲ್ಲಿ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ. ನಾವೇ ತುಂಬಾ ಕಡಿಮೆ ಕೇಳಿದ್ದೇವೆ ಅನ್ಕೋಬೇಕು. ಬಟ್ ಆ ಸೌತ್ ಅಲ್ಲಿ ಇರೋದ್ನ ಲಕ್ಕಿ ಸ್ವಲ್ಪ ಗೊತ್ತು. ಅದರ್ವೈಸ್ ನಾರ್ತ್ ಅವ್ರಿಗಂತೂ ಅಷ್ಟೊಂದು ಗೊತ್ತಿಲ್ಲ. ಹಾಗಾಗಿ ಬಟ್ ಅವಳು ಹೇಳೋದು, ಇಲ್ಲ ನಾನು ಅಲ್ಲೇ ಹೋಗ್ಬೇಕು, ನಾನು ನರಸಿಂಹನ ಅಲ್ಲೇ ನೋಡ್ಬೇಕು ಅಂತೇಳಿ ಅವಳು ಹೋಗ್ತಾಳೆ. ಅಲ್ಲಿ ಹೋಗ್ಬಿಟ್ಟು, ಇದು ಕಾಲ್ಪನಿಕ ಕಥೆ ಅಲ್ಲ, ಆಗಿರೋ ಇದು ಘಟನೆ. ಆಮೇಲೆ ಅವಳು ಅಲ್ಲಿ ಹೋಗಿ ಗುಹೆ ಲಾಸ್ಟ್ ನರಸಿಂಹ ಏನಿದ್ದಾರೋ ಅಲ್ಲಿ ಸ್ವಲ್ಪ ಹೋಗ್ಲಿಕ್ಕೂ ಕಷ್ಟ ಇದೆ, ಫಾರೆಸ್ಟ್ ತರ ಇದೆ. ಆಮೇಲೆ ದಾರಿ ಎಲ್ಲ ಅಷ್ಟು ನೀಟಾಗಿಲ್ಲ. ಸೊ ಬಟ್ ಸ್ಟಿಲ್ ಅವಳು ಅಲ್ಲಿ ಭಗವಂತನ ಕೃಪೆ ಇದ್ರೆ ಮಾತ್ರ ಹೋಗ್ಬೋದು, ಇಲ್ಲಾಂದ್ರೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅವಳು ಹೋಗ್ತಾಳೆ. ಯಾಕೆಂದ್ರೆ ಶೀಸ್ ಸಿನ್ಸಿಯಾರಿಟಿ ಇದೆ ಅವಳಲ್ಲಿ. ಆ ಸಿನ್ಸಿಯಾರಿಟಿ ಇರೋದ್ರಿಂದ ಅವಳಲ್ಲಿ ರೀಚ್ ಆಗ್ತಾಳೆ. ಅವಳು ರೀಚ್ ಆದ್ಮೇಲೆ ಭಗವಂತನೊಟ್ಟಿಗೆ ಒಂದು ಏನೋ ಎಲ್ಲಾ ರಸಗಳಲ್ಲಿ ನಾವು ಬೇರೆ ಬೇರೆ ಸಂಬಂಧವನ್ನ ಕಲ್ಪಿಸ್ಕೊಳ್ಬಹುದು. ನಿಮ್ಗೆಲ್ಲ ಗೊತ್ತು, ದಾಸ್ಯ, ಸಾಖ್ಯ, ಶಾಂತರಸ, ಮಾಧುರ್ಯ ರಸ, ಎಲ್ಲದ್ರಲ್ಲೂ ಬೇರೆ ಬೇರೆ ರಸದಲ್ಲಿ. ವಾತ್ಸಲ್ಯದಲ್ಲಿ ಯಶೋದಮಯ ತರ ಪ್ರೀತಿ ಮಾಡ್ಬೋದು, ಸಾಖ್ಯದಲ್ಲಿ ಅರ್ಜುನನ್ ತರ, ಆಮೇಲೆ ದಾಸ್ಯದಲ್ಲಿ ಹನುಮಾನ್ ತರ. ಈ ತರ ಎಲ್ಲ ನಾವು ನಮ್ಮ ಸಂಬಂಧಗಳನ್ನ ನಾವು ಇಟ್ಕೊಳ್ಬಹುದು. ಈ ಮಾತೆ ಅಲ್ಲಿ ರೀಚ್ ಆದ್ಮೇಲೆ ಆ ರಾತ್ರಿ ಜೋರಾಗಿ ಸಿಂಹದ ಗರ್ಜನೆ ತರ ಧ್ವನಿ ಕೇಳ್ತಾ ಇದಂತೆ. ಅವಾಗ ಎಲ್ರು ಅನ್ಕೊಂಡ್ರು, ಓ ಹಾಗಿದ್ರೆ ನರಸಿಂಹನೇ ಪ್ರತ್ಯಕ್ಷವಾದ್ನೋ ಏನೋ, ಅಥವಾ ಯಾವ್ದೇ ಸ್ವಲ್ಪ ಫಾರೆಸ್ಟ್ ಅಲ್ಲಿ ಇರೋದ್ರಿಂದ ಅದು ಯಾವ್ದೋ ಪ್ರಾಣಿ ಬಂತ, ಅಥವಾ ಏನೋ ಆಗಿರ್ಬೇಕು ಮಾತಾಜಿಗೆ ಅಂತ ಎಲ್ರು ತಿಳ್ಕೊಂಡ್ರು. ಆದ್ರೆ ಆಗಿದ್ದು ಅದಲ್ಲ. ಅವಳು ಜೋರಾಗಿ ಬೈತಾ ಇದ್ದಾಳಂತೆ ನರಸಿಂಹನ್ಗೆ. ಬೈತಾ ಇರೋದಂದ್ರೆ ಆ ರಿಲೇಶನ್ಶಿಪ್ ಅಷ್ಟು ಗಾಢವಾಗಿದೆ ನರಸಿಂಹನ್ ಜೊತೆಗೆ ಇರೋದು. ಅವಳು ಹೇಳ್ತಾನೆ, ನೀನು ಡಿನ್ನರ್ಗೆ ಬರ್ತೀನಿ ಅಂತ ಹೇಳಿದ್ದೆ, ನೀನು ಬಂದೇ ಇಲ್ಲ. ನಾನು ರಾತ್ರಿ ಊಟಕ್ಕೆ ಬರ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟು ತಡವಾಗಿ ಬಂದೇ ಇಲ್ಲ ನೀನು ಅಥವಾ ತಡವಾಗಿ ಬಂದಿದ್ಯಾ ನೀನು, ನಾನಿಗ್ ಊಟನೂ ಕೊಡಲ್ಲ, ಏನು ಕೊಡಲ್ಲ, ನೀನು ಹೊರಟೋಗು ಅಂತ. ಶಿ ಇಸ್ ಸೇಯಿಂಗ್ ದಟ್ ಐ ಡೋಂಟ್ ನೀಡ್ ಯು, ಗೋ, ಐ ಆಮ್ ನಾಟ್ ಗೋಯಿಂಗ್ ಟು ಗಿವ್ ಯು ಎನಿ ಫುಡ್. ನಾನ್ ಕೊಡಲ್ಲ ನಿನ್ಗೆ, ನೀನ್ ನನ್ ಜೊತೆ ಊಟ ಮಾಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಅಷ್ಟು ಗಾಢವಾದ, ಅವಳು ಹೆಂಗ್ ಒಂದು ಲಯನ್ ಕಿರ್ಚಿದಂಗ್ ಕಿರ್ಚಿದಾಳ. ಸೊ ಆ ರೀತಿಯ ಒಂದು ಸಂಬಂಧ ಉಳ್ಳದಾಗಿತ್ತು ನರಸಿಂಹನ್ ಜೊತೆಗೆ. ಸೊ ಈ ಒಂದು ಪಾಸ್ಟ್ ಟೈಮ್ ಗಳನ್ನು ಕೇಳಿದಾಗ, ಈಸ್ ದೇರ್ ಎವ್ರಿವೇರ್ ಇನ್ ಎವ್ರಿಬಡೀಸ್ ಲೈಫ್, ಈಸ್ ದೇರ್ ಟು ಪ್ರೊಟೆಕ್ಟ್. ಪ್ರತಿಯೊಬ್ಬರ ಜೀವನದಲ್ಲಿ ನಮ್ಮನ್ನ ನಮ್ಮ ಕಷ್ಟಗಳಿಂದ, ವಿಘ್ನಗಳಿಂದ ಕಾಪಾಡ್ಲಿಕ್ಕೆ ಭಗವಂತನ ನರಸಿಂಹನ ಒಂದು ಸ್ಮರಣೆಯನ್ನ ನಾವು ಮಾಡ್ಲೇಬೇಕು. ನರಸಿಂಹನ ಸ್ಮರಣೆ ಇಲ್ಲದೆ ನಮ್ಗೆ ಈ ಕಲಿಯುಗದ ಪದಂ ಪದಂ ಯದ್ವಿಪತಂ ಅಂತ ಹೇಳ್ತಾರಲ್ಲ, ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನಮ್ಗೆ ಏನಿದೆ ಇವತ್ತು ವಿಘ್ನಗಳಿದ್ದಾವೆ. ಮನೆಯಿಂದ ಆಚೆ ಹೋಗಿ ಯಾವ ಗಾಡಿ ಹತ್ಲಿಕ್ಕೂ ಭಯ ಆಗತ್ತೆ, ಯಾರು ಬಂದು ಯಾವ ಮೊಮೆಂಟ್ ಅಲ್ಲಿ ಹೊಡಿತಾರೋ ಹೇಳಕ್ ಆಗಲ್ಲ. ಸೊ ಈ ತರದ ಒಂದು ಇದು ಇರೋದ್ರಿಂದ ಇವತ್ತು ಸುಮ್ನೆ ನಡ್ಕೊಂಡ್ ಹೋಗ್ತಿದ್ರು, ಫುಟ್ಪಾತ್ ಅಲ್ಲಿ ಹೋಗ್ತಿದ್ರು ಯಾರೋ ಬಂದು ಹೊಡಿತಾರೆ, ಏನೋ ಒಂದು ಆಗುತ್ತೆ. ಸೊ ಈ ರೀತಿಯ ಒಂದು ವಾತಾವರಣ ಇವತ್ತು ಇರೋದ್ರಿಂದ ಆಚೆ ನಮ್ಗೆ
ನರಸಿಂಹನ ಕೃಪೆ ಬೇಕೇ ಬೇಕು. ಇಲ್ಲಿ ನರಸಿಂಹನ ಅವತಾರ ಆದ್ಮೇಲೆ ಪ್ರಜಾಪತಿಯರು, ಗಂಧರ್ವರು, ಶ್ರೀಚಾರಣ, ಶ್ರೀಯಕ್ಷರು, ಆಮೇಲೆ ಕಿನ್ನರರು ಎಲ್ಲರೂ, ಆಮೇಲೆ ವೈತಾಳಿಕರು ಎಲ್ಲರೂ ಏನ್ ಮಾಡ್ತಾರಂದ್ರೆ ಭಗವಂತನಿಗೆ ತುಂಬಾ ಅವರು ಧನ್ಯವಾದಗಳನ್ನ ಹೇಳ್ತಾರೆ. ನೀವು ಇವತ್ತು ನಾಗಪತ್ನಿಯರು ಅವರನ್ನ ಹಿಡಿದಿಟ್ಟಿದ್ದ ಅಂತ ಹಿರಣ್ಯಕಶಿಪು. ಸೊ ಅವ್ರು ಹೇಳ್ತಾರೆ, ನೀವು ನಮ್ಗೆ ಅಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಇವತ್ತಿನ ಸಂಹಾರ ಮಾಡಿ ಅಂತ ಹೇಳಿ. ಸಿದ್ಧಲೋಕದ ಸಿದ್ಧರು ಅವರು ಲಘಿಯ ಸಿದ್ಧಿ ಅಂತ ಹೇಳಿದ್ರೆ ಅವರು ತಮ್ಮ ದೇಹವನ್ನ ಲೈಟ್ ಮಾಡ್ಕೊಂಡ್ಬಿಡ್ತಾರಂತೆ. ಲೈಟ್ ಮಾಡ್ಕೊಂಡು ದೇ ಕ್ಯಾನ್ ಗೋ ಟು ಎನಿ ಲೋಕ, ಯಾವ್ದಾದ್ರು ಲೋಕಕ್ಕೆ ಹೋಗ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪ್ರಯಾಣ ಮಾಡ್ಬೋದು ಅವರು ಸಹ ಕೃಷ್ಣನ್ಗೆ ಧನ್ಯವಾದಗಳನ್ನ, ನರಸಿಂಹನ್ಗೆ ಧನ್ಯವಾದಗಳನ್ನ ಹೇಳ್ತಾರೆ. ಸೊ ನೀವು ಇದನ್ನ ಮಾಡ್ತಿದ್ರೆ ನಮ್ಗೆ ತುಂಬಾ ತೊಂದರೆ ಇತ್ತು, ಒಳ್ಳೆ ಕೆಲಸ ಮಾಡಿದ್ರಿ ಇವರ ಸಂಹಾರವನ್ನ ಮಾಡಿ ಅಂತ ಹೇಳಿ ಎಲ್ಲರಿಗೂ ಅವರು ಎಲ್ಲರೂ ಅವ್ರಿಗೆ ಪ್ರಜಾಪತಿಗಳಿಗೆ ಅವರು ಅಸುರರನ್ನೇ ಹುಟ್ಟಿಸ್ಬೇಕು, ಒಳ್ಳೆ ಜನರನ್ನ, ದೇವತೆಗಳನ್ನ, ದೈವಿಕ ಭಕ್ತರನ್ನ ನೀವು ಹುಟ್ಟಿಸ್ಲೇಬಾರ್ದು ಅಂತ ಅವನದು ಆರ್ಡರ್. ಸೊ ಎಲ್ಲರಿಗೂ ತೊಂದರೆ ಕೊಟ್ಟಿದ್ದ ಅವನು. ತೊಂದರೆ ಕೊಟ್ಟ ಮೇಲೆ ಇವಾಗ ಅವನ ವಧೆ ಆದ್ಮೇಲೆ ಎಲ್ಲರಿಗೂ ಸಂತೋಷ ಆಗಿ ಎಲ್ಲರೂ ಅವರನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ತಮ್ಮ ಧನ್ಯವಾದಗಳನ್ನ ನರಸಿಂಹನ್ಗೆ ಹೇಳ್ತಾರೆ. ಸೊ ನರಸಿಂಹನ್ಗೆ ನಾವು ನಮ್ಮ ಇದ್ರಲ್ಲಿ ನಾವು ನೋಡಿದಾಗ ಈಗ ಕೆಲವೊಬ್ರು ಹೇಳ್ತಾರೆ ನಮ್ಗೆ ಉಗ್ರ ನರಸಿಂಹ ಅಲ್ವಾ, ಭಯ ಆಗತ್ತೆ ಅಂತೆಲ್ಲ ಹೇಳ್ತಾರೆ. ಬಟ್ ಯು ಸಿ ನರಸಿಂಹ ವಿಲ್ ಫೀಲ್ ಸೋ ಪ್ರೊಟೆಕ್ಟೆಡ್. ಸೊ ನಮ್ಗೆ ಎಷ್ಟು ಪ್ರೊಟೆಕ್ಷನ್ ಫೀಲ್ ಆಗತ್ತೆ ಅಂತ ಹೇಳಿದ್ರೆ, ಓ ನರಸಿಂಹನ ಒಂದು ಕೃಪೆ ನಮ್ಮ ಮೇಲಿದೆ, ನರಸಿಂಹನಿಂದ ನಮ್ಗೆ ಆ ಒಂದು ರಕ್ಷಣೆ ಇದೆ ಅನ್ನೋ ಒಂದು ಭರವಸೆ ನಾವು ಇಟ್ಕೊಳ್ಬೇಕು ನಮ್ಮ ಲೈಫಲ್ಲಿ. ಅದಿಟ್ಕೊಂಡಾಗ ನಮ್ಗೆ ಈ ಭೂಮಿಗೆ ಬಂದಿದ್ದು ನಾವು ಸಾರ್ಥಕ. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ನಮ್ಗೆ ಸಿಕ್ಕಿದೆ, ಆತ್ಮ ಸಾಕ್ಷಾತ್ಕಾರ ಮಾನವ ಜೀವನದ ಮೂಲ ಉದ್ದೇಶ ಅಂತ ನಮ್ಗೆ ಗೊತ್ತಿದ್ದು ಅದನ್ನ ಮಾಡ್ಲಿಕ್ಕೆ ನಮ್ಗೆ ಎಷ್ಟೊಂದು ತೊಂದರೆಗಳು ಬರುತ್ತೆ. ನರಸಿಂಹ ಭಗವಂತ ನಮ್ಗೆ ಆ ತೊಂದರೆಗಳನ್ನೆಲ್ಲ ನಿವಾರಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ನಾವು ಇನ್ನೂ ಮುಂದೆ ಹೋಗೋಣ. ಸೊ ಈ ಎಲ್ಲಾ ಶಾಸ್ತ್ರಗಳದ ಅಧ್ಯಯನವನ್ನ ಮಾಡ್ಕೊಂಡು ನರಸಿಂಹನಿಗೆ ನಾವು ಕೇಳ್ಕೊಳ್ಳೋಣ. ಸೊ ಅಧ್ಯಾತ್ಮದಲ್ಲಿ ನಾವು ಇನ್ನೂ ಹೀಗೆ ಮುಂದುವರಿಯೋಣ ಅಂತ ಹೇಳಿ ಹೇಳ್ತಾ ಇವತ್ತಿನ ಕ್ಲಾಸ್ಗೆ ನಾನು ವಿರಾಮವನ್ನು ಕೊಡ್ತೇನೆ. ಏನಾದ್ರೂ ಇದ್ರಲ್ಲಿ ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಬೇಕು. ನನ್ಗೆ ಆದಷ್ಟು ನಾನು ಇನ್ಫಾರ್ಮೇಶನ್ ಶಾರ್ಟ್ ಆಗಿ ಕೊಟ್ಟಿದ್ದೀನಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇದು ಹೇಗಿತ್ತು ಅಂದ್ರೆ, ತಾವು ಲೀಲಾಶ್ರವಣ ನಮ್ಗೆ ಮಾಡಿಸ್ತಾ ಇದ್ದೀರಾ ಮಾತಾಜಿ. ನಾವು ಎಲ್ಲಾ ಮೋಡಗಳ ಮೇಲೆಲ್ಲ ತೇಲಾಡಿ, ಆಮೇಲೆ ಎಲ್ಲ ಸಾಗರದಲ್ಲಿ ಮುಳುಗಿ ತೇಲಾಡಿ ಎಲ್ಲ ದೊಪ್ಪಂತ ತಂದು ಭೂಮಿಗೆ ಹಾಕ್ದಂಗ ಆಯ್ತು ಮಾತಾಜಿ. ಈಗ ಅಷ್ಟು ಸೊಗಸಾಗಿತ್ತು ತಮ್ಮ ಒಂದು ಲೀಲೆಯ, ಅದ್ಭುತವಾಗಿತ್ತು ಮಾತಾಜಿ, ಅತ್ಯದ್ಭುತವಾಗಿತ್ತು. ಸೊ ನಾವೆಲ್ಲ ಮುಳುಗೋಗ್ಬಿಟ್ಟಿದ್ವಿ ಮಾತಾಜಿ. ಜೈ ಹರಿ ಬೋಲ್. ಎಷ್ಟು ಬೇಗ ಸಮಯ ಹೋಗಿದ್ದೆ ಗೊತ್ತಾಗ್ಲಿಲ್ಲ. ಹರೇ ಕೃಷ್ಣ. ಜೈ. ವೆರಿ ನೈಸ್ ಕ್ಲಾಸ್ ಮಾತಾಜಿ. ಹಾಗೆ ಯಾವ್ದೇ ಒಂದು ಚಿಕ್ಕ ಲೀಲೆ ಇರ್ಲಿ, ಭಗವಂತ ಚಿಕ್ಕರಿದ್ದಾಗ ಹೌದು ಅವನು ಬ್ರಹ್ಮಾಂಡವನ್ನೇ ತೋರಿಸ್ತಾನಲ್ವಾ ಯಶೋದೆಗೆ. ಅದು ನಾವು ಅಮರ ಕಥೆಗಳೆಲ್ಲ ಅವಾಗ ನಾವು ಓದಿದ್ವಿ ಚಿಕ್ಕವರಿದ್ದಾಗ. ಈಗ್ಲೂ ಭಾಗವತಮಲ್ಲಿ ಓದ್ತಾ ಇದ್ರೆ ಅದು ಈಗ್ಲೂ ಹೊಸದ್ ಅನ್ಸುತ್ತೆ. ಈಗ್ಲೂ ಅದನ್ನ ತಿಳ್ಕೊಳ್ಬೇಕು, ಈಗ್ಲೂ ಓದ್ಬೇಕು. ಅಂದ್ರೆ ಜಸ್ಟ್ ನೀವ್ ಹೇಳಿದಾಗ ಅದು ಇಮ್ಯಾಜಿನ್ ಮಾಡ್ತಾ ಇದ್ರೆ ನಮ್ ಮುಳುಗೋಗ್ಬಿಡ್ತೀವಿ, ನಾವು ಮರ್ತ್ ಬಿಡ್ತೀವಿ ಎಲ್ಲಿದೀವಿ ಅಂತೇಳಿ. ಸೊ ಭಗವಂತಗಳನ್ನ ನಾವು ತಿಳ್ಕೊಬೇಕಂದ್ರೆ ಭಾಗವತಮನ್ನ ತುಂಬಾ ಚೆನ್ನಾಗಿ ನಾವು ಓದ್ಬೇಕು. ಶಾಸ್ತ್ರಗಳ ಅಧ್ಯಯನಕ್ಕೆ ನಾವು ಆದಷ್ಟು ಇಂಪಾರ್ಟೆನ್ಸ್ ಕೊಡೋದು ಅಲ್ಲದೆ ಭಗವಂತನ ಪಾಸ್ಟ್ ಟೈಮ್ಸ್ ಗಳನ್ನ ನಾವು ತಿಳ್ಕೊಂಡು ಮತ್ತೆ ಇದನ್ನ ನಾವು ನಮ್ಮ ಜೀವನದಲ್ಲೂ ಇಳಿಸ್ಕೊಳ್ಬೇಕು. ಮಾತ್ರ ಇದನ್ನ ಫಾಲೋ ಮಾಡಿದಾಗ ನಾವು ಖಂಡಿತವಾಗ್ಲೂ ನಮ್ಮ ಮಾನವ ಜನ್ಮದ ಸಾರ್ಥಕತೆಯನ್ನ ಪಡಿಬೇಕು. ಹರೇ ಕೃಷ್ಣ. ಸೊ ಇದ್ರೆ ಸುಧೀರ್ ಚೈತನ್ಯ ಪ್ರಭುಜಿ ಅವ್ರು ಹೇಳ್ತಾ ಇರ್ತಾರೆ ಮಾತಾಜಿ, ಯೂಶಲ್ ಆಗಿ ಇದು ಭಾಗವತಂ ಅನ್ನೋದು ರಸಮಾಲಯ ಅಂತ ಹೇಳ್ತಾರೆ. ಅವ್ರ ವರ್ಡ್ ಯೂಸ್ ಮಾಡ್ತಾರೆ, ರಸಮಾಲಯ ಅಂತ. ಸೊ ಇವತ್ತು ಅದ್ರದ್ದು ನಮ್ಗೆ ಆ ರಸಮಾಲಯದ್ದು ಒಂದು ಸ್ವಾದ ನಮ್ಗೆ ಅದ್ರದ್ದು ನೀವು ತುಂಬಾ ಸೊಗಸಾಗಿ ನಮ್ಗೆ ಕೊಟ್ರಿ ಮಾತಾಜಿ. ಅದು ತಮ್ಮ ಒಂದು ಲೀಲಾ ಕಥೆಯಿಂದ ತುಂಬಾ ಸೊಗಸಾಗಿ ಮೂಡಿ ಬಂತು. ಮತ್ತೆ ತಾವ್ ಹೇಳಿದ್ರು ರೆಕ್ರಿಯೇಷನ್ ಬಗ್ಗೆ ಪ್ರಭುಪಾದ್ರು ಎಷ್ಟ್ ಚೆನ್ನಾಗಿ ಹೇಳಿದಾರೆ ಮಾತಾಜಿ. ನಮ್ ತರ ರೆಕ್ರಿಯೇಷನ್ ಯಾರು ಮಾಡಲ್ಲ. ಆಕ್ಚುಲ್ ಆಗಿ 4 ಗಂಟೆಗೆ ಶುರು ಆಗುತ್ತೆ ನಮ್ ರೆಕ್ರಿಯೇಷನ್. ಯಾರು ಅಷ್ಟೊತ್ತಿಗೆ ಎದ್ದು ಡ್ಯಾನ್ಸ್ ಮಾಡ್ತಾರೆ, ಯಾರು ಅಷ್ಟೊತ್ತಿಗೆ ಎದ್ದು
ಕೀರ್ತನೆ ಮಾಡ್ತಾರೆ. ಖಂಡಿತ ಇಲ್ಲ, ಪ್ರಭುಪಾದ್ರು ಎಷ್ಟು ಒಳ್ಳೆ ಸೊಗಸಾಗಿ ನಮ್ಗೆ ನಮ್ದು ಆರತಿ ನಾವು ಹಾಡೋದು, ಎಸ್ ವಿ ಆರ್ ಸಿಂಗಿಂಗ್, ಡಾನ್ಸಿಂಗ್ ಎಸ್ ವಿ ಆರ್ ಡೂಯಿಂಗ್, ರಿಲಿಶಿಂಗ್ ಪ್ರಸಾದ ಎಸ್ ವಿ ಆರ್ ಡೂಯಿಂಗ್ ದಿ ಬೆಸ್ಟ್ ಫುಡ್. ನಾವು ಕೃಷ್ಣನ್ ಕೊಡ್ಬೇಕಾದ್ರೆ ಯಾವ್ದಾವ್ದೋ ಆಹಾರಗಳನ್ನ ಖಂಡಿತ ಕೊಡಲ್ಲ, ಯಾವ್ದಾವ್ದೋ ಡಿಶ್ ಗಳನ್ನ ಖಂಡಿತ ಕೊಡಲ್ಲ. ನಾವು ತುಂಬಾ ಒಳ್ಳೆಯ ಡಿಶ್ ಗಳನ್ನ ಮಾಡ್ಬೇಕು ಭಗವಂತನಿಗೋಸ್ಕರ ಅನ್ನೋ ಒಂದು ನಮ್ಗೆ ತಲೆಯಲ್ಲಿ ಇರುತ್ತೆ. ಸೊ ಅಗೇನ್ ವಿ ಆರ್ ಗೆಟಿಂಗ್ ದಟ್ ಪ್ರಸಾದ್. ಸೊ ಎಲ್ಲಾ ರೀತಿ ನೋಡಿದಾಗ ಎಲ್ಲ ಒಳ್ಳೇದ್ ನಮ್ಗೆ ಸಿಗುತ್ತೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ರೆ ಪ್ರತಿ ದಿನವೂ ಹಬ್ಬವೇ. ಸೊ ಹಾಗಾಗಿ it is really recreation and every day is a festival. We are really very, very lucky, I must say. ಎಸ್ ಮಾತಾಜಿ. ದಟ್ ನಾವು ಅನುಭವಿಸಿದವ್ರಿಗೆ ಗೊತ್ತು ಅದು ಎಂತ ಇದು ಸ್ವಾದ ಇದೆ ಅದ್ರಲ್ಲಿ ಅನ್ನೋದು ನಮ್ಗೆ ಗೊತ್ತದು ಮಾತಾಜಿ. ರಿಯಲಿ ದಟ್ಸ್ ವೆರಿ ಆಸಮ್. ನಂತರ ಅವರು ಹಿರಣ್ಯಕಶಿಪು ಉವಾಚ ಹೇಳಿದ್ರಿ ತಾವು, ಅದು ತುಂಬಾ ಚೆನ್ನಾಗಿ ಅನಿಸ್ತು ಮಾತಾಜಿ. ಭಕ್ತನ ಜನ್ಮ ಆಗಿರೋದ್ರಿಂದ, ಒಂದು ಭಕ್ತನ ಒಂದು ತಂದೆ ಆಗಿರೋದ್ರಿಂದ ಅವನಿಗೆ ಶ್ರೀ ಹಿರಣ್ಯಕಶಿಪು ಉವಾಚ ಅಂತ ಅವನಿಗೆ ಸಂಬೋಧನೆ ಮಾಡಿದ್ದಾರೆ ಭಾಗವತಂ ಅಲ್ಲಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಮಾತಾಜಿ. ಇವನ್ ದೋ ಹಿ ಈಸ್ ಒನ್ ರಾಕ್ಷಸ, ಅಸುರ ಅವನು, ಆದ್ರೂ ಅವನ್ಗೆ ಶ್ರೀ ಹಿರಣ್ಯಕಶಿಪು ಉವಾಚ ಅಂತ ಸಂಬೋಧನೆ ಮಾಡಿದ್ದಾರೆ. ಜಸ್ಟ್ ಬಿಕಾಸ್ ಹಿ ವಾಸ್ ಭಕ್ತ ಪ್ರಹ್ಲಾದಸ್ ಫಾದರ್. ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅಂತ ತಾವು ಹೇಳಿದ್ರು. ಆಮೇಲೆ ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಬಗ್ಗೆ ತಾವು ತುಂಬಾ ಕರೆಕ್ಟ್ ಆಗಿ ಹೇಳಿದ್ರಿ ಮತ್ತೆ. ನಮ್ಗೆ ಏನು ಅರಿಷಡ್ ವರ್ಗಗಳಿವೆ, ಸೊ ಅದೆಲ್ಲ ಇರೋದು ಬರೋದು ಎಲ್ಲ ಅದರಿಂದಾನೇ ಬಂದಿದೆ. ಗ್ಯಾಡ್ಜೆಟ್ಸ್ ಇಂದ ಸ್ವಲ್ಪ ದೂರ ಇದ್ರೆ ನಾವು ತುಂಬಾ ಒಳ್ಳೇದು ಅನ್ನೋದನ್ನ ತುಂಬಾ ಸೊಗಸಾಗಿ ತಾವು ಹೇಳಿದ್ರಿ. ನಂತರ ಲೀಲಾಶ್ರವಣ 2 ಲೀಲೆಗಳು ತುಂಬಾ ಸೊಗಸಾಗಿತ್ತು. ಅದು ಎವರ್ ಗ್ರೀನ್. ಎಷ್ಟು ಸಲ ಕೇಳಿದ್ರು, ಎಷ್ಟು ಬಾರಿ ಇದ್ ಮಾಡಿದ್ರು ಮತ್ತೆ ಮತ್ತೆ ಕೇಳ್ಬೇಕು ಅಂತ ನಮ್ ಮನ್ಸಿಗೆ ಬರುತ್ತೆ. ತುಂಬಾ ಸೊಗಸಾಗಿ ಹೇಳಿದ್ರಿ ಲೀಲಾಶ್ರವಣ. ಜೈ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಐ ಆಮ್ ನಾಟ್ ಗೆಟಿಂಗ್ ವರ್ಡ್ಸ್, ಐ ಆಮ್ ಫಾಲಿಂಗ್ ಶಾರ್ಟ್ ಆಫ್ ರಿಯಲಿ ವರ್ಡ್ಸ್. ಮತ್ತೆ ನಿಮ್ಗೆ ಹೆಂಗ್ ಧನ್ಯವಾದ ಹೇಳ್ಬೇಕು ಅಂತಾನೆ ನಂಗೆ ತಿಳಿತಾ ಇಲ್ಲ. ಅಂಡ್ ಗುರು ಮಹಾರಾಜ್, ನಾನೇನೋ ನನ್ನ ಕಡೆಯಿಂದ ಅಂತದೇನೋ ಎಫರ್ಟ್ ಹಾಕಿಲ್ಲ. ಅಂಡ್ ಫ್ರಾಂಕ್ಲಿ ಸ್ಪೀಕಿಂಗ್, ನಾನು ತುಂಬಾ ಲೆಕ್ಚರ್ಸ್ ಕೇಳ್ದೆ, ತುಂಬಾ ಇದ್ ಮಾಡ್ದೆ, ಒಂದು ವಾರದಿಂದ ಎಫರ್ಟ್ ಹಾಕ್ತಿದೀನಿ. ಐ ಡೋಂಟ್ ನೋ ಏನಕ್ಕಂತ ಗೊತ್ತಾಗ್ಲಿಲ್ಲ ನನ್ಗೆ ಈ ಸರಿ ಯಾಕೆ ಹೀಗೆ ಅಂತ. ಐ ಆಮ್ ನಾಟ್ ಗೆಟಿಂಗ್ ಸಿಂಗಲ್ ಸೆಂಟೆನ್ಸ್ ಆಲ್ಸೋ ಟು ಪ್ರೊಡ್ಯೂಸ್ ಹೇಳ್ಲಿಕ್ಕೆ. ನನ್ಗೆ ಯಾಕೆ ಹೀಗಾಯ್ತು ಅಂತ ಗೊತ್ತಿಲ್ಲ. ದೆನ್ ಐ ಟುಕ್ ಭಾಗವತಂ ಇನ್ ಮೈ ಹ್ಯಾಂಡ್, ದೆನ್ ಓಕೆ, ಎವ್ರಿಥಿಂಗ್ ವಾಸ್ ಕ್ಲಿಯರ್. ಯಾವಾಗ್ಲೂ ನಮ್ಗೆ ಲೆಕ್ಚರ್ ಕೊಡೋಕೆ ಹೇಳಿದ ತಕ್ಷಣ ನಾವು ಫಸ್ಟ್ ಅಮರೇಂದ್ರ ಪ್ರಭು ಅವ್ರದ್ದು ಇವ್ರದ್ದು ಎಲ್ಲರದ್ದು ಲೆಕ್ಚರ್ ಕೇಳ್ತೀವಿ. ಯಾವ ಲೆಕ್ಚರ್ ಕೇಳಿದ್ರು ಒಂದು ವರ್ಡ್ ಸಿಗ್ತಾ ಇಲ್ಲ ನನ್ಗೆ. ಇದನ್ನ ಹೇಳ್ಬೇಕು ಅಂತ ಅನಿಸ್ತಾನೆ ಇಲ್ಲ. ಪಾಪ ಅವ್ರು ಒಳ್ಳೊಳ್ಳೆ ಇದು ಭಕ್ತರು, ಆದ್ರೂ ಯಾಕೋ ನನ್ಗೆ ಆಗ್ಲೇ ಇಲ್ಲ. ನಾನ್ ಹೇಳ್ದೆ ಓಕೆ, ನಾನು ಇನ್ನು ಟ್ರೈನು ಮಾಡಲ್ಲ ಅಂತ ಬಿಟ್ಬಿಟ್ಟೆ. ಆಮೇಲೆ ಭಾಗವತಂ ಕೇಳಿದ್ಕೊಂಡಾಗ ಓ ಮೈ ಗಾಡ್, ಸೋ ಮಚ್ ಇಸ್ ದೇರ್ ಅನ್ಸ್ತದೆ. ವಿ ಆರ್ ಸೋ ಫಾರ್ಚುನೇಟ್ ಮಾತಾಜಿ, ನಮ್ಗೆ ಇಂತ ಒಂದು ಡಿಸ್ಕ್ಲೋಸರ್ ಸಿಕ್ತಲ್ಲ ನಮ್ಗೆ. ಡಿಸ್ಕ್ಲೋಸ್ ತುಂಬಾ ನಮ್ಗೆ ಚೆನ್ನಾಗ್ ಅನ್ನಿಸ್ತು. ಹರೇ ಕೃಷ್ಣ. ಸೊ ಮತ್ತೆ ಬೇರೆ ಭಕ್ತರದು ಕ್ವೆಶ್ಚನ್ಸ್ ಏನಾದ್ರು ಇದ್ರೆ ತಗೋಬೋದಾ ಮಾತಾಜಿ? ಡೌಟ್ಸ್ ಏನಾದ್ರು? Yes. ಹರೇ ಕೃಷ್ಣ. ಐ ಥಿಂಕ್ ಹರ್ ಗ್ರೇಸ್ ಆರಾಧಿಕಾ ಸುಚಿತ್ರಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ ಮಾತಾಜಿ. ಏನಾದ್ರು ಪ್ರಶ್ನೆ ಇತ್ತಾ? ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಪ್ರಶ್ನೆ ಏನಿಲ್ಲ ಮಾತಾಜಿ, ತುಂಬಾ ಚೆನ್ನಾಗಿತ್ತು ಲೀಲೆಗಳು. ನರಸಿಂಹದೇವ್ರನ್ನ ನೀವು ದರ್ಶನ ಮಾಡಿಸ್ಬಿಟ್ರಿ ಮಾತಾಜಿ. ಹರಿ ಬೋಲ್. ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಾವಿನ್ನು ಆ ಒಂದು ಸ್ಕಂದಕ್ ಬಂದಿಲ್ಲ ಮಾತಾಜಿ, ಇನ್ನು ಓದ್ತಾ ಇದೀವಿ, ಇನ್ನ ಕೆಳಗಡೆ ಬುಕ್ಸ್ ಎಲ್ಲ ಇದೀವಿ. ಸೊ ಭಾಗವತಂ ಇಂದ ಕೇಳಿ ತುಂಬಾ ಖುಷಿ ಆಯ್ತು ಮಾತಾಜಿ. ಇಲ್ಲ ಬರ್ತೀರಾ, ಬೇಗ ಬರ್ತೀರಾ, ಏನ್ ತೊಂದ್ರೆ ಇಲ್ಲ. ನೀವು ಅನ್ಕೊಂಡ್ರೆ ಆ ಒಂದು ಇದನ್ನ ಭಗವಂತ ದಾರಿ ಮಾಡ್ತಾ ಹೋಗ್ತಾರೆ ಓದ್ಲಿಕ್ಕೆ. ನಿಮ್ಗೆ ಟೈಮ್ ಆಗ್ಲಿ, ನಿಮ್ಗೆ ಆ ಒಂದು ಇಚ್ಛೆ ಆಗ್ಲಿ, ಎಲ್ಲಾನು ಭಗವಂತ ಕೊಡ್ತಾ ಹೋಗ್ತಾರೆ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾವ್ ಟು ಡಿಸೈರ್. ಆ ಡಿಸೈರ್ ಇದ್ರೆ ಹೌದು ಮಾತಾಜಿ, ಅವನೇ ಮಾಡ್ಬೇಕು, ನಮ್ಗೆ ಅವನ್ ಕೃಪೆ ಇರ್ಬೇಕು ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿತ್ತು ಮಾತಾಜಿ, ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಜೈ ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಮತ್ತು ಬೇರೆ ಡಿವೋಟೀಸ್ ಏನಾದ್ರು ಪ್ರಶ್ನೆ ಇತ್ತು ಅಂದ್ರೆ ವೆರಿ ಗುಡ್ ಆಪರ್ಚುನಿಟಿ, ಈಗ ತಾವು ಕ್ಲಿಯರ್ ಮಾಡ್ಕೋಬಹುದು. ನಾನು ಮುಗಿಸಿದೀನಿ ಇವತ್ತು, ಯಾಕೆಂದ್ರೆ ದಿನ ಲೇಟ್ ಆಗ್ತದೆ ಅಂತ ಯಾರು ಏನೋ ಪ್ರಶ್ನೆಗಳಿರ್ತವೆ ಅಂತಾನೆ ಬೇಗ ಮುಗಿಸಿದೀನಿ. ಏನಾದ್ರು ಪ್ರಶ್ನೆಗಳು ಕೇಳಿ. ಜೈ. ಎಸ್ ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮಗಳು. ಆಮೇಲೆ ಯಶೋಧ ಮಾತಾಜಿನ
ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ನಿಮ್ಮ ವಾಯ್ಸ್ ನಿಮ್ ಲೆಕ್ಚರ್ ಕೇಳಿದ್ರೆ ತುಂಬಾ ದಿನನೇ ಆಗೋಗ್ಬಿಟ್ಟಿತ್ತು. ಇವತ್ತು ತುಂಬಾ ಖುಷಿ ಆಯ್ತು ಮಾತಾಜಿ, ನರಸಿಂಹನ ಬಗ್ಗೆ ಹೇಳಿದ್ ನೀವು. ನರಸಿಂಹ ವಿಚಾರಗಳು ಕೇಳ್ತಾ ಇದ್ರೆ ಎಷ್ಟು ಕೇಳಿದ್ರು ಸಾಕನ್ಸಲ್ಲ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ನರಸಿಂಹನ್ ಬಗ್ಗೆ ಮಾತಾಡ್ಲಿಕ್ಕೆ ಹೋದ್ರೆ ಡೀಟೇಲ್ ಆಗಿ ಒಂದು 6-7 ದಿವಸ ಮಾತಾಡ್ಬೋದು, ಅಷ್ಟೊಂದು ವಿಷಯಗಳಿದೆ. ಸೊ ಹೌದು. ಇಟ್ ತುಂಬಾನೇ ಇದೆ ವಿಷಯ ಮಾತಾಡ್ಲಿಕ್ಕೆ. ಆದ್ರೂ ಆದಷ್ಟು ಶಾರ್ಟ್ ಆಗಿ ನಾನು ಇವತ್ತು ಹೇಳಿದ್ದು ಏನೋ ಇಟ್ ಇಸ್ ಆಲ್ ಪ್ರಭುಪಾದ್ ಮರ್ಸಿ. ನಮ್ಗೆ ಇವತ್ತು ನಮ್ ಕೈಲಿ ಭಾಗವತಂ ಇದೆ, ನಾವು ತಿಳ್ಕೊಳ್ಬಹುದು. ಎಲ್ಲರೂ 7ನೇ ಸ್ಕಂದದ 8ನೇ ಅಧ್ಯಾಯವನ್ನ ಓದಿದ್ರೆ ಭಾಗವತಂ ಅಲ್ಲಿ ತುಂಬಾ 8 ಮತ್ತೆ 9ನೇ ಅಧ್ಯಾಯ ತುಂಬಾ ಡೀಟೇಲ್ ಆಗಿ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಈ ಗುರುವಾರಕ್ಕೆ ನಾವು ಆ ಮೂಡ್ ಬರ್ಬೇಕಲ್ವಾ, ನರಸಿಂಹ ಚತುರ್ದಶಿ ಮೂಡ್ ಬರ್ಬೇಕು. ಅವತ್ತೆಲ್ಲ ಅಭಿಷೇಕ ಉಪವಾಸ ಎಲ್ಲ ಇರತ್ತಲ್ಲ, ಹಾಗಾಗಿ ಭಾಗವತಮನ್ನ ಚೆನ್ನಾಗಿ ಓದಿ. ಮಾತಾಜಿ ಸಂಜೆ ಮತ್ತೆ ಅನುಕಲ್ಪ ಪ್ರಸಾದ ಇರುತ್ತೆ, ಯಾವ್ದು ತಗೋಬೇಕು ಮಾತಾಜಿ? ಸಾಯಂಕಾಲ ತನಕ ಫಾಸ್ಟಿಂಗ್ ಮಾಡಿ. ಅದ್ ಡಿಪೆಂಡ್ಸ್ ಮಾತಾಜಿ. ಇವಾಗಂತೂ ಅನುಕಲ್ಪ ಪ್ರಸಾದನೇ ತಗೊಳ್ತಾರೆ. ನಾವು ದುಬೈಲಿದ್ದಾಗ ನಮ್ಗೆ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಕರ್ಡ್ ರೈಸ್, ಕರ್ಡ್, ಪಾನಕ ಇದನ್ನ ನಾವು ಆಫರ್ ಮಾಡ್ತಿದ್ವಿ. ಯಾಕಂದ್ರೆ ತುಂಬಾ ಉಗ್ರವಾಗಿರುತ್ತೆ ನರಸಿಂಹ, ಅವ್ರಿಗೆ ಕೂಲ್ ಮಾಡ್ಬೇಕು ಅಂತ ನಮಗ ಹಂಗ ಹೇಳ್ಕೊಟ್ಟಿದ್ರು. ಬಟ್ ಈಗ ತುಂಬಾ ವರ್ಷಗಳಿಂದ ನಾನ್ ನೋಡ್ತಾ ಇದ್ದೀನಿ, ಇಸ್ಕಾನ್ ಅಲ್ಲಿ ಎಲ್ಲರೂ ಅನುಕಲ್ಪ ಪ್ರಸಾದನ್ನೇ, ಏಕಾದಶಿ ಪ್ರಸಾದವನ್ನೇ ಆಫರ್ ಮಾಡ್ತಿದ್ದಾರೆ, ಅದನ್ನೇ ತಗೊಳ್ತಿದ್ದಾರೆ. ಐ ಡೋಂಟ್ ನೋ, ಬಟ್ ನಾನು ಫಾಲೋ ಮಾಡಿದ್ದ ಅದಾದ್ರಿಂದ ನಾನು ಮೊದ್ಲಿಂದ ಹಂಗೆ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಇವತ್ತಿಗೂ. ಕೂಲಿಂಗ್ ಏನಿದೆಯೋ ಎಲ್ಲ ಅಂತ ಐಟಮ್ ಗಳನ್ನ ನಾನು ಅವತ್ತು ಮಾಡಿ ಆಫರ್ ಮಾಡ್ತಿದ್ದೆ ಅವ್ರಿಗೆ. ನಾನು ಏಕಾದಶಿ ಪ್ರಸಾದ ತಗೊಳಲ್ಲ ಅವತ್ತು. ಎಸ್ ಮಾತಾಜಿ, ಹರೇ ಕೃಷ್ಣ. ಅವತ್ತು ಏಕಾದಶಿ ಪ್ರಸಾದನೇ ಅಲ್ವಾ? ಎಸ್ ಮಾತಾಜಿ, ಹೌದು. ಅನುಕಲ್ಪ ಪ್ರಸಾದನೇ ತಗೊಳ್ತಾರೆ. ಬಟ್ ನಮ್ಗೆ ಏನೋ ಅದು ಸ್ಟಾರ್ಟಿಂಗ್ ಅಲ್ಲಿ ಹಾಗೆ ಹೇಳ್ಕೊಟ್ಬಿಟ್ರು. ವಿ ವಿಲ್ ಮೇಕ್ ಕರ್ಡ್ ರೈಸ್, ದೆನ್ ಮಜ್ಜಿಗೆ, ದೆನ್ ಪಾನಕ, ದೆನ್ ಈ ತರ ನಾವೆಲ್ಲ ಕೂಲಿಂಗ್ ಐಟಮ್ಸ್ ಗಳು ಮಾಡಿ ಭಗವಂತನಿಗೆ ಆಫರ್ ಮಾಡ್ತೀವಿ, ಅದನ್ನೇ ತಗೊಳ್ತೀವಿ. ನಂಗೆ ಅದೇ ಅಭ್ಯಾಸ ಆಗ್ಬಿಡ್ತು. ಬಟ್ ಇವಾಗೆಲ್ಲ ನಮ್ ಟೆಂಪಲ್ ಅಲ್ಲೂ ಇದೇ ಮಾಡ್ತಾರೆ, ಅನುಕಲ್ಪ ಪ್ರಸಾದ. ಎಸ್ ಮತ್ತೆ ಸ್ಟ್ಯಾಂಡರ್ಡೈಸ್ ಮಾಡಿದ್ದಾರೆ ಮಾತಾಜಿ ಇವಾಗ ಅದಕ್ಕೆ. ಇಲ್ಲ ಮಾತಾಜಿ, ಅನುಕಲ್ಪ ಪ್ರಸಾದ ಇಲ್ಲ, ದ್ವಾಸಿ ಪ್ರಸಾದ ಮಾಡು. ಹರೇ ಕೃಷ್ಣ. ಹಾ, ದ್ವಾಸಿ ಪ್ರಸಾದ ಹೇಳಿದ್ದಾರೆ ಪ್ರಭುಜಿ. ಓಕೆ. ಓ ಜೈ. ಫೀಸ್ಟಿಂಗ್ ಮಾಡ್ಬೇಕು ಅಂತ ಅಂದ್ರು. ಸೊ ಫೀಸ್ಟಿಂಗ್ ಅಂದ್ರೆ ಏಕಾದಶಿ ಪ್ರಸಾದ ಮಾಡಿ ಫೀಸ್ಟಿಂಗ್ ಹೆಂಗ್ ಮಾಡಕ್ಕಾಗತ್ತೆ? ಸೊ ಅದಕ್ಕೆ ಫೀಸ್ಟಿಂಗ್ ಮಾಡ್ಬೇಕು, ಫುಲ್ ಅಡಿಗೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಮಧ್ಯಾಹ್ನ ಅಲ್ವಾ ಮಾತಾಜಿ? 12 o'clock ವರ್ಗು ಅಲ್ವಾ ಮಾತಾಜಿ? ಅಷ್ಟೇ ಅನ್ಸುತ್ತೆ. ಸೂರ್ಯಾಸ್ತ ಆಗೋ ತನಕ ಫಾಸ್ಟಿಂಗ್ ಮಾಡೋರು ನಿರ್ಜಲ ಮಾಡ್ಬೋದು, ಅಥವಾ ಅನುಕಲ್ಪ ಪ್ರಸಾದ ತಗೊಂಡಾದ್ರೂ ಮಾಡ್ಬೋದು. ಓಕೆ, ವೆರಿ ಗುಡ್, ಧನ್ಯವಾದಗಳು. ಮತ್ತೆ ಬೇರೆ ಯಾರ್ದಾದ್ರು ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಮಾತಾಡ್ಬೋದು ತಾವು, ಅನ್ಮ್ಯೂಟ್ ಮಾಡ್ಕೊಂಡು. ಎಸ್ ಎಸ್ ಮಾತಾಜಿ, ಆಲ್ಮೋಸ್ಟ್ ಎಲ್ಲ ಕ್ಲಿಯರ್ ಆಗಿದೆ. ತಾವೆಲ್ಲ ತುಂಬಾ ಸೊಗಸಾಗಿ ಪ್ರವಚನದಲ್ಲೇ ಆಲ್ಮೋಸ್ಟ್ ಎಲ್ಲ ಡೌಟ್ಸ್ ಕ್ಲಿಯರ್ ಮಾಡಿದ್ರಿ ಮಾತಾಜಿ ತಾವು. ಅದು ಹೇಗಂದ್ರೆ ಗೊತ್ತಿತ್ತು ಒಂದು ವಿಷಯ, ಇನ್ನೊಂದಂದ್ರೆ ಒಂದು ರಿವಿಷನ್ ಆದಾಗ ಆಯ್ತು ಎಲ್ಲರಿಗೂ. ಹರೇ ಕೃಷ್ಣ. ಜೈ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್ ಮಾತಾಜಿ. ನಾನು ಪುಷ್ಪ ಅಂತ ಮಾತಾಜಿ. ಈಗ ನಂಗೆ ಟೆಂಪಲ್ಗೆ ಹೋಗ್ತಾ ಇರ್ತೀನಿ, ಮತ್ತೆ ಇವಾಗ ನಾವ್ ಮನೆ ಚೇಂಜ್ ಮಾಡಿನೋ ಅಥವಾ ಏನೋ ಪ್ರಾಬ್ಲಮ್ ಇಂದ ನಂಗೆ ಟೆಂಪಲ್ಗೆ ಹೋಗಕ್ಕಾಗಲ್ಲ. ನಾನು ಇವಾಗ ಹೆಂಗೆ ಭಕ್ತರ ಸಂಘದಲ್ಲಿ ಇರ್ಬೇಕಂತ ಹೇಳ್ತಾರಲ್ಲ, ಯಾವಾಗ್ಲೂ ಕ್ಲಾಸಲ್ಲಿ ಹಂಗೆ ಹೇಳ್ತಾ ಇರ್ತಾರೆ. ಒಂದ್ ಸಂಡೇ ಹೋಗಿಲ್ಲ ಅಂದ್ರೆ, 2 ಸಂಡೇ ಹೋಗಿಲ್ಲ ಅಂದ್ರೆ ನಮ್ಗೆ ಜಪ ಮಾಡುವಷ್ಟು ಆಗದೇ ಇಲ್ಲ, ಇಂಟ್ರೆಸ್ಟೇ ಬರೋದಿಲ್ಲ. ಯಾಕೆ ಅಂದ್ರೆ ಭಕ್ತರ ಸಂಘ ಇಲ್ಲ, ಭಕ್ತರ ಸಂಘದಲ್ಲೇ ಇರ್ಲೇಬೇಕು ಅಂತ. ಈಗ ಏನೋ ಒಂದ್ ಕಾರಣಾಂತರದಿಂದ ನನ್ಗೆ ಟೆಂಪಲ್ಗೆ ಹೋಗೋದಕ್ಕೆ ಆಗಲ್ಲ ಮಾತಾಜಿ. ಆ ಟೆಂಪಲ್ಗೆ ಹೋಗಕ್ ಆಗಲ್ಲ. ಅವಾಗ ನಾನೇನ್ ಮಾಡ್ಬೋದು? ನಂಗೆ ನಿಯರೆಸ್ಟ್ ಅಲ್ಲಿ ಯಾವ ಟೆಂಪಲ್ ಇರುತ್ತೋ ಆ ಟೆಂಪಲ್ಗೆ ಹೋಗ್ಬೋದಲ್ವಾ ಮಾತಾಜಿ? ಮಾತಾಜಿ, ನೀವು ಎಲ್ಲಿಂದ ಮಾತಾಡ್ತಿರೋದು? ನಾನು ಬೆಂಗಳೂರು ಜಾಲಹಳ್ಳಿ ಕ್ರಾಸ್ ಅಲ್ಲಿ ಇದ್ದೀನಿ ಮಾತಾಜಿ. ಬೆಂಗಳೂರು. ಓಕೆ ಮಾತಾಜಿ, ಭಕ್ತರ ಸಂಘ ಅಂತ ಹೇಳಿದ್ರೆ ಈಗ ನೀವು ಫಿಸಿಕಲಿ ಟೆಂಪಲ್ಗೆ ಹೋಗೋದು ತುಂಬಾ ಒಳ್ಳೇದು. ಆಯ್ತು, ನಿಮ್ಗೆ ಇವಾಗ ಹೋಗಕ್ ಆಗ್ತಾ ಇಲ್ಲ, ನಿಮ್ಗೆ ಕೆಲವೊಂದು ಅಡಚಣೆಗಳು ಬಂದಿದೆ ಅಂತ ಹೇಳಿದ್ರೆ, ಈಗ ನೋಡಿ ನೀವು ಆನ್ಲೈನ್ ಕ್ಲಾಸ್ಗಳು ಜಾಯ್ನ್ ಆಗ್ತೀರಾ. ಇದೇ ರೀತಿ ಬೆಳಿಗ್ಗೆ ನಿತ್ಯ ಭಾಗವತ ಸೇವೆ ಇದೆ.
ನಾವು ಭಕ್ತರ ಮಾತುಗಳನ್ನ ಶ್ರವಣ ಮಾಡ್ಬೇಕು, ಕೇಳ್ಬೇಕು. ಮತ್ತೆ ಆದಷ್ಟು ನೀವು ನಿಮ್ಮ ಇದೆಲ್ಲ ಇರುತ್ತಲ್ಲ, ಫೆಸ್ಟಿವಲ್ಸ್ ಇರುತ್ತಲ್ಲ, ಅದಕ್ಕೆಲ್ಲ ಹೋಗಿ. ಬೇರೆ ದೇವಸ್ಥಾನಗಳಂದ್ರೆ ಏನ್ ಅರ್ಥ ನೀವ್ ಹೇಳಿದ್ದು? ಬೇರೆ ಅಂದ್ರೆ ದೇವಸ್ಥಾನ ಇಸ್ಕಾನ್ ಇರುತ್ತೆ ಮಾತಾಜಿ, ಇಸ್ಕಾನೇ ಇದೆ, ಬೆಂಗಳೂರು ಇಸ್ಕಾನ್ ಇದೆಯಲ್ಲ ಮಾತಾಜಿ, ಇಲ್ಲಿ ಹರೇ ಕೃಷ್ಣ ಹಿಲ್ ಇದೆಯಲ್ವಾ. ಓಕೆ ಓಕೆ. ಮಾತಾಜಿ ನೀವು ಮೊದ್ಲು ಅಲ್ಲಿ ಹೋಗ್ತಿದ್ರಾ? ಇಲ್ಲ ಮಾತಾಜಿ, ನಾನು ಬೇರೆ ಒಂದ್ ಕಡೆ ಹೋಗ್ತಾ ಇದ್ದೆ ಮಾತಾಜಿ. ಅಂದ್ರೆ ಹರೇ ಕೃಷ್ಣ ಹಿಲ್ಲಿಗೆ ಹೋಗ್ಬೋದಲ್ವಾ ನನ್ಗೆ ಇವಾಗ? ನಾನೊಂದ್ ಸೆಂಟರ್ಗೆ ಹೋಗ್ತಿದ್ದೆ, ಅದು ಆದ್ರೆ ನನ್ಗೆ ಇವಾಗ ಏನೋ ಒಂದ್ ಪ್ರಾಬ್ಲಮ್ ಆಯ್ತು ಅಂತ ಇವಾಗ ನಾನು ಅಲ್ಲಿ ಹೋಗಲ್ಲ ಅಂತ. ಅಂದ್ರೆ ಇವಾಗ ಹರೇ ಕೃಷ್ಣ ಹಿಲ್ಲು ಹೋಗ್ಬೋದಲ್ವಾ ಮಾತಾಜಿ, ಹರೇ ಕೃಷ್ಣ ಇಲ್ಲಿಗೆ ಅಂತ. ಮಾತಾಜಿ ಹರೇ ಕೃಷ್ಣ. ಕ್ಯಾನ್ ಐ ಆನ್ಸರ್ ದಿಸ್ ಮಾತಾಜಿ? ಮಾತಾಜಿ ಕ್ಯಾನ್ ಯು ಕಾಲ್ ಮೀ? ನಾನ್ ನಿಮ್ಗೆ ನನ್ನ ನಂಬರ್ ಕೊಡ್ಲಾ, ಫೋನ್ ಮಾಡ್ತೀರಾ? ಹಾ ಮಾತಾಜಿ. ಚಂಪಾಯನ ಹೇಳ್ಬೇಕಂತಿದ್ದೀರಾ? ಎಸ್ ಮಾತಾಜಿ. Yes, ಪುಷ್ಪ please. ಮಾತಾಜಿ, ಜಾಲಡಿ ಕ್ರಾಸ್ ಅಂತ ಹೇಳಿದ್ರೆ ನೀವು ಎಲ್ಲಿ ಹೋಗ್ತಾ ಇದ್ರಿ ಮಾತಾಜಿ? ಯಾವ ಟೆಂಪಲ್ ಗೆ ತಾವು ವಿಸಿಟ್ ಮಾಡ್ತಾ ಇದ್ರಿ ಮುಂಚೆ? ಮಾತಾಜಿ ನಾವು ಫಸ್ಟ್ ಶೇಷಾದ್ರಿಪುರಂಗೆ ಹೋಗ್ತಾ ಇದ್ದಿತ್ತು ಮಾತಾಜಿ. ಓಕೆ ಓಕೆ ಓಕೆ. ಮಾತಾಜಿ ಅಲ್ಲಿಂದ ನೆಲಮಂಗಲ ಗೊತ್ತಲ್ವಾ ನಿಮ್ಗೆ? ಹಾ ಗೊತ್ತಿದೆ ಮಾತಾಜಿ, ಅದು ಸ್ವಲ್ಪ ದೂರ ಆಗುತ್ತೆ ಮಾತಾಜಿ ನನ್ಗೆ. ದೂರ ಆಗುತ್ತೆ, ಹತ್ರ ಆಗುತ್ತಲ್ಲ ಮಾತಾಜಿ? ಜಾಲಡಿ ಕ್ರಾಸ್ ಇಂದ ವೆರಿ ನಿಯರ್ ಬೈ ನೆಲಮಂಗಲ. ಶೇಷಾದ್ರಿ ಯಾಕೆ ಮಾತಾಜಿ ಹರೇ ಕೃಷ್ಣ? ಮಾತಾಜಿ ಬೇಜಾರ್ ಮಾಡ್ಕೋಬೇಡಿ ಫಸ್ಟ್. ಮಾತಾಜಿ ಇಸ್ ಡೀಪ್ಲಿ ಹರ್ಟ್ ಆಕ್ಚುಲಿ. ಏನೋ ಒಂದು ಘಟನೆಗಳು ಆಗಿದೆ ಅನ್ಸುತ್ತೆ, ತುಂಬಾ ಅವರಿಗೆ ಹರ್ಟ್ ಆಗಿದೆ. ಮಾತಾಜಿ ಇದಕ್ಕೆ ಯಾರಿಂದ ಹರ್ಟ್ ಆಗಿದೆ ಗೊತ್ತಿಲ್ಲ, ಬಟ್ ನಾವೇ ಕ್ಷಮೆ ಕೇಳ್ತೀವಿ. ನಾನು ಅದೇ ಹೇಳ್ತೀನಲ್ಲ, ಯಾರಿಗೂ ದಯವಿಟ್ಟು ನೋವು ಆಗಿಲ್ಲ ಮಾಡಿ. ಮಾತಾಜಿ, ನನ್ಗೆ ಶೇಷಾದ್ರಿಪುರಮಿಂದ ಏನು ಪ್ರಾಬ್ಲಮ್ ಆಗಿಲ್ಲ ಮಾತಾಜಿ. ಅಲ್ಲಿಂದ ಯಾವ್ದು ಪ್ರಾಬ್ಲಮ್ ಆಗ್ಲಿಲ್ಲ. ಅಲ್ಲಿಂದ ಆದ್ಮೇಲೆ ಮತ್ತೆ ಬೇರೆ ಕಡೆ ಹೋಗ್ಬೇಕಂತ ಆಯ್ತು. ಬೇರೆ ಕಡೆ ಒಂದ್ ಸೆಂಟರ್ ಇದೆ ಮಾತಾಜಿ, ಅಲ್ಲಿ ಹೋಗ್ತಾ ಇದೆ. ಅಲ್ಲಿ ಒಂದು ಮಾತಾಜಿ ನಮ್ಮಿಂದ ಅವರಿಂದ ಎಲ್ಲ ಒಂದ್ ಸ್ವಲ್ಪ ಹಂಗೆ ಮಾತಾಯ್ತು. ಹಂಗಾಗಿ ನನ್ಗೀಗ ಟೆಂಪಲಿಗೆ ಬರ್ಬೇಡಿ ಅಂತ ಹೇಳಿದ್ರೆ ನಾನೀಗ ಎಲ್ಲಿಗೆ ಹೋಗ್ಬೇಕು ಮಾತಾಜಿ? ಅದೇ ಹೇಳಕ್ ಬಂದೆ ಮಾತಾಜಿ, ನೆಲಮಂಗ್ಲನಲ್ಲಿ ಅಸೀಂ ಕೃಷ್ಣ ಪ್ರಭುಜಿ ಇದ್ದಾರೆ. ಅವ್ರು ನನಗೆ ತುಂಬಾ ಗುರುತಿದ್ದಾರೆ ಮಾತಾಜಿ. ನಾನು ಅವ್ರಿಗೆ ನಿಮ್ ಕಾಂಟ್ಯಾಕ್ಟ್ ಮಾಡಿ ಬಿಡ್ತೀನಿ. ನೀವು ದಯವಿಟ್ಟು ಫೆಸ್ಟಿವಲ್ಸ್ಗಾದ್ರೂ ದಯವಿಟ್ಟು ಅಲ್ಲಿ ನೆಲಮಂಗ್ಲಾಗ ಹೋಗಿ ಟ್ರೈ ಮಾಡಿ ಮಾತಾಜಿ. ನಿಮ್ಗೆ ಐ ಥಿಂಕ್ ಇದ್ರ ತನಕ ಮಾದವಾರ ತನಕ ಮೆಟ್ರೋ ಸಿಕ್ಕತ್ತೆ. ಹರೇ ಕೃಷ್ಣ. ಮಾದವಾರದಿಂದ ಹತ್ರ ಇದೆ ಮಾತಾಜಿ ನೆಲಮಂಗ್ಲ, ನೀವು ಹೋಗ್ಬೋದು ಟೆಂಪಲ್ಗೆ. ನಾನ್ ಹೋಗಿದ್ದೀನಿ, ಹತ್ರ ಇದೆ ಮಾತಾಜಿ. ಚೆನ್ನಾಗಿದೆ, ತುಂಬಾ ದೊಡ್ಡದಾಗಿದೆ, ಸೊಗಸಾಗಿದೆ ಟೆಂಪಲ್. ಮತ್ತೆ ಅಲ್ಲಿ ಡಿವೋಟಿಸ್ ಬೇಕು ಮಾತಾಜಿ ನಮ್ಗೆ. ಅಲ್ಲಿ ಸೇವೆ ಮಾಡೋದಕ್ಕೆ ತುಂಬಾ ಕಡಿಮೆ ಡಿವೋಟಿಸ್ ಇದ್ದಾರೆ. ಸೊ ನಾನು ಅಸೀಂ ಕೃಷ್ಣ ಪ್ರಭುಜಿ ಅವ್ರು ಇದ್ದಾರೆ, ಅವರೇ ಆ ಸೆಂಟರ್ ಹೆಡ್. ಪ್ರಭುಜಿಗೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ ಮಾತಾಜಿ. ದಯವಿಟ್ಟು ಆ ಟೆಂಪಲ್ ಹೋಗಿ ತಾವು. ನನ್ನ ಒಂದು ಅವ್ರ ಪ್ರಭುಗೆ ಗೊತ್ತಿದ್ದಾರೆ, ಮಾತಾಡ್ಸಿದೀವಿ ನಾವು ಅವ್ರಿಗೆ. ಪ್ರಭುಗ್ ಒಂದ್ಸಾರಿ ಶೇಷಾದ್ರಿಪುರಂಗೆ ಜತೆಗೆ ಮತ್ತೆ ಎಲ್ಲ ಬಂದಾಗ ಎಲ್ಲ ಮಾತಾಡ್ಸಿದೀವಿ ಮಾತಾಜಿ. ಅವ್ರ ಜೊತೆ ಒಂದ್ಸರಿ ಪಾಣಿಹಟ್ಟಿ ಫೆಸ್ಟಿವಲ್ಗೂ ಕೂಡ ಹೋಗಿದ್ದೀನಿ. ಎಸ್, ತುಂಬಾ ಒಳ್ಳೆಯವರು ಮಾತಾಜಿ. ಅವರು ಕನ್ನಡದವ್ರೆ, ಚೆನ್ನಾಗಿ ಕನ್ನಡ ಬರುತ್ತೆ ಅವ್ರಿಗೆ. ಸೊ ಹಾಗಾಗಿ ನಿಮ್ಗೆ ಈಸಿ ಆಗ್ಬೋದು ಅಂತ ನನ್ನ ಅನಿಸಿಕೆ ಮಾತಾಜಿ. ನಾನು ನಿಮ್ಗೆ ನಂಬರ್ ಎಲ್ಲ ಶೇರ್ ಮಾಡ್ತೀನಿ. ನಿಮ್ ನಂಬರ್ ನನಗೆ ಕೊಡ್ತೀರಾ? ತಾವು ನಂಬರ್ ಕೊಡ್ತೀರಿ. ಆಮೇಲೆ ಮಾತಾಜಿ ಲೀಲಾಮಯ ಮಾತಾಜಿ ಅವ್ರಿಗೂ ಫೋನ್ ಮಾಡಿ ಮಾತಾಡಿ ಮಾತಾಜಿ ಒಂದ್ಸಲ ಅವ್ರ ಹತ್ರ. ನೀವು ನನಗ್ ನಂಬರ್ ಕೊಟ್ರೆ ನಾನು ಅವ್ರ ಮಾತಾಜಿ ಅವ್ರ ನಂಬರ್ ನಿಮಗ್ ಶೇರ್ ಮಾಡ್ತೀನಿ, ಲೀಲಾಮಯ ಮಾತಾಜಿ ನಂಬರ್ನ. ನಿಮ್ ನಂಬರ್ ಹೇಳಿ ಮಾತಾಜಿ. ಹರೇ ಕೃಷ್ಣ. ಪುಷ್ಪ ಮಾತಾಜಿ ಹೇಳ ಮಾತಾಜಿ. 9845 9845 ಸರಿ 729 743 ಕೊನೆಯಲ್ಲಿ 3. ಹಾ ಮಾತಾಜಿ. 9845729743 ಪುಷ್ಪ ಮಾತಾಜಿ. ಹಾ ಮಾತಾಜಿ. ಓಕೆ ಓಕೆ. ಎಸ್ ಮಾತಾಜಿ, ನಾನು ಲೀಲಾಮಯ ಮಾತಾಜಿ ಅವ್ರ ನಂಬರ್ ಶೇರ್ ಮಾಡ್ತೀನಿ ತಮ್ಗೆ. ದಯವಿಟ್ಟು ಅವ್ರ ಹತ್ರ ಒಂದ್ಸಲ ಫೋನ್ ಮಾಡಿ ಮಾತಾಡಿ ಮಾತಾಜಿ. ಯಾವಾಗ ಕಾಲ್ ಮಾಡ್ಬೋದು, ಯಾವ ಟೈಮಿಂಗ್ಸ್ ಅಲ್ಲಿ ಮಾತಾಜಿ? ಎನಿ ಟೈಮ್ ಯು ಕ್ಯಾನ್ ಕಾಲ್. ಪುಷ್ಪ ಮಾತಾಜಿ ಅಳ್ಬೇಡಿ. ಕೆಲವೊಂದು ಘಟನೆಗಳು ಒಂದೊಂದ್ಸರಿ ಮನಸ್ಸಿಗೆ ತುಂಬಾ ಇದಾದಾಗ ನಾವು ಬೇರೆ ದಾರಿನ ಹುಡ್ಕೊಂಡು ಹೋಗ್ತೀವಿ. ದಯವಿಟ್ಟು ಹಾಗೆಲ್ಲ ಮಾಡ್ಬೇಡಿ. ಏನೋ ನಾವೆಲ್ಲರೂ ನಿಮ್ ಜೊತೆಗಿದ್ದೇವೆ. ಮಾತಾಜಿ ಮನೆಗಳಲ್ಲಿ ಅಥವಾ ರಿಲೇಷನ್ ಗಳಲ್ಲಿ ಈ ತರ ಆದ್ರೆ ಬೇಜಾರಿಲ್ಲ ಮಾತಾಜಿ. ಬೇಡ, ನಮ್ಗೆ ಡಿವೋಟಿಸೇ ಎಲ್ಲ
ಮತ್ತೆ ಟೆಂಪಲ್ ಇಲ್ಲ ಅಂತ ಅನ್ಕೊಂಡು ಡಿವೋಟೀಸ್ಗಳದ್ದು ಯಾವುದೇ ಫಂಕ್ಷನ್ಗೂ ಹೋಗದೆ ಮತ್ತೆ ರಿಲೇಷನ್ಗಳು ಯಾವುದು ಬೇಡ, ರಿಲೇಷನ್ನೇ ಬೇಡ, ಟೆಂಪಲ್ಲೇ ಎಲ್ಲ, ಟೆಂಪಲ್ ಡಿವೋಟೀಸೇ ನಮ್ಗೆ ಅನ್ಕೊಂತ ಅಷ್ಟು ಮಾಡ್ಕೊಂಡಿರ್ಬೇಕಾದ್ರೆ ಈ ತರ ಆಗ್ಬಿಟ್ರೆ ಏನ್ ಮಾಡಿದೆ ಮಾತಾಜಿ ನಾನು? ನಂಗೆ ತುಂಬಾ ಬೇಜಾರಾಗಿದೆ ಮಾತಾಜಿ. ನೋ ಮಾತಾಜಿ ಅಳ್ಬೇಡಿ. ಇದಕ್ಕೆ ಎಲ್ಲದಕ್ಕೂ ನೋಡಿ ಕೃಷ್ಣ ಅದಕ್ಕೆ ಇವತ್ತು ನಿಮ್ಗೆ ಮಾತಾಡ್ಸಿದ್ದಾನೆ. ನೀವು ಅದಕ್ಕೊಂದು ಪರಿಹಾರ ಇದ್ದೇ ಇದೆ. ಸೊ ಯು ಬ್ಯಾಡ್ಲಿ ನೀಡ್ ಸಮ್ ಕೌನ್ಸಿಲಿಂಗ್. ನಾವು ನೋಡೋಣ. ಅದಕ್ಕೆ ನೀವು ಬೇರೆ ಟೆಂಪಲ್ಗೆ ಹೋಗುವ ಅಥವಾ ನೀವೇನೋ ಮೊದ್ಲೇ ಹೇಳ್ತಿದ್ರಲ್ಲ ಅಲ್ಲೆಲ್ಲ ಹೋಗೋದು ಬೇಡ. ನೀವು ಜಸ್ಟ್ ನನ್ಗೆ ಒಂದು ಫೋನ್ ಮಾಡಿ ಮಾತಾಜಿ, ನಾನು ಮಾತಾಡ್ತೀನಿ ನಿಮ್ಗೆ. ಸೊ ಬೇಜಾರ್ ಮಾಡ್ಕೋಬೇಡಿ, ಈ ತರ ಘಟನೆಗಳು ಆಗತ್ತೆ. ಒಂದ್ಸರಿ ನಾನ್ ಹೇಳ್ಬೇಕೋ ಬೇಡ ಗೊತ್ತಿಲ್ಲ, ಬಟ್ ಹೇಳೇ ಬಿಡ್ತೀನಿ. ಸೊ ಒಂದ್ಸರಿ ಗುರು ಮಹಾರಾಜ್ ಬಂದಿದ್ರು ದುಬೈಲಿ. ಆಗ ಎಷ್ಟು ರಶ್ ಇತ್ತು ಅಂತ ಹೇಳಿದ್ರೆ ಎಲ್ಲರಿಗೂ ಗುರು ಮಹಾರಾಜ್ ನೋಡ್ಬೇಕಂದ್ರೆ ತುಂಬಾ ಆಸೆ ಅಲ್ವಾ. ಸೊ ಒಬ್ರು ಹಿರಿಯ ಭಕ್ತರೇ ನಮ್ ಪ್ರಭುಜಿನ ತಳ್ಳಿ ಬಿಟ್ರು. ಹೇಗ್ ತಳ್ಳಿದಂದ್ರೆ ನೆಕ್ ಹಿಡ್ದು ಹಿಂಗ್ ತಳ್ಳಿದ್ದು. ಅಂದ್ರೆ ಮುಂದೆ ಹೋಗಿ ಒಂಥರ ಇವರೆಲ್ಲರೂ ಹೇಗಿರ್ತಾರಂದ್ರೆ ಇವಾಗ ಮೇಲ್ ಈಗೋ ಅನ್ನೋದು ಅವ್ರಿಗೆ ಇದಾಗತ್ತೆ. ಸೊ ಅವರು ದೊಡ್ಡ ಪೋಸ್ಟ್ ಅಲ್ಲಿ ಇರ್ತಾರೆ, ಓದಿರ್ತಾರೆ, ಏನಿದು ಈ ತರ ತಳ್ತಾರೆ, ಇಸ್ಕಾನ್ ಡಿವೋಟೀಸ್ ಬಿಹೇವ್ ಮಾಡಕ್ ಬರಲ್ಲ ಹಾಗೆ ಹೀಗೆ ಅಂತ ಒಂದು ಮಾತು ಬರುತ್ತೆ. ಯಾರು ಇನ್ನೂ ಭಕ್ತಿಲಿ ಮುಂದಿಲ್ವೋ. ಸೊ ಹಾಗಾಗಿ ನಾನು ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತೇನೆ, ದಯವಿಟ್ಟು ಸಹನೆಯಿಂದ ಇರಿ. ಮಾತುಗಳಲ್ಲೂ ಆಡಿದ್ರು ಉಳ್ಕೊಂಡ್ಬಿಡತ್ತೆ. ಏನಾದ್ರೂ ನಿಮ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರೂ ಸಹ ಇನ್ನೊಬ್ಬರ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಿ. ಮೌನವಾಗಿರಿ ಆ ಟೈಮಲ್ಲಿ. ಆ ಟೈಮ್ ಆದ್ಮೇಲೆ ನೀವೇ ಶಾಂತ ಆದ್ಮೇಲೆ ಆ ಮಾತಾಜಿ ಒಟ್ಟಿಗೆ ಮಾತಾಡಿ, ಮಾತಾಜಿ ಹಾಗೆಲ್ಲ ಮಾಡ್ಬೇಡಿ. ಹೀಗೆಂತ ಚಂದದ್ರಲ್ಲಿ ಹೇಳಿದ್ರೆ ಅವ್ರಿಗೆ ಬೇಜಾರಾಗೋದಿಲ್ಲ. ಸೊ ಐ ರಿಯಲಿ ಫೆಲ್ಟ್ ವೆರಿ ಬ್ಯಾಡ್ ಪುಷ್ಪ ಮಾತಾಜಿ. ಸೊ ಪ್ಲೀಸ್ ಡೋಂಟ್ ಟೇಕ್ ಇಟ್ ಟು ಹಾರ್ಟ್. ಇದೇನೋ ಭಗವಂತಂದು ಏನೋ ಒಂದಿದೆ. ನಾನ್ ಅದನ್ನ ನನ್ಗೆ ಯಾರಾದ್ರೂ ತಳ್ಳಿದೆ ಗುರು ಮಹಾರಾಜ್ ಹತ್ರ ಹೋಗ್ಬೇಕು, ನಾನ್ ಹೇಗ್ ತಗೋತಿದ್ದೆ ಅಂತ ಹೇಳಿದ್ರೆ, ಗುರು ಮಹಾರಾಜ್ ಹೋಗಕ್ ಲೇಟ್ ಆಗಿದೆ ಅಂತ ತಳ್ತಿದಾರ ನೋಡಂಗೆ ಭಕ್ತರು ಅಂತ ಖುಷಿಯಾಗಿ ತಗೊಳ್ತಾ ಇದ್ದೆ. ನನ್ ಮಾತ್ ಬೇರೆ. ಸೊ ಬಟ್ ಇದು ಡಿಪೆಂಡ್ಸ್. ಇದು ನಿಮ್ಗೇನ್ ಯಾವ್ದು ಉದ್ದೇಶಕ್ಕೆ ಅವ್ರು ಹಾಗೆ ಹೇಳಿದ್ದಾರೆ ಏನಂತ ನೋಡಿ ನಿಮ್ಮನ್ನ ಎಲ್ಲಿ ಕನೆಕ್ಟ್ ಮಾಡುವ ಅಂತ ಚಂಪಾ ಮಾತಾಜಿ ಮತ್ತೆ ನಾನು ಸೇರ್ಕೊಂಡು ವಿಲ್ ಡೆಫಿನೆಟ್ಲಿ ಹೆಲ್ಪ್ ಯು ಔಟ್. ಸೊ ಪ್ಲೀಸ್ ಫರ್ಗಿವ್ ದಟ್ ಮಾತಾಜಿ ಹೂ ಹ್ಯಾಸ್ ಹರ್ಟ್ ಯು. ನಿಮ್ಗೆ ಯಾಕೆಂದ್ರೆ ಕ್ಷಮೆ ಅನ್ನೋದು ವೈಷ್ಣವನಿಗೆ ಒಂದು ಆಭರಣ, ಅದೊಂದು ದೊಡ್ಡ ಗುಣ. ಅದು ಇಟ್ಕೊಳ್ತಿದ್ರೆ ಏನಾಗತ್ತಂದ್ರೆ ನಮ್ಗೆ ಹೃದಯದಲ್ಲಿ ಗ್ರಂಥಿಗಳು ಬರಕ್ ಶುರು ಆಗುತ್ತೆ. ಹೃದಯ ಗ್ರಂಥಿಗಳು ಹೇಗಂದ್ರೆ ಆ ನಾಟ್ಸ್ ನಮ್ಮನ್ನ ಮುಂದೆ ಹೋಗಕ್ ಬಿಡಲ್ಲ. ಸೊ ವಿ ಕಾಂಟ್ ಚಾಂಟ್, ವಿ ಕಾಂಟ್ ಏನೋ ಆಧ್ಯಾತ್ಮದಲ್ಲಿ ನಾವು ಇಂಪ್ರೂವ್ ಆಗಕ್ ಬಿಡಲ್ಲ. ಸೊ ಪ್ಲೀಸ್ ಕ್ಷಮೆ ಇರಲಿ ಆ ಮಾತಾಜಿಗೂ. ಸೊ ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ. ಪ್ಲೀಸ್ ಕಾಲ್ ಮೀ. ಓಕೆ. ಹರೇ ಕೃಷ್ಣ. ಹರೇ ಕೃಷ್ಣ. ಪುಷ್ಪ ಮಾತಾಜಿ ನಾನು ಶೇರ್ ಮಾಡ್ತೀನಿ ನಂಬರ್ ತಮ್ಗೆ. ನೀವು ಯಾವಾಗ ಬೇಕಾದ್ರೂ ಅವ್ರಿಗೆ ಕಾಲ್ ಮಾಡಿ ಮಾತಾಡಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ಧನ್ಯವಾದ. ಬೇರೆ ಏನಾದ್ರು ಪ್ರಶ್ನೆಗಳಿದ್ವೋ ಡಿವೋಟೀಸ್ ಇದ್ರೆ ದಯವಿಟ್ಟು ಮಾತಾಡ್ಬೋದು ತಾವು. ಮತ್ತೆ ಯಾರ್ದು ಕ್ವೆಶ್ಚನ್ಸ್ ಇಲ್ಲ ಅನ್ಸುತ್ತೆ ಮಾತಾಜಿ. ಇಲ್ಲ. We are good to conclude. Thank you so much for the wonderful, amazing class, Mataji. ಅದಕ್ಕೆ ಏನ್ ಹೇಳ್ಬೇಕು ಗೊತ್ತಾಗ್ತಿಲ್ಲ ನಂಗೆ. ಜೈ ಮಾತಾಜಿ ಅವರಿಗೆ ನಾವು 3 ಬಾರಿ ಹರಿ ಬೋಲ್ ಹೇಳೋದ್ರ ಮೂಲಕ ಒಂದು ನಮ್ಮ ಕೃತಜ್ಞತೆಯನ್ನ ಅವ್ರಿಗೆ ಅರ್ಪಿಸೋಣ. ಹರಿ ಬೋಲ್, ಹರಿ ಬೋಲ್, ಹರಿ ಬೋಲ್. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್. ಸೊ ತಾವು ಇದೇ ರೀತಿ ನಮ್ಗೆ ಪ್ರತಿ ಸಲ ನಮ್ಗೆ ಪ್ರವಚನ ಕೊಡ್ತಾ ಇರ್ಬೇಕು, ನಮ್ಮನ್ನೆಲ್ಲ ಉದ್ಧಾರ ಮಾಡ್ತಾ ಇರ್ಬೇಕು. ಯಾವ ರೀತಿ ನೀವು ದಟ್ಟಗಳಿ ಉದ್ಧಾರ ಮಾಡಿದಿರೋ ಅದೇ ರೀತಿ ಎಲ್ಲರಿಗೂ ಉದ್ಧಾರ ಮಾಡ್ಬೇಕಾಗಿ ಕಳಕಳಿಯ ವಿನಂತಿ ಮಾತಾಜಿ. ಹರೇ ಕೃಷ್ಣ. ಜೈ. ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ನಾವು ಖಂಡಿತ ಆದಷ್ಟು ಜೀವಗಳಿಗೆ ಕೃಷ್ಣ ಪ್ರಜ್ಞೆಯನ್ನು ಕೊಡೋಣ, ಎಲ್ರೂ ಸೇರಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋಣ ಅಂತಾನೆ ನಾನು ಭಗವಂತನಲ್ಲಿ ಕೇಳ್ಕೊಳ್ತೇನೆ. ಹರೇ ಕೃಷ್ಣ. ಜೈ. ಹರೇ ಕೃಷ್ಣ ಮಾತಾಜಿ. ಸೊ ಮತ್ತೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಮುಂದಿನ ಕಾರ್ಯಕ್ರಮ ನರಸಿಂಹ ಭಜನೆ, ನರಸಿಂಹಾರ್ತಿ. ಸೊ ಇವಾಗ ಕನ್ಕ್ಲೂಷನ್ ಪಾರ್ಟ್ ಬರ್ತಾ ಇದೀವಿ ಇವತ್ತಿನ ಒಂದು ಸೆಷನ್ದು. ಸೊ ಈ ನರಸಿಂಹ ಭಜನೆಯನ್ನ ಹಾಡೋದಿಕ್ ಬರ್ತಾ ಇದ್ದಾರೆ ಮಾತಾಜಿಯವರು ಶ್ರೀಮತಿ ಶೈಲಾ ನಾಯಕ್ ಮಾತಾಜಿಯವರು. ಸೊ ಮಾತಾಜಿಯವರು ಮೂಲತಃ ಶಿರ್ಸಿ ಅವರು. ಅವರು ತುಂಬಾ ಸೊಗಸಾಗಿ ಹಾಡ್ತಾರೆ. ಮತ್ತೆ ಎಲ್ಲಾ ನಮ್ಮ ಗೋಪಿಸೇನಾ ಕಾರ್ಯಕ್ರಮಗಳಲ್ಲಿ ಅವರು ಸಕ್ರಿಯವಾಗಿ
ಭಾಗವಹಿಸ್ತಾರೆ ಅವರು. ಯಾವತ್ತೂ ಅವರು ಬೇಡ ಆಗೋದಿಲ್ಲ ಅಂತ ಅವ್ರ ಬಾಯಿನಲ್ಲಿ ಮಾತುಗಳು ಬರೋದೇ ಇಲ್ಲ. ಯಾವಾಗ ನಾವು ಕೇಳ್ಕೊಂಡ್ರು ತಾವು ಒಪ್ಕೊಂಡು ಸೊಗಸಾಗಿ ಹಾಡಿ ನಮ್ಮನ್ನೆಲ್ಲ ರಂಜಿಸ್ತಾರೆ. ಚೆನ್ನಾಗಿ ಅವರು ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಸೊ ಇದೇ ರೀತಿ ಅವರು ಭಕ್ತಿಯಲ್ಲಿ ಮುಂದುವರಿಲಿ ಅಂತ ನಾವು ಆಶಿಸೋಣ. ಸೊ ಮಾತಾಜಿ ಅವರಿಗೆ ನಾನು ಒಂದ್ಸಾರಿ ಹರೇ ಕೃಷ್ಣ ಮಹಾಮಂತ್ರವನ್ನ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಅವ್ರಿಗೆ ಸ್ವಾಗತವನ್ನ ಕೋರ್ತೀನಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಪ್ರಣಾಮ್ಸ್ ಮಾತಾಜಿ. ಶೈಲಾ ನಾಯಕ್ ಮಾತಾಜಿ. ಎಸ್, ಪ್ರಣಾಮಗಳು ಮಾತಾಜಿ. ಇವತ್ತು ಹರೇ ಕೃಷ್ಣ. ಲೀಲಾಮಯಿ ಮಾತಾಜಿ ಅವರು ಶ್ರೀ ನರಸಿಂಹ ಭಗವಂತನ ವರ್ಣನೆ ಮಾಡಿದ ವಿಷಯಗಳನ್ನು ಕೇಳಿ ತುಂಬಾ ಹರ್ಷ ಆಯ್ತು. ಹಾಗೂ ಬರುವ ಗುರುವಾರದಂದು ಇರುವ ಶ್ರೀ ನರಸಿಂಹ ಜಯಂತಿ ಪ್ರಯುಕ್ತ ಇಂದು ನನಗೆ ಶ್ರೀ ನರಸಿಂಹ ಆರತಿ ಹಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲ ಮಾತಾಜಿಯವರಿಗೆ ನನ್ನ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ, ಪ್ರಹ್ಲಾದಲಾದದಾಯಿನೇ. ಹಿರಣ್ಯಕಶಿಪೂರ್ವಕ್ಷಃ, ಹಿರಣ್ಯಕಶಿಪೂರ್ವಕ್ಷಃ. ಶಿಲಾಟಂಕಾನಕಾಲಾಯೇ, ಶಿಲಾಟಂಕಾನಕಾಲಾಯೇ. ಇತ್ತೋ ನರಸಿಂಹ ಪರತೋ ನರಸಿಂಹ, ಇತ್ತೋ ನರಸಿಂಹ ಪರತೋ ನರಸಿಂಹ. ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ, ಯತ್ತೋ ಯತ್ತೋ ಯಾಮಿ ತತ್ತೋ ನರಸಿಂಹ. ಬಹಿರ್ನರಸಿಂಹ ಹೃದಯೇ ನರಸಿಂಹ, ಬಹಿರ್ನರಸಿಂಹ ಹೃದಯೇ ನರಸಿಂಹ. ನರಸಿಂಹಮತಿಂ ಶರಣಂ ಪ್ರಪದೇ, ನರಸಿಂಹಮತಿಂ ಶರಣಂ ಪ್ರಪದೇ. ತವ ಕರ ಕಮಲವರೇನಕಾ ಅದ್ಭುತ ಶೃಂಗ. ದಲಿತ ಹಿರಣ್ಯಕಶಿಪು ಭೃಂಗ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಕೇಶವಧೃತ ನರಹರಿ ರೂಪ, ಜಯ ಜಗದೀಶ ಹರೇ, ಜಯ ಜಗದೀಶ ಹರೇ. ಜಯ ನರಸಿಂಹ ದೇವ್, ಜಯ ನರಸಿಂಹ ದೇವ್, ಜಯ ನರಸಿಂಹ ದೇವ್, ಜಯ ನರಸಿಂಹ ದೇವ್. ಜಯ ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್, ಪ್ರಹ್ಲಾದ್ ಮಹಾರಾಜ್. ಜಯ ಪ್ರಹ್ಲಾದ್ ಮಹಾರಾಜ್. ಜಯ ಜಯ ಪ್ರಭುಪಾದ್, 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 ಪ್ರಭುಪಾದ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೀಶ ಜಯ ಪದ್ಮ ಮುಖ ಪದ್ಮ ಭೃಂಗ.
विघ्न विनाशाय नरसिंह महाराज भगवान की जय। भक्त शिरोमणि प्रहलाद महाराज की जय। जगत गुरु श्री प्रभुपाद की जय। श्री महाराज की जय। अनंत कोटि वैष्णव वृंद की जय। निताय गौर प्रेमानंद हरि हरि बोल। ಹರಿ ಹರಿ ಬೋಲ್. ಭಕ್ತಿನ್ ಶೈಲಾ ನಾಯಕ್ ಮಾತಾಜಿ ಕಿ ಜೈ. ಮಾತಾಜಿ ತಮ್ಮ ಸಿರಿಕಂಠದಲ್ಲಿ ತುಂಬಾ ಸೊಗಸಾಗಿ ನರಸಿಂಹ ಭಜನೆಯನ್ನ ಹಾಡಿದ್ರಿ ತಾವು. ತುಂಬಾ ಚೆನ್ನಾಗಿ ಅನ್ನಿಸ್ತು ಮಾತಾಜಿ, ಅದ್ಭುತವಾಗಿತ್ತು. ಧನ್ಯವಾದ. ಧನ್ಯವಾದ ಮಾತಾಜಿ. ಸೇವೆಯನ್ನ ದಯವಿಟ್ಟು ನಮ್ಮ ಗೋಪಿ ಸೇನೆಗೆ ಇದೇ ರೀತಿ ನಿರಂತರವಾಗಿ ಮಾಡ್ತಾ ಇರ್ಲಿ ಅಂತ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ಮಾತಾಜಿ ಏನಾದ್ರೂ ಅನೌನ್ಸ್ಮೆಂಟ್ಸ್ ಇತ್ತಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ. ಅನೌನ್ಸ್ಮೆಂಟ್, ಎಸ್, ಇವತ್ತು ನರಸಿಂಹ ಚತುರ್ದಶಿಯ ಎಲ್ಲ ಒಂದು ಪ್ರಯುಕ್ತವಾಗಿ ಎಲ್ಲರೂ ಇವತ್ತು ನಾವು ಶ್ರವಣ ಮಾಡಿದ್ದೇವೆ. ಅದನ್ನ ಈಗ ಗುರುವಾರ ಬಂದ್ಬಿಟ್ಟು ನರಸಿಂಹ ಚತುರ್ದಶಿ ಇದೆ. ಎಲ್ಲರೂ ತಮ್ಮ ಹತ್ತಿರ ಇರುವ ಸೆಂಟರ್ಗಳಿಗೆ ಹೋಗ್ಬಿಟ್ಟು ದಯವಿಟ್ಟು ಎಲ್ಲ ಸೇವೆಯಲ್ಲೂ ಪಾಲ್ಗೊಳ್ಳಿ. ನರಸಿಂಹನ ಒಂದು ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಮುಂದಿನ ಒಂದು ಗೋಪಿ ಸೇನೆ ಕಾರ್ಯಕ್ರಮಕ್ಕೆ ಯಾವ ಸೇವೆಯನ್ನ ಮಾಡ್ಲಿಕ್ಕೆ ಯಾರು ಇಷ್ಟಪಡ್ತೀರಾ ದಯವಿಟ್ಟು ಎಲ್ಲರೂ ತಮ್ಮ ಹೆಸರುಗಳನ್ನ ನಮ್ಗೆ ಕೊಡಿ. ಮತ್ತೆ ಮೇನ್ ಆಗಿ ಪಾರ್ಟಿಸಿಪೇಟ್ ಮಾಡೋ ಲೀಡರ್ಸ್ ಯಾರಿದ್ದಾರೋ ಅವರು ಅಲ್ಲಿ ನಮ್ಗೆ ಯಾರ್ಯಾರು ಯಾವ್ಯಾವ ಸೇವೆಯಲ್ಲಿ ಒಳ್ಳೆ ಚೆನ್ನಾಗಿದ್ದಾರೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ನೀವೇ ಅದನ್ನ ಗುರ್ತಿಡಿದು ದಯವಿಟ್ಟು ಅವರನ್ಗೂ ಎನ್ಕರೇಜ್ ಮಾಡಿ ಈ ವೇದಿಕೆಯನ್ನ ಬಳಸ್ಕೊಳ್ಳಿ ಅಂತ ನಾನು ಪದೇ ಪದೇ ಕೇಳ್ಕೊಳ್ತೀನಿ. ಇದರಿಂದಾಗಿ ನಾವು ತುಂಬಾ ಪ್ರೀಚರ್ಸ್ ನಾವು ಮಾಡ್ಬೋದು. ಪ್ರೀಚಿಂಗ್ ಹೇಳಿದಾಗ ನಮ್ಗೆ ಗೊತ್ತಾಗತ್ತೆ ಎಷ್ಟು ಕಡಿಮೆ ಇದ್ದಾರೆ ಕನ್ನಡದಲ್ಲಿ ಪ್ರೀಚರ್ಸ್ ಅಂತ. ಸೊ ಇದರ ಅಗತ್ಯ ತುಂಬಾ ಇದೆ ಸಮಾಜಕ್ಕೆ. ಹಾಗಾಗಿ ಎಲ್ಲರೂ ಅವರವರ ಸೆಂಟರ್ ಮೇನ್ ಲೀಡರ್ಸ್ ಯಾರಿದ್ದಾರೋ ಅವರು ಅಲ್ಲಿ ಅವ್ರನ್ನ ಗುರ್ತು ಮಾಡಿ ಇವ್ರು ಹಾಡ್ತಾರೆ, ಇವರು ಪ್ರವಚನ ಕೊಡ್ತಾರೆ ಅಥವಾ ಕಾಂಪೇರಿಂಗ್ ಮಾಡ್ತಾರೆ ಅಂತ ದಯವಿಟ್ಟು ಗುರ್ತು ಹಿಡಿದು ನೀವೇ ನಮ್ಗೆ ಮುಂದೆ ಬಂದು ತಿಳಿಸ್ಬೇಕಂತ ಕೇಳ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಓಟಿ ಚಂಪಾ ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಮಾತಾಜಿ ಅಂದ್ರೆ ಅವತಾರ ತಗೊಂಡಿದ್ದೀನ ಮಾತಾಜಿ ನರಸಿಂಹ ಸ್ವಾಮಿ. ಹೌದು. ಪ್ರಹ್ಲಾದನ್ಗೋಸ್ಕರ ಅವತಾರ ಮಾಡಿದ್ದಲ್ಲ ಆ ದಿನ. ಎಸ್ ಕರೆಕ್ಟ್. ಥ್ಯಾಂಕ್ ಯು ಮಾತಾಜಿ. ಆಗ್ಲೇ ತಾವ್ ಹೇಳ್ತಾ ಇದ್ರಿ ಜ್ವಾಲಾ ನರಸಿಂಹನ್ ಬಗ್ಗೆ ಹೇಳ್ತಾ ಇದ್ರಿ ಮಾತಾಜಿ. ನಾನು ಹೊರಗಡೆ ಹೋಗಿದ್ದೆ ಮಾತಾಜಿ, ಹೊರಗಡೆ ಹೋಗಿದ್ದೆ. ಈಗ ಒಂದ್ 10 ನಿಮಿಷ ಆಯ್ತು ಬಂದು. ಹರಿ ಬೋಲ್. ಕೀರ್ತನೆ ನಂದೇ ಇತ್ತು, ಅದ್ ಮತ್ತೆ ಚೇಂಜ್ ಮಾಡಿದ್ದೆ, ಬರಕ್ ಆಗಲ್ಲ ಇರಲ್ಲ ಅಂತ. ನೆಕ್ಸ್ಟ್ ಟೈಮ್ ಮಾಡಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ರೆಕಾರ್ಡ್ ಇದೆಯಾ ಮಾತಾಜಿ? ಇದು ರೆಕಾರ್ಡಿಂಗ್ ಇದೆ ಮಾತಾಜಿ, ಮಾಡಿದ್ವಿ. ಕೇಳಿಸ್ಕೊಳ್ತೀನಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸೊ ತಾವು ಜ್ವಾಲಾ ನರಸಿಂಹನ್ ಬಗ್ಗೆ ಹೇಳ್ತಾ ಇದ್ರಿ ಮಾತಾಜಿ. ಅಹೋಬಿಲಂ ಅಲ್ಲಿ ಅದು ಅಕ್ಷಯ ತೃತೀಯ ದಿವಸ ಓಪನ್ ಆಗುತ್ತೆ ಮಾತಾಜಿ. ಅವತ್ತಿನ ದಿವಸ ಅದು ದರ್ಶನ ಸಿಗುತ್ತೆ. ಓಕೆ. ಎಸ್ ಮಾತಾಜಿ. ಸೊ ಕನ್ಕ್ಲೂಡ್ ಮಾಡ್ಬೋದಲ್ಲ ಮಾತಾಜಿ? ಎಸ್ ಚಂಪಾ ಮಾತಾಜಿ. ಕ್ಲೋಸಿಂಗ್ ಪ್ರೇಯರ್ಸ್ ಅಲ್ಲಿ ಏಕಂ ಶಾಸ್ತ್ರಂ ದೇವಕೀ ಪುತ್ರ ಗೀತಂ एको देवो देवकी पुत्र एव एको मन्त्रस्तस्य नामानि यानि कर्मापि एकं तस्य देवस्य सेवा त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देव कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः। वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं। कात्यायनी महामाये महायोगिन्यधीश्वरी नन्दगोपसुतं देवी
पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। हरे कृष्ण 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 हरे हरे, हरे राम 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 हरे हरे. ಹರೇ ಕೃಷ್ಣ. ಸೊ ಇಷ್ಟರವರೆಗೆ ತಾವೆಲ್ಲರೂ ತುಂಬಾನೇ ಪೇಶನ್ಸ್ ಇಂದ ಕುಳಿತುಕೊಂಡು ಲೀಲಾಶ್ರವಣವನ್ನ ಮಾಡಿದ್ದೀರಿ, ಮತ್ತೆಲ್ಲಾ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದೀರಿ. ಓಕೆ ಮಾತಾಜಿ, ಒಂದ್ ಹ್ಯಾಂಡ್ ರೇಸ್ ಆಗಿದೆ.